ಎಲ್ಲರಿಗೂ ಶರಣಾರ್ಥಿಗಳು. ದಿನಾಂಕ 27/4/2022ರಂದು ಪರಮ ಪೂಜ್ಯ ಶ್ರೀ ಗುರುಮಾಂತ ಸ್ವಾಮಿಗಳು ಚಿತ್ತರ್ಗಿ ಶ್ರೀ ವಿಜಯ ಮಹಾಂತೇಶ ಸಂಸ್ಥಾನ ಮಠ ಇಳಕಲ್ ಇವರ ಶುಭಾಶೀರ್ವಾದದೊಂದಿಗೆ ಹಾಗೂ ಶ್ರೀ ಶಂಭು ಹಿರೇಮಠ್ ಅಧ್ಯಕ್ಷರು ಪ್ರಥಮ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು ಇವರ ಸಹಯೋಗದೊಂದಿಗೆ ಈ ಅಂತರ್ಜಾಲ ಉಪನ್ಯಾಸ ಮಾಲಿಕೆಯನ್ನು ನಾವು ಪ್ರಾರಂಭ ಮಾಡಿದ್ದೆವು. ಇವತ್ತಿನ ಕಾರ್ಯಕ್ರಮ 138ನೇ ಕಾರ್ಯಕ್ರಮ. ಸರಿಸುಮಾರು 3 ವರ್ಷಗಳ ಗಳವರೆಗೆ ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಬಂದಿದ್ದೀವಿ. ಈ ಎಲ್ಲ 137 ಕಾರ್ಯಕ್ರಮಗಳಿಗೆ ಆಗಮಿಸಿ ತಮ್ಮ ವಿದ್ವತ್ಪೂರ್ಣ ಉಪನ್ಯಾಸಗಳಿಂದ ನಮ್ಮ ವಚನ ಸಾಹಿತ್ಯ ಮಂದಾರ ವೇದಿಕೆ ಹಾಗೂ ವಚನ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದಂತ ಎಲ್ಲ ಉಪನ್ಯಾಸಕರುಗಳಿಗೂ ಹಾಗೂ ವಿದ್ವಾಂಸರುಗಳಿಗೂ ಈ ಮೂಲಕ ನಾವು ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೀವಿ. ಹಾಗೆಯೇ ಈ ಎಲ್ಲ ಕಾರ್ಯಕ್ರಮಗಳಿಗೂ ಆಗಮಿಸಿದಂತ ಎಲ್ಲ ವೀಕ್ಷಕ ಪ್ರಭುಗಳಿಗೂ ಕೂಡ ಈ ಮೂಲಕ ಧನ್ಯವಾದಗಳು ಹಾಗೂ ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೀವಿ. ಈ 138ನೇ ಕಾರ್ಯಕ್ರಮವನ್ನ ಹುಬ್ಬಳ್ಳಿಯ ಶ್ರೀಮತಿ ಅನುಪಮ ಪಾಟೀಲ್ ಅವರು ನಿರ್ವಹಣೆ ಮಾಡಲಿದ್ದಾರೆ. ಅವರು ಕಾರ್ಯಕ್ರಮವನ್ನ ಮುಂದುವರಿಸಬೇಕಾಗಿ ವಿನಂತಿ. ಸರಿ ಸರ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನೇ ತಂದೆ, ಬಸವಣ್ಣನೇ ತಾಯಿ, ಬಸವಣ್ಣನೇ ಪರಮ ಬಂಧು ಎನಗೆ, ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯ, ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ನಾಯಕ ಯೋಗಿ ರಾಮೇಶ್ವರದೊಂದಿಗೆ ಬಸವಾದಿ ಶಿವಶರಣರನ್ನ ಸ್ಮರಿಸುತ್ತಾ ಇಂದಿನ ಈ ವಚನ ಸಾಹಿತ್ಯ ಉಪನ್ಯಾಸ ಮಾಲಿಕೆಯನ್ನ ಪ್ರಾರಂಭಿಸೋಣ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಶರಣ ಬಂಧುಗಳಿಗೆ ನನ್ನ ಭಕ್ತಿಪೂರ್ವಕ ಶರಣಾರ್ಥಿಗಳು. ಶ್ರೀ ಶಂಭು ಹಿರೇಮಠ್ ಅಧ್ಯಕ್ಷರು ಪ್ರಥಮ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು ಇವರ ಸಹಯೋಗದೊಂದಿಗೆ ನಮ್ಮ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ವತಿಯಿಂದ ಇಂದು 138ನೆಯ ಅಂತರ್ಜಾಲ ವಚನ ಸಾಹಿತ್ಯ ಉಪನ್ಯಾಸ ಮಾಲಿಕೆ ನಡೆಯುತ್ತಿದೆ. ಮೊದಲಿಗೆ ಶರಣೆ ಹುಬ್ಬಳ್ಳಿಯ ಶರಣೆ ಶ್ರೀಮತಿ ಸುಧಾ ಕುಂದೂರ್ ಅವರಿಂದ ವಚನ ಗಾಯನ. ನಂತರ ನಮ್ಮ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದಂತಹ ಡಾಕ್ಟರ್ ಸುಜಾತಾ ಅಕ್ಕಿ, ಅರ್ಥಶಾಸ್ತ್ರ ಉಪನ್ಯಾಸಕರು, ಮಹಾರಾಣಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈಸೂರು ಅವರಿಂದ ಮರಳು ಸಿದ್ದೇಶ್ವರರ ಕುರಿತು ಉಪನ್ಯಾಸ. ಕೊನೆಯಲ್ಲಿ ಎಂದಿನಂತೆ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಅವರು ಸಂವಾದ ನಿರ್ವಹಣೆ ಮತ್ತು ಶರಣ ಸಮರ್ಪಣೆಯನ್ನ ನಡೆಸಿಕೊಡಲಿದ್ದಾರೆ. ಈಗ ಶರಣೆ ಶ್ರೀಮತಿ ಸುಧಾ ಕುಂದೂರ್ ಅವರಿಂದ ವಚನ ಗಾಯನ. ಶ್ರೀಮತಿ ಸುಧಾ ಅವರು ಮೂಲತಃ ಬ್ಯಾಡಗಿಯವರು, ಹುಬ್ಬಳ್ಳಿಯಲ್ಲಿ ವಾಸ. ನಮ್ಮ ಗೌರಿ ಬಸವ ಬಳಗದ ಹಿರಿಯ ಸದಸ್ಯೆ. ವಚನ ಹಾಡುವುದರಲ್ಲಿ, ಅದರಲ್ಲೂ ಶರಣರ ಬಗ್ಗೆ ಜನಪದದ ಹಾಡುಗಳನ್ನು ಅವರಿಂದ ಕೇಳೋದು ಇನ್ನೂ ಚಂದ. ನಮಗೆಲ್ಲ ವಚನ ಹಾಡುವುದನ್ನ ಕಲಿಸಿಕೊಡ್ತಾ ಇದ್ದಾರೆ. ಬಾಲ್ಯದಿಂದಲೂ ಬಸವ ಸಂಸ್ಕೃತಿಯನ್ನ ಮೈಗೂಡಿಸಿಕೊಂಡು ಬಂದಂತವರು. ಸುಧಾಕ ಅವರಿಗೆ ಈ ವೇದಿಕೆ ತಮ್ಮದು ಹಾಡನ್ನ ಹೇಳ್ಬೇಕಂತ ಕೇಳ್ಕೊಳ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು. ಓಂ ಕೂಡಲ ಸಂಗಮ ದೇವನೇ, ನಾನಿನ್ನ ಧ್ಯಾನವ ಮಾಡುವೆ, ಮೌನವು ನಿನಗೆ ಏತಕೆ, ಕಣ್ತೆರೆದು ನೋಡಬಾರದೆ, ಎನ್ನ ಬಾಳೆಲ್ಲ ಬೀಳಾಗಿ ನಿಂತಿದೆ, ಈ ಜೀವನವು ಸಾಕಾಗಿ ಹೋಗಿದೆ, ಕೊನೆ ಕಾಣಿಸೋ ಪರಮಾತ್ಮನೇ, ನಾನಿನ್ನ ಧ್ಯಾನವ ಮಾಡುವೆ. ಓಂ ಕೂಡಲ ಸಂಗಮ ದೇವನೇ, ನಾನಿನ್ನ ಧ್ಯಾನವ ಮಾಡುವೆ, ಮೌನವು ನಿನಗೆ ಏತಕೆ, ಕಣ್ತೆರೆದು ನೋಡಬಾರದೆ, ಎನ್ನ ಕಣ್ಣಿಗೆ ಮಾಯವು ಮುಸುಕಿದೆ, ನಿನ್ನ ನಾಮವನ್ನು ಸ್ಮರಿಸುವೆ, ವರವನ್ನು ಕೊಟ್ಟು ಗುರುವನ್ನು ತೋರೋ ಸಂಗನೆ, ನಾನಿನ್ನ ಧ್ಯಾನವ ಮಾಡುವೆ. ಓಂ ಕೂಡಲ ಸಂಗಮ ದೇವನೇ, ನಾನಿನ್ನ ಧ್ಯಾನವ ಮಾಡುವೆ, ಮೌನವು ನಿನಗೆ ಏತಕೆ,
ಕಣ್ತೆರೆದು ನೋಡಬಾರದೆ, ಕಣ್ತೆರೆದು ನೋಡಬಾರದೆ. ಎಲ್ಲರಿಗೂ ಧನ್ಯವಾದಗಳು. ನನ್ನ ಹೆಸರು ಮಾಡ್ಬಿಟ್ಟ. ಧನ್ಯವಾದಗಳು ಸುಧಾ ಅವರಿಗೆ. ಪ್ರತಿ ವಾರ ನಾವೆಲ್ಲ ನಿಮ್ಮ ಹಾಡುಗಳನ್ನ ಕೇಳ್ತಾ ಇರ್ತಿದ್ವಿ. ಈಗ ನಮ್ಮ ವಚನ ಸಾಹಿತ್ಯ ಮಂದಾರದ ಬಳಗದ ಸದಸ್ಯರು ಕೇಳುವ ಅವಕಾಶ ಸಿಕ್ತು. ಮುಂದೆಯೂ ನಮ್ಮ ಬಳಗದ ಜೊತೆ ವೇದಿಕೆಯನ್ನ ಹಂಚಿಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ. ಈಗ ಸ್ವಾಗತ ಕಾರ್ಯಕ್ರಮ. ಸೂರ್ಯನುದಯ ತಾವರೆಗೆ ಜೀವಾಳ, ಚಂದ್ರನುದಯ ನೈದಿಲ್ಲಿಗೆ ಜೀವಾಳ, ಕೂಪರ ಠಾವಿನಲ್ಲಿ ಕೂಟ ಜೀವಾಳ, ಒಲಿದ ಠಾವಿನಲ್ಲಿ ನೋಟ ಜೀವಾಳ, ಕೂಡಲ ಸಂಗಮನ ಶರಣರ ಬರವ ನಮಗೆ ಪ್ರಾಣ ಜೀವಾಳ ಪ್ರಾಣ ಜೀವಾಳ ಎನ್ನುವಂತೆ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಶರಣ ಬಂಧುಗಳಿಗೆ, ಶರಣ ಸಹೋದರ ಸಹೋದರಿಯರಿಗೆ ನಮ್ಮ ವಚನ ಸಾಹಿತ್ಯ ಮಂದಾರ ವೇದಿಕೆಯ ಪರವಾಗಿ ಸ್ವಾಗತವನ್ನ ಕೋರುತ್ತೇನೆ. ವಚನ ಗಾಯನವನ್ನ ಮಾಡಿದಂತಹ ಶರಣೆ ಸುಧಾ ಕುಂದೂರ್ ಅವರಿಗೂ ಮತ್ತು ಉಪನ್ಯಾಸ ನೀಡಲು ಆಗಮಿಸಿರುವ ಡಾಕ್ಟರ್ ಸುಜಾತಾ ಅಕ್ಕಿ, ಅರ್ಥಶಾಸ್ತ್ರ ಉಪನ್ಯಾಸಕರು, ಮಹಾರಾಣಿ ಪದವಿ ಪೂರ್ವ ಕಾಲೇಜು ಮೈಸೂರು ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಇನ್ನು ಈ ಕಾರ್ಯಕ್ರಮದ ಸಂಯೋಜಕರಾಗಿರುವ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಅವರಿಗೆ ಮತ್ತು ಸಹ ಸಂಯೋಜಕರಾಗಿರುವಂತಹ ಡಾಕ್ಟರ್ ಸರ್ವಮಂಗಲ ಸಕ್ರಿ, ಡಾಕ್ಟರ್ ರಾಜೇಶ್ವರಿ ಶೀಲ್ವಂತರ್ ಮತ್ತು ಡಾಕ್ಟರ್ ಪುಷ್ಪಾವತಿ ಶಿಲವಡಿ ಮಠ ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಈಗ ಎಲ್ಲರೂ ಕಾಯುತ್ತಿರುವಂತಹ ಉಪನ್ಯಾಸದ ಸಮಯ. ಶಿವಶರಣ ಮರಳುಸಿದ್ದರ ಬಗ್ಗೆ, ಅವರ ಜೀವನ ಮತ್ತು ಸಾಧನೆಗಳ ಬಗ್ಗೆ ಮೈಸೂರಿನ ಡಾಕ್ಟರ್ ಸುಜಾತಾ ಅಕ್ಕಿ ಅವರು ಉಪನ್ಯಾಸ ನೀಡಲಿದ್ದಾರೆ. ಅದಕ್ಕೂ ಮೊದಲು ಡಾಕ್ಟರ್ ಸುಜಾತಾ ಅಕ್ಕಿ ಅವರ ಬಗ್ಗೆ ಒಂದು ಕಿರು ಪರಿಚಯವನ್ನ ನೋಡೋಣ. ಡಾಕ್ಟರ್ ಸುಜಾತಾ ಅಕ್ಕಿ ಅವರು ಕನ್ನಡ ಸಾಹಿತ್ಯದಲ್ಲಿ ಮುಂಚೂಣಿಯಲ್ಲಿರುವ ಹೆಸರು. ಕವಿಯತ್ರಿ, ಜನಪದ ವಿದ್ವಾಂಸರು, ಖ್ಯಾತ ನಾಟಕಕಾರ್ತಿ, ಸಂಘಟನಾ ಚತುರೆ, ಸಂಶೋಧಕಿ, ಹೀಗೆ ಬಹುಮುಖ ಪ್ರತಿಯ ಸುಜಾತಾ ಅವರು ಚಿಂತನಾಶೀಲೆ, ರಂಗಭೂಮಿ ತಜ್ಞೆ, ಅಭಿನಯ ಚತುರೆ, ಪಠ್ಯಗಳನ್ನ ಶೋಧಿಸಿ ಅದಕ್ಕೆ ನಾಟಕದ ಚೌಕಟ್ಟನ್ನು ಹಾಕಿದ ಕುಶಲಮತಿ. ಸುಜಾತಾ ಅವರು ಮೂಲತಃ ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿಯ ತಮ್ರಳ್ಳಿಯವರು. ಕಾರ್ಯವ್ಯಾಪ್ತಿ ಇಡೀ ಕರ್ನಾಟಕ ತುಂಬೆಲ್ಲ. ಅಜ್ಜ ತೋಟಪ್ಪ ಅಕ್ಕಿ ಮತ್ತು ತಂದೆ ಅಕ್ಕಿ ಕೊಟ್ರಪ್ಪ ಅವರು ಬಯಲಾಟ ಮತ್ತು ನಾಟಕದ ಕಲಾವಿದರು. ಅವರ ಗರಡಿಯಲ್ಲಿ ಬೆಳೆದಂತಹ ಸುಜಾತಾ ಅವರಿಗೆ ಜನಪದ ಸಾಹಿತ್ಯ, ರಂಗಭೂಮಿ ಮತ್ತು ಅಭಿನಯ ಕಲೆ ಹಿರಿಯರಿಂದ ಬಳುವಳಿಯಾಗಿ ಒಲೆದು ಬಂದಿದೆ. ಸುಜಾತಾ ಅವರ ಮಹತ್ವಾಕಾಂಕ್ಷೆಯ ಸಂಸ್ಥೆ ಕರ್ನಾಟಕ ಏಕೀಕರಣ ಟ್ರಸ್ಟ್. ಕರ್ನಾಟಕ ಏಕೀಕರಣ ಹೋರಾಟಗಾರರ ಬದುಕನ್ನ ಅನಾವರಣ ಮಾಡಿ ಮುಂದಿನ ಪೀಳಿಗೆಗೆ ನಾಡು ನುಡಿಗಾಗಿ ಶ್ರಮಿಸಿದ ಸಾಧಕರನ್ನ ನಾಡಿಗೆ ಪರಿಚಯ ಮಾಡಲು ಈ ಟ್ರಸ್ಟ್ ಅನ್ನ ಸ್ಥಾಪನೆ ಮಾಡಿದ್ದಾರೆ. ಇದಕ್ಕಾಗಿ ಹಲವಾರು ಕಾರ್ಯಕ್ರಮಗಳನ್ನ ಹಾಕಿಕೊಂಡಿದ್ದಾರೆ. ಇವರ ಸಾಹಿತ್ಯಿಕ ಕೃತಿಗಳು ಪುಟಕಿಟ್ಟ ಕವನ, ಆಕೆ ಏನು, ಎಲ್ಲ ಮೀರಿ, ವಿಜಯನಗರ ಸಾಮ್ರಾಜ್ಞಿ ಎಂಬ ನಾಲ್ಕು ಕವನ ಸಂಕಲನಗಳು ಪ್ರಕಟವಾಗಿವೆ. ರಾಜಾ ಸೋಮಶೇಖರ ನಾಯಕ, ರಾಣಿ ಸೋಮಮ್ಮಾಜಿ, ಚಾಮಚಲುವೆ, ಕಾಯಕ ಸತ್ಯಕ, ಮಲಯಾಳಿ ಪೆಣ್ಪುಟ್ಟಿ, ಸೋಲಿಗರ ಬಾಲೆ, ರಂಗ ಪಾರಿಜಾತ, ಆಕಾಶದ ಕೀಲಿ ಸೇರಿದಂತೆ ಸುಮಾರು 15ಕ್ಕೂ ಹೆಚ್ಚು ನಾಟಕ ಕೃತಿಗಳು ಪ್ರಕಟಗೊಂಡಿವೆ ಮತ್ತು ಪ್ರಶಸ್ತಿಯನ್ನ ಪಡೆದಿವೆ. ಸೋಲಿಗರ ಬಾಲೆ ನಾಟಕಕ್ಕೆ ರತ್ನಮ್ಮ ಹೆಗಡೆ, ಕರ್ನಾಟಕ ವಿದ್ಯಾವರ್ಧಕ ಸಂಘ ಧಾರವಾಡ, ಕರ್ನಾಟಕ ಏಕೀಕರಣ ಸಂಘ ಬೆಂಗಳೂರು ಇವರಿಂದ ಪ್ರಶಸ್ತಿ ಬಂದಿವೆ. ಚಾಮಚಲುವೆ ನಾಟಕ ರಾಜ್ಯಾದ್ಯಂತ ಮತ್ತು ದೇಶ ವಿದೇಶಗಳಲ್ಲೂ ಪ್ರದರ್ಶನವನ್ನ ಕಂಡಿದೆ. ಇನ್ನು ಹಲವಾರು ನಾಟಕಗಳು ಈಗಲೂ ಕೂಡ ಪ್ರದರ್ಶನ ಕಾಡ್ತಾ ಇವೆ. ಜನಪದ ರಂಗಭೂಮಿ ಮತ್ತು ಸಂಶೋಧನೆಗೆ ಯಾವ ದೇಶದ ಪುರುಷಳು ಕೃತಿಗೆ 2014ರಲ್ಲಿ ಕರ್ನಾಟಕ ಜನಪದ ಅಕಾಡೆಮಿಯಿಂದ ಪ್ರಶಸ್ತಿ ದೊರಕಿದೆ. 2019ರಲ್ಲಿ ಕರ್ನಾಟಕ ಬಯಲಾಟ ಅಕಾಡೆಮಿ ಬಾಗಲಕೋಟೆ ಇಂದ ಸಾರಥಿ ಪುಸ್ತಕಕ್ಕೆ ಪ್ರಶಸ್ತಿ ದೊರಕಿದೆ. ದೇಸಿ ಚಿಂತನೆಯ ಜನಪದ ಜನ್ನೆಯರು ಸಂಘಟನೆಯನ್ನ ಮಂಡ್ಯದಲ್ಲಿ ಸ್ಥಾಪಿಸಿದ್ದಾರೆ. ಮಲಯಾಳಿ ಪೆಣ್ಪುಟ್ಟಿ ಬಯಲಾಟವನ್ನ ಆಡಿಸುತ್ತಿದ್ದಾರೆ. ಕರ್ನಾಟಕ ಏಕೀಕರಣ ಟ್ರಸ್ಟ್ ಕೃಷಿನಗರ ಗೋಟಗೋಡಿಯಲ್ಲಿ ಜನಪದ ಸಾಹಿತ್ಯ
ವಚನ ಸಾಹಿತ್ಯ ಮತ್ತು ರಂಗಭೂಮಿ, ದೇಸಿ ಆಹಾರ, ಔಷಧಿಯನ್ನ ಮಹಿಳೆಯರಿಂದಲೇ ಮುಖ್ಯವಾಹಿನಿಗೆ ತರಲು ಶ್ರಮಿಸುತ್ತಿದ್ದಾರೆ. ಇಂತಹ ಧೀರ ದಿಟ್ಟೆ, ಯಾವುದೇ ಪ್ರೋತ್ಸಾಹ ಇಲ್ಲದೆ ಇವೆಲ್ಲವನ್ನ ಸಾಧಿಸಿದ ಧೀರ ಮಹಿಳೆ ಡಾಕ್ಟರ್ ಸುಜಾತಾ ಅಕ್ಕಿಯವರು. ಅವರು ನಮಗೆ ಎಲ್ಲರಿಗೂ, ಎಲ್ಲ ಮಹಿಳೆಯರಿಗೂ ಸ್ಫೂರ್ತಿ ಅಂತ ಹೇಳ್ತೇನೆ. ಅವರನ್ನ ಉಪನ್ಯಾಸ ನೀಡಲು ವೇದಿಕೆಗೆ ಆದರ ಪೂರ್ವಕವಾಗಿ ಆಹ್ವಾನಿಸುತ್ತಿದ್ದೇನೆ. ದಯವಿಟ್ಟು ಬರ್ಬೇಕಂತ ಕೇಳ್ಕೊಳ್ತೀನಿ. ಸುಜಾತಾ ಅಕ್ಕ ಅವ್ರೆ. ಮ್ಯೂಟ್ ಆಗಿದೆ ಅಕ್ಕ. ಮ್ಯೂಟ್ ತೆಗೀರಿ ಅಕ್ಕ, ಕೇಳಿಸ್ತಿಲ್ಲ. ನೀವ್ ಕೇಳತ್ರಾ? ಈಗ ಕೇಳಿಸುತ್ತೆ. ಎಲ್ಲರಿಗೂ ನಮಸ್ಕಾರ. ಶಂಭು ಹಿರೇಮಠ್ ಪ್ರಥಮ್ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು ಇವರ ಸಹಯೋಗದೊಂದಿಗೆ ವಚನ ಮಂದಾರ ಕಾರ್ಯಕ್ರಮಕ್ಕೆ ನನಗೆ ಕೊಟ್ಟಿರ್ತಕ್ಕಂಥ ವಿಷಯ ಮರಳು ಸಿದ್ದೇಶ್ವರ. ಬಸವಾದಿ ಪ್ರಮತರಿಗೆ ಶರಣು ಹೇಳುತ್ತಾ ಹಾಗೂ ಎಲ್ಲ ಬಸವ ಭಕ್ತರಿಗೆ ಶರಣು. ಮರಳು ಸಿದ್ದೇಶ್ವರ ಮತ್ತು ರೇವಣ ಸಿದ್ದೇಶ್ವರ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಅವರು ವಿಶೇಷವಾದ ಸ್ಥಾನವನ್ನ ಹೊಂದಿರತಕ್ಕಂಥವರು. ಕನ್ನಡ ಸಾಂಸ್ಕೃತಿಕ ಚರಿತ್ರೆಯಲ್ಲಿ ಗುರು ಶಿಷ್ಯ ಪರಂಪರೆಯ ರೂವಾರಿಗಳು ರೇವಣಸಿದ್ದೇಶ್ವರ ಮತ್ತು ಮರಳು ಸಿದ್ದೇಶ್ವರ. ಮರಳು ಸಿದ್ದೇಶ್ವರ ಮತ್ತು ರೇವಣ ಸಿದ್ದೇಶ್ವರ ಇಡೀ ದಕ್ಷಿಣ ಭಾರತದಲ್ಲಿ ತಮ್ಮದೇ ಆದ ವಿಶಿಷ್ಟವಾದ ಗುರು ಶಿಷ್ಯ ಪರಂಪರೆಯನ್ನ ಸ್ಥಾಪಿಸಿದ್ದಾರೆ. ರೇವಣ ಸಿದ್ದೇಶ್ವರರು ಮರಳು ಸಿದ್ದೇಶ್ವರರ ಪರಮ ಶಿಷ್ಯ, ಹಾಗೆ ಮಗನಂತ ಶಿಷ್ಯ ಎಂದು ಕೂಡ ಅವರು ತಮ್ಮ ಅಭಿಪ್ರಾಯವನ್ನ ಹೇಳುತ್ತಾರೆ. ಮರಳು ಸಿದ್ದೇಶ್ವರ ಮೂಲತಃ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಉಜ್ಜಿನಿ ಗ್ರಾಮದವರು. ಉಜ್ಜಿನಿಯ ಪಕ್ಕ ಕಗ್ಗಲ್ಲು ಎನ್ನುವ ಒಂದು ಗ್ರಾಮ. ಆ ಗ್ರಾಮದಲ್ಲಿ ಹುಟ್ಟಿ ಉಜ್ಜಿನಿಯಲ್ಲಿ ಬೆಳೆಯುತ್ತಾರೆ. ಕಗ್ಗಲ ಗೌಡರು ಮನೆಯಲ್ಲಿ ಜೀತದಾಳಾಗಿ ತಾನು ಪವಾಡವನ್ನ ಪ್ರತಿನಿಧಿಸ್ತಾನೆ. ಯಾವ ರೀತಿ ಪವಾಡ ಅಂತಂದ್ರೆ, ಮಕ್ಕಳು ಜೊತೆಗೆ ದನ ಕಾಯುವ ಕೆಲಸವನ್ನ ಇವರು ಜೀತಗಾರನಾಗಿ ಮಾಡುವಾಗ ಹುಲಿ ಮೇಲೆ ಸವಾರಿ ಮಾಡೋದು, ಹಾವನ್ನ ಚಾಟಿ ಮಾಡಿ ಹಿಡಿದುಕೊಂಡು ತನ್ನ ಪವಾಡವನ್ನು ಮೆರೆಯೋದು, ಈ ರೀತಿ ಎಲ್ಲ ವರ್ತನೆ ಮಾಡೋದನ್ನ ಕಂಡು ಆ ಊರಿನ ಗೆಳೆಯರೆಲ್ಲ ಗೌಡರ ಹತ್ರ ತಾವು ವಿನಂತಿಯನ್ನ ಮಾಡ್ತಾರೆ. ನಮಗೆ ಮರಳು ಸಿದ್ದೇಶ್ವರ ಕಾಡಲ್ಲಿ ಈ ರೀತಿ ಎಲ್ಲ ತಾನು ತನ್ನ ಪವಾಡವನ್ನು ತೋರಿಸ್ತಾ ಇದ್ದಾನೆ ಅಂತ. ಅದಕ್ಕಾಗಿ ಗೌಡರು ಒಂದು ಸಲ ಆ ಮರಳು ಸಿದ್ದನನ್ನ ಕರೆದು, ನೀನು ಏನು ಬಹಳ ವಿಶೇಷವಾದ ಪವಾಡವನ್ನ ಮೆರಿತಾ ಇದೆಯಂತೆ, ಅದೇನು ತಿಳಿಸು, ನಮಗೆ ಪವಾಡವನ್ನು ಪ್ರತಿನಿಧಿಸು ಅಂತ ಹೇಳಿದಾಗ ಮರಳು ಸಿದ್ದೇಶ್ವರ ಈಗಾಗಲೇ ತೊಗರಿ ಕಟ್ಟಿಗೆ ಅನ್ನುವ ಒಂದು ಗುಂಪು ಇರುತ್ತೆ. ಈಗಾಗಲೇ ಕೊಡವಿರುವ ಕಟ್ಟಿಗೆಯಲ್ಲಿ ಎಳ್ಳು ಅಥವಾ ತೊಗರಿ, ಮೋಸ್ಟ್ಲಿ ಎಳ್ಳು ಅಂತ ಕಾಣಿಸುತ್ತೆ, ಎಳ್ಳಿನ ಎಲ್ಲ ಕೊಡವಿರ್ತಕ್ಕಂಥ ತೊಗರಿ ಬಣವಿಯನ್ನ ತಾನು ಎಳ್ಳನ್ನ ಕೊಡವಿ ಅವರಿಗೆ ಪವಾಡ ಮಾಡಿ ತೋರಿಸ್ತಾನೆ. ಆಗ ಗೌಡರೆಲ್ಲ ಸೇರಿಕೊಂಡು, ಗೌಡರು ಮತ್ತು ಪಂಚಮರೆಲ್ಲ ಸೇರಿಕೊಂಡು, ನೀನು ಮಹಾನ್ ಶರಣನಿದೆಯಪ್ಪ, ನಮ್ಮ ಕೈಲೇ ನಿನ್ನನ್ನ ಯಾವುದೇ ರೀತಿ ಇಲ್ಲಿ ನಾವು ನಮ್ಮ ಮನೆ ಜೀತದಾಳಾಗಿ ಇಟ್ಟುಕೊಳ್ಳಲು ಸಾಧ್ಯವಿಲ್ಲ, ನೀನು ಮಹಾನ್ ಶರಣನದಿ, ನಮ್ಮ ಮನೆಯಲ್ಲಿ ಇರಬೇಡ ಅನ್ನುವ ಒಂದು ಮಾತನ್ನ ಹೇಳ್ತಾರೆ. ಹೇಳಿದ ತಕ್ಷಣ ಆ ಮರಳು ಸಿದ್ದೇಶ್ವರನಿಗೆ ಏನ್ ಮಾಡೋಕ್ಕೋ ಗೊತ್ತಾಗೋದಿಲ್ಲ. ಆಗ ಏನ್ ಮಾಡ್ತಾನೆ, ತಾನು ಉಜ್ಜಿನಿಯಲ್ಲಿ ಬಂದು
ಉಜ್ಜಿನಿಯಲ್ಲಿ ಒಂದು ಪಾದವನ್ನ ಇಡ್ತಾನೆ. ನೆಕ್ಸ್ಟ್ ಮುಂದೆ ಸೊಕ್ಕೆ, ಜಾಗಟಗೇರಿ, ಕಾಳಾಪುರ, ಹೀಗೆ ಈ 9 ಸ್ಥಾನಗಳಲ್ಲಿ ಆತ ತನ್ನ ಪವಾಡವನ್ನ ನಡೆಸಿ ಹಂಪಸಾಗರ, ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಹಂಪಸಾಗರಕ್ಕೆ ಬರ್ತಾನೆ. ಅಲ್ಲಿ ಹಂಪಸಾಗರಕ್ಕೆ ಬಂದು ಅಂಬಿಗರು ಇರ್ತಾರೆ. ಅಂಬಿಗರನ್ನ ಕೇಳ್ತಾನೆ, ನನ್ನ ಇಲ್ಲಿಂದ ಮುಂದೆ ಕಳಿಸ್ರಿ, ನೀವು ನದಿ ದಾಟಿಸಿ ಅಂತ. ಅದ್ ಕೇಳಿದಾಗ ಅವ್ರ ಏನ್ ಮಾಡ್ತಾರೆ, ದುಡ್ಡು ಕೊಡು ಅಂತ ಮರಳು ಸಿದ್ದೇಶ್ವರನ್ನ ಕೇಳ್ತಾರೆ. ಮರಳು ಸಿದ್ದೇಶ್ವರನ ದುಡ್ಡು ಕೊಡು ಅಂತ ಕೇಳಿದಾಗ ಮರಳು ಸಿದ್ದೇಶ್ವರ, ದುಡ್ಡು ನನ್ನ ಹತ್ರ ಇಲ್ಲ, ಎಲ್ಲಿಂದ ತರಲಿ ಅಂತ ಹೇಳ್ತಾನೆ. ಆಗ ಅವರು ದೊಡ್ಡ ದೊಡ್ಡ ವ್ಯಕ್ತಿಗಳು ಎದುರಿಗೆ ಈತ ಒಂಥರ ಕಂಡ ತುಂಡ ಹಿಡಿದುಕೊಂಡು ಒಂಥರ ವಿಚಿತ್ರವಾಗಿ ಇರೋದ್ ನೋಡಿ ನೂಕು ಬಿಡ್ತಾರೆ. ಯಾರು? ಅಂಬಿಗರು. ತಕ್ಷಣನೇ ನಿಮ್ಮ ಮನೆ ಒತ್ತು ಉರಿಯಲಿ ಅಂತ ಮರಳು ಸಿದ್ದೇಶ್ವರ ಶಾಪ ಕೊಟ್ಟು ತಾನು ಕಂಬಳಿ ಮತ್ತು ಉಟ್ಟನ್ನು ತೆಗೆದುಕೊಂಡು ಅವ್ರ ಎದುರಿಗೆ ನದಿಯನ್ನ ದಾಟಿ ಮುಂದೆ ತಿಗಿರಿ ಅನ್ನೋ ಊರಿಗೆ ಹೋಗುತ್ತಾನೆ. ತಿಗಿರಿ ಅನ್ನೋ ಊರಿಗೆ ಹೋಗಿ 100 ಕಂಬಳಿಯನ್ನ ಕೊಡುತ್ತಾನಂತೆ. 100 ಲಿಂಗಗಳು ಅಲ್ಲಿ ಉದ್ಭವ ಆಗ್ತವೆ. ಆ 100 ಲಿಂಗಗಳು ಉದ್ಭವ ಆದ ನಂತರ ಇನ್ನು ಒಂದೇ ಒಂದು ಹನಿ ಲಿಂಗ ಇರುತ್ತೆ. ಆ ಹನಿಯನ್ನ ಬಿಸರಳಿಯಲ್ಲಿ ಹನಿ ಲಿಂಗವನ್ನ ಸ್ಥಾಪನೆ ಮಾಡ್ತಾನೆ. ಇದು 100 ಲಿಂಗ ಇರುವುದು ತಿಗಿರಿ ಎನ್ನುವ ಊರಲ್ಲಿ, ಇನ್ನು ಒಂದು ಹನಿ ಲಿಂಗ ಇರುವುದು ಬಿಸರಳಿಯಲ್ಲಿ. ಆ ಬಿಸರಳಿಯಲ್ಲಿ ಹನಿಲಿಂಗವನ್ನ ಸ್ಥಾಪನೆ ಮಾಡಿದ ನಂತರ ಅಲ್ಲಿ ಬಿಸರಳಿಯಲ್ಲಿ ಎಲ್ಲ ಭಕ್ತರು ಈತನ ಒಂದು ಪವಾಡಕ್ಕೆ, ಈತನ ಭಕ್ತಿಗೆ ಮೆಚ್ಚಿ ಹಲವಾರು ರೀತಿಯ ಭಕ್ತಿ ಪರಂಪರೆಯನ್ನ ಅಲ್ಲಿ ಮೆರೆಯುತ್ತಾನೆ. ಭಕ್ತಿ ಪರಂಪರೆ ಯಾವ ರೀತಿ ಅಂತಂದ್ರೆ, ಆತ ಆ ಜನಪದ ಗೀತೆಗಳನ್ನ ನಾನು ಸಂಗ್ರಹ ಮಾಡಿದ್ದೀನಿ ಬಿಸರಳಿಯಲ್ಲಿ. ಅಲ್ಲಿ ಸಂಗ್ರಹ ಮಾಡಿದಿರುವ ಅಲ್ಲಿ ದೇವದಾಸಿಯರು ಹೇಳಿರ್ತಕ್ಕಂತ ಒಂದು ಹಾಡುಗಳು ಎಲ್ಲವೂ ನನ್ನಲ್ಲಿ ಇವೆ. ಅವರು ಯಾವ ರೀತಿ ಅಂತಂದ್ರೆ, ಮರಳು ಸಿದ್ದೇಶ್ವರ ನನ್ನ ದೇವರಯ್ಯ ಮಾಡಿರಯ್ಯ ಅಂತಾನೆ, ಕಾವಿ ಧರಿಸಿ ಕೈಲಾಸ ಕಂಡೆ ಅಂತಾನೆ, ನನ್ನ ಗುರುವೆ ಲಿಂಗದೇವ ದೇವಾರು ದೇವ ಛಾಯವಾಗಿ ಮೆರೆದೇನೆ, ಮಳೆಯ ಸಿದ್ಧ, ಅಲ್ಲಮ್ಮ ಹೇಳುವಂತೆ ನಾ ದೇವನಲ್ಲದೆ ನೀ ದೇವನೇ ಅಂತ, ನಾ ದೇವೋ ನೀ ದೇವಣ್ಣ ಇನ್ಯಾರು ಬಲ್ಲರು, ಒಪ್ಪದ ಮಗ ಶರಣನಾದ, ಹಿಂದುಳಿದವರ ವ್ಯಕ್ತಿ ಮುಂದೆ ಬಂದ ಅನ್ನೋದನ್ನ ಹಾಡಿನಲ್ಲಿ, ಅಂದ್ರೆ ನಾನು ಬಜಾರ್ ಗುಂಟ ಬಂದೆ, ನಾನು ಉತ್ತಮರ ಪಲ್ಲಕ್ಕಿಯಲ್ಲಿ ಬಂದೆ ಅಂತ ಹೀಗೆ ತಾನು ಒಂದು ಮರಳು ಸಿದ್ಧ ಮಳೆಯ ಸಿದ್ಧನಾಗಿ ಮಾರ್ಪಡ್ತಾನೆ. ಈ ಮಳೆಯ ಸಿದ್ಧನಾಗಿ ಮಾರ್ಪಡುವಾಗ ಆಕಾಶದ ಕೀಲಿ ಕಡಿದಾನೀತ ಅನ್ನೋ ಕೂಡ ಇಲ್ಲಿ ಹಾಡು ಬರುತ್ತೆ. ಈತನ ಶಿಷ್ಯಂದರು 2 ಮಹಿಳೆಯರು ಇರ್ತಾರೆ, ಯಾರು? ಮಾಯಕ್ಕ ಮತ್ತು ರೇವಕ್ಕ ಅಂತ. ಅವರು ಕೂಡ ಈತನ ಭಕ್ತಿಗೆ ತಾವು ಶರಣಾಗಿ ತಾವು ಶರಣತ್ವವನ್ನ ಮೆರೀತಾರೆ. ಈಗಿರುವಾಗ ಈತನನ್ನ ಆಕಾಶದ ಕೀಲಿ ಕಡಿದಾನೀತ ಅಂತ ಹೇಳ್ತಾರೆ. ಮುಂದೆ ಅಲ್ಲಿ ಜನಪದರು ಹೇಳುವ ಕಥೆಯ ಪ್ರಕಾರ ಆಕಾಶದ ಕೀಲಿ ಅನ್ನ ರೇವಕ್ಕ ಮತ್ತು ಮಾಯಕ್ಕ ಇವರಿಬ್ಬರಿಗೂ ಅದನ್ನೇನ್ ಮಾಡ್ತಾನೆ, ಧಾರೆ ಎರಿತಾನೆ. ಅಂದ್ರೆ ಮರಳು ಸಿದ್ಧ ಯಾವ ರೀತಿ ತನ್ನ ವ್ಯಕ್ತಿತ್ವವನ್ನ ಮೆರಿತಾನೆ ಅಂತಂದ್ರೆ, ತಾನು ಮಾತಿನ ಗುಂಡು ಗವಿಗಳ ಅಂತ ಹೇಳ್ತಾರೆ, ನಾಲಿಗೆ ಮೇಲೆ ನವ ನುಡಿ ಅಂತ ಹೇಳ್ತಾನೆ, ಆಮೇಲೆ ಲೆಕ್ಕವಿಲ್ಲದ ಅಕ್ಷರ ಬರದೇನೆ ಅಂತ ಹೇಳ್ತಾನೆ. ಮರಳು ಸಿದ್ಧ ತಾನು ಒಬ್ಬರ ಮನೆಯ ಜೀತಗಾರನಾಗಿ ನಂತರದ ದಿನಗಳಲ್ಲಿ ಸಾಮಾನ್ಯ ವ್ಯಕ್ತಿತ್ವದಿಂದ ಅಸಾಮಾನ್ಯ ವ್ಯಕ್ತಿತ್ವಕ್ಕೆ ಆತನ ಜೀವನ ಯಾನ ಮುಂದೆ ಹೋಗ್ತಾ ಇರುತ್ತೆ. ಇದು ಯಾಕೆ ಅಂತಂದ್ರೆ, ಆತನಿಗೆ ಬಂದಿರತಕ್ಕಂತ ಶಕ್ತಿ ಅಂದ್ರೆ ಈ ಅಕ್ಷರ ಜ್ಞಾನ. ಅಕ್ಷರ ಜ್ಞಾನದಿಂದ ಇಡೀ ಸಮಾಜವನ್ನೇ ಆತ ಬದಲಾವಣೆ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾನೆ. ಈ ಯಾವ ರೀತಿ ಅಂತಂದ್ರೆ, ಈ ಮರಳು ಸಿದ್ಧನ ಬಗ್ಗೆ ಆದಾಯನವರು 68,000 ವಚನಗಳನ್ನು ಬರೆದಿದ್ದಾರೆ ಅಂತ ಹೇಳ್ತಾರೆ. ಆದ್ರೆ ಸಿಕ್ಕಿರೋದು ಇವತ್ತಿಗೆ ಒಂದೇ ಒಂದು ವಚನ. ಆ ವಚನ ಯಾವ ರೀತಿ ಇದೆ ಅಂದ್ರೆ, ಆಲಯದಲ್ಲಿ ಕರಿಗೊಳಲು ಆಲಿಸುವ ಶ್ರವಣವು ಮೇಲಿಪ್ಪ ಆಕಾಶವನರಡಲು, ಉಲುಹಿ ನಿರ್ಭೂತ ಚಿತ್ತ ಸಮಾಧಾನವ ನೇಯ್ದಲು, ಕಾಲ ಕರ್ಮ ಭವಂಗಳ ಗೆಲುವುದೇನಿದೆ ಸೋಜಿಗವು ಹೇಳ ರೇವಣ್ಣ ಪ್ರಭುವೆ ಅಂತ. ಗುರುವಾದ ರೇವಣ ಸಿದ್ದೇಶ್ವರನ ಒಂದು ಅಂಕಿತವನ್ನು ಇಟ್ಟುಕೊಂಡು ಬರೆದಿರ್ತಕ್ಕಂಥದ್ದು ಒಂದೇ ಒಂದು ಮರಳು ಸಿದ್ಧನ ವಚನ ನಮಗೆ ಲಭ್ಯವಾಗುತ್ತೆ.
ಈ ಕೊಪ್ಪಳ ಭಾಗದಲ್ಲಿ ಬರಗಾಲ ಬಂದಾಗ ಬಿಸರಳ್ಳಿ ಮತ್ತು ಹಿರೇಸಿಂಧೋಗಿಯಲ್ಲಿ ರೇವಣಸಿದ್ದನ ಭಕ್ತರಿದ್ದಾರೆ, ಬಿಸರಳ್ಳಿಯಲ್ಲಿ ಮರುಳಸಿದ್ದನ ಭಕ್ತರಿದ್ದಾರೆ. ಇಲ್ಲಿ ಎಲ್ಲಾ ದಲಿತರು ಆ ಶರಣರಾಗಿದ್ದಾರೆ. ಇವತ್ತಿಗೂ ಕೂಡ ಅವರ ಶರಣತ್ವವನ್ನ ಮತ್ತು ಬಿಸರಳ್ಳಿಯಲ್ಲಿ ಇರ್ತಕ್ಕಂಥ ಮರುಳಸಿದ್ದನ ಆಚರಣೆಯನ್ನು ಎಲ್ಲ ಕೂಡ ಇಲ್ಲಿ ಮಾಡ್ತಾರೆ. ಆಕಾಶದ ಕೀಲಿಯನ್ನ ದಲಿತ ಮಹಿಳೆಯರಾಗಿರ್ತಕ್ಕಂಥ ರೇವಕ್ಕ ಮತ್ತು ಮಾಯಕ್ಕನವರ ಸೆರಗಿಗೆ ಹಾಕುತ್ತಾನೆ ಅನ್ನೋದನ್ನು ಕೂಡ ಇಲ್ಲಿ ಕಥೆಯನ್ನ ಇಲ್ಲಿಯ ಭಕ್ತರು ಹೇಳ್ತಾರೆ. ಇಲ್ಲಿ ಎಷ್ಟ್ರ ಮಟ್ಟಿಗೆ ತಾನು ಫೀಲಿಂಗ್ ಅಂದ್ರೆ ಹಾಡುಗಳಲ್ಲಿ ತನ್ನ ಒಂದು ಭಾವನೆಗಳನ್ನ ವ್ಯಕ್ತಪಡಿಸ್ತಾನೆ ಮರುಳಸಿದ್ದ. ಅಂದ್ರೆ ಲೆಕ್ಕವಿಲ್ಲದ ಅಕ್ಷರ ಬರದೇನೆ ಅಂತ ಹೇಳೋದರ ಜೊತೆಗೆ ಹೇಳೋದಂದ್ರೆ ಅರಿಯರು ನನ್ನ ನರಲೋಕ ಅಂತ ಹೇಳ್ತಾನೆ. ಅಂದ್ರೆ ರೇವಣಸಿದ್ದನ ಶಿಷ್ಯತ್ವದಿಂದ ಮರುಳಸಿದ್ದ ಇಡೀ ದಕ್ಷಿಣ ಭಾರತದಲ್ಲೇ ಓಡಾಡ್ತಾನೆ. ನಿತ್ಯ ಜಂಗಮತ್ವ ಇದು ಮರುಳಸಿದ್ದನ ಒಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲ, ಇವರು ಒಬ್ಬ ಅಸಾಮಾನ್ಯ ವ್ಯಕ್ತಿತ್ವವನ್ನು ಹೊಂದಿರ್ತಕ್ಕಂಥವ್ರು ಮರುಳಸಿದ್ದೇಶ್ವರ ಅಂತ ಹೇಳಿದ್ರೆ ಉತ್ಪ್ರೇಕ್ಷೆ ಏನು ಆಗಲಾರದು ಅಂತ ಇಲ್ಲಿ ಹೇಳ ಬಯಸ್ತೇನೆ. ಉಜ್ಜಿನಿ, ಕಾಳಾಪುರ, ಜಾಗಟಗೇರಿ, ಚಿಕ್ಕ ಉಜ್ಜಿನಿ, ಸೊಕ್ಕೆ, ಸಾಸ್ವಿಹಳ್ಳಿ, ಹಾರಕನಾಳು, ಈಚಲ ತಿಮ್ಮಾಪುರ, ಹಂಪಸಾಗರ ಮತ್ತು ತಿಗಿರಿ ಇಲ್ಲೆಲ್ಲ 9 ಪಾದಗಳನ್ನು ಇಟ್ಟು ಉಜ್ಜಿನಿ ಮರುಳಸಿದ್ದೇಶ್ವರ ಇಡೀ ದಕ್ಷಿಣ ಭಾರತದಲ್ಲಿ ಓಡಾಡ್ತಾನೆ ಅಂತ. ಮರುಳಸಿದ್ದನ ಬಗ್ಗೆ ಇತ್ತೀಚೆಗೆ ಮರುಳಸಿದ್ದ ಮತ್ತು ಚತುರಾಚಾರ್ಯರು ಅಂತ ಚಾರಿತ್ರಿಕ ಅಧ್ಯಯನವನ್ನ ಚಂದ್ರಶೇಖರ್ ಕಗ್ಗಲ್ ಗೌಡ್ರು ಮಾಡಿದ್ದಾರೆ. ಭದ್ರಾವತಿಯಲ್ಲಿ ಟೀಚರ್ ಇದ್ದಾರೆ, ಅವರು ಶಿವಮೊಗ್ಗದಲ್ಲಿ ವಾಸ. ಅವರು ಒಂದು ಪುಸ್ತಕವನ್ನ ಮರುಳಸಿದ್ದ ಮತ್ತು ಚತುರಾಚಾರ್ಯರು ಚಾರಿತ್ರಿಕ ಅಧ್ಯಯನ ಇನ್ನೂ ಒಂದು ಅಂದ್ರೆ ವಿಶ್ವಬಂಧು ಮರುಳಸಿದ್ದೇಶ್ವರ ಒಂದು ಅಧ್ಯಯನ ಅಂತ ಮೈಸೂರಲ್ಲಿ ಡಾಕ್ಟರ್ ಎಂ ಶ್ರೀನಿವಾಸ್ ಮೂರ್ತಿ ಅವರು ಕೂಡ ಮೈಸೂರು ವಿಶ್ವವಿದ್ಯಾಲಯದಿಂದ PhD ಅನ್ನ ಪಡೆದಿದ್ದಾರೆ. ಅದ್ರ ಜೊತೆಗೆ ಇತ್ತೀಚೆಗೆ ಹಂಪಿ ವಿಶ್ವವಿದ್ಯಾಲಯದಲ್ಲಿ ಕೆ ಲಕ್ಷ್ಮಣ್ ಅಂತ ಚತುರಾಚಾರ್ಯರು ರೇವಣಸಿದ್ದ ಮರುಳಸಿದ್ದ ಏಕೋರಾಮಿ ತಂದೆ ಮತ್ತು ಪಂಡಿತರಾಧ್ಯ ಈ 4 ಜನರದ್ದು ಚತುರಾಚಾರ್ಯರು ಅಂತ ಕೂಡ ಇಲ್ಲಿ PhD ಮಾಡಿದ್ದಾರೆ ಕನ್ನಡ ವಿಶ್ವವಿದ್ಯಾಲಯ ಹಂಪಿಯಿಂದ. ಹಾಗೆ ಮರುಳಸಿದ್ದ ಚಾರಿತ್ರಿಕ ಹಿನ್ನೆಲೆಗಳು ಚಿತ್ರದುರ್ಗ ಜಿಲ್ಲೆ ಅನುಲಕ್ಷಿಸಿ ಅಂತ ಡಾಕ್ಟರ್ ವಿಜಯಕುಮಾರ್ ಅವರು ಕೂಡ ಹಂಪಿ ವಿಶ್ವವಿದ್ಯಾಲಯದಿಂದ PhD ಅನ್ನ ಮಾಡಿದ್ದಾರೆ. ನಾನು ಸುಮಾರು ಒಂದು 20-25 ವರ್ಷಗಳ ಕೆಳಗೆ ಬಿಸರಳ್ಳಿಯಲ್ಲಿ ಮರುಳಸಿದ್ದನ ಒಂದು ಜನಪದ ಗೀತೆಗಳನ್ನ ಸಂಗ್ರಹ ಮಾಡಿದ್ದೀನಿ. ನಂತರದ ದಿನಗಳಲ್ಲಿ ಇತ್ತೀಚೆಗೆ ನಾನು ಡಾಕ್ಟರ್ ಮಹಾದೇವ್ ಬಣಕಾರ್ ಅವರು ವಿಶ್ವಬಂಧು ಮರುಳಸಿದ್ದ ಅನ್ನುವ ಒಂದು ಪುಸ್ತಕವನ್ನ ಬರೆದಿದ್ದಾರೆ. ಇದಕ್ಕಿಂತ ಮುಂಚೆ ದೇವಕವಿ ಅಂತ ಬಾಗಳೆಯಲ್ಲಿರ್ತಕ್ಕಂಥ ಕವಿ ಮರುಳಸಿದ್ದೇಶ್ವರನ ಬಗ್ಗೆ ಮಾಡಿದ್ದಾರೆ. ಮತ್ತು ಆನಕ್ರು ಅವರು ಕೂಡ ಮರುಳಸಿದ್ದೇಶ್ವರ ಬಗ್ಗೆ ಜನಪದ ಕಾವ್ಯಗಳ ಸಂಗ್ರಹ ಮಾಡಿದ್ದಾರೆ. ಅದ್ರ ಜೊತೆಗೆ ನನ್ನದು ನಾಲಿಗೆ ಮೇಲೆ ನವನುಡಿ ಅಥವಾ ಇನ್ನು ಈ ಬೇರೆ ರೀತಿಯ ಹೆಸರು ಕೂಡ ನಾವು ಅದಕ್ಕೆ ನಾನು ಮಾಡ್ಬೋದು. ಒಂದು 30-35 ಜನಪದ ಹಾಡುಗಳು ನನ್ನಲ್ಲಿ ಇವೆ ಈ ಮರುಳಸಿದ್ದೇಶ್ವರನ ಬಗ್ಗೆ. ಮರುಳಸಿದ್ದೇಶ್ವರ ಹಾವೇರಿ ಜಿಲ್ಲೆಯಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಅಂದ್ರೆ 3, 5, 10, 15 ಕಿಲೋಮೀಟರ್ಗೆ ಒಂದೊಂದು ದೇವಾಲಯಗಳನ್ನ ನಾನು ಮರುಳಸಿದ್ದ ದೇವಾಲಯ ಮತ್ತು ರೇವಣಸಿದ್ದ ಮರುಳಸಿದ್ದೇಶ್ವರ ಇಬ್ಬರು ಇದ್ದಾರೆ. ಮತ್ತೆ ವಿಶೇಷವಾಗಿ ಮರುಳಸಿದ್ದ ಒಂದೇ ದೇವರು ಇದೆ, ಅಲ್ಲಿ ಕೂಡ ಮರುಳಸಿದ್ದೇಶ್ವರನ ಸಿದ್ದೇಶ್ವರ ಅಂತ ಕರೀತಾರೆ. ಸುಮಾರು ಒಂದು 25 ಹೆಸರಲ್ಲಿ ಹಾವೇರಿ ಜಿಲ್ಲೆ ನಾನು ಮರುಳಸಿದ್ದೇಶ್ವರ ಹೆಸರನ್ನ ನಾನು ಕಂಡುಕೊಂಡಿದ್ದೀನಿ. ಏನು ಮಳೆ ಮಲ್ಲೇಶ, ಮಳೆ ಸಿದ್ದೇಶ, ಮಳೆಯ್ಯ, ಅಮೋಘ ಸಿದ್ಧ, ಕಾಡ ಸಿದ್ಧ, ಹಾಲ ಸಿದ್ದೇಶ್ವರ, ಕರಿಸಿದ್ದೇಶ್ವರ, ಗವಿಸಿದ್ದೇಶ್ವರ, ಮರುಳಸಿದ್ದೇಶ್ವರ, ರಸಸಿದ್ದೇಶ್ವರ, ಭೂಮಿ ಸಿದ್ದೇಶ್ವರ, ಗೊಂಗಡಿ ಸಿದ್ದೇಶ್ವರ, ಬಳೆ ಸಿದ್ದೇಶ್ವರ, ಕಣಿವಿ ಸಿದ್ದೇಶ್ವರ, ಪರ್ವತಗಿರಿ ಸಿದ್ದೇಶ್ವರ, ಹನಿಲಿಂಗ ಸಿದ್ದೇಶ್ವರ, ಉಜಿನೇಶ್ವರ, ಸಿದ್ಧಲಿಂಗೇಶ್ವರ, ವೈದ್ಯ ಸಿದ್ದೇಶ್ವರ, ಮಳೆಬೀಜ ಸಿದ್ದೇಶ್ವರ, ಮಳೆಬಗೆ ಸಿದ್ದೇಶ್ವರ, ಬಾಲ ಸಿದ್ದೇಶ್ವರ, ದಂಡ ಸಿದ್ದೇಶ್ವರ, ಸಿದ್ದರಾಯ ಸಿದ್ದೇಶ್ವರ, ಬೆಂಕಿ ಸಿದ್ದೇಶ್ವರ, ಭಂಗಿ ಸಿದ್ದೇಶ್ವರ ಈ ಎಲ್ಲ ಹೆಸರುಗಳನ್ನ ನಾನು ಶಿವಮೊಗ್ಗ ಜಿಲ್ಲೆ, ದಾವಣಗೆರೆ ಜಿಲ್ಲೆ, ಹಾವೇರಿ ಜಿಲ್ಲೆ ಮತ್ತು ಬಳ್ಳಾರಿ ಜಿಲ್ಲೆ ಮತ್ತು ಧಾರವಾಡ ಜಿಲ್ಲೆಯಲ್ಲಿ ಕೂಡ ನಾನು ನೋಡಿದ್ದೀನಿ. ಇತ್ತೀಚೆಗೆ ಚಂದ್ರಶೇಖರ್ ಬೆಲ್ಲದ ನಗರ ಅನ್ನೋದು ಒಂದು ನಗರ ಮಾಡಿ ಧಾರವಾಡದಲ್ಲಿ, ಅಲ್ಲಿ ಶಾಲ್ಮಲಾ ನದಿಯ ಹುಟ್ಟಿನ ಒಂದು ಪ್ರದೇಶದಲ್ಲಿ ಕೂಡ ರೇವಣಸಿದ್ದೇಶ್ವರ ಮತ್ತು ಮರುಳಸಿದ್ದೇಶ್ವರ ಇಬ್ರು ಕೂಡ ಅಲ್ಲಿ ಇರೋದನ್ನ ನಾನು ಕ್ಷೇತ್ರ ಕಾರ್ಯದಲ್ಲಿ ನಾನು ನೋಡಿ ಬಂದಿದ್ದೀನಿ. ಕ್ಷೇತ್ರ ಕಾರ್ಯವನ್ನು ಮಾಡುವಾಗ ನನಗೆ ಬಹಳ ವಿಶೇಷ ಅನಿಸಿದ್ದು ಹಾವೇರಿ ಜಿಲ್ಲೆಯಲ್ಲಿ ಒಂದು
ನಾರಾಯಣಪುರ ಅಂತ ನಾನು ಕಾಲೇಜಲ್ಲಿ ಕೆಲಸ ಮಾಡ್ತಿದ್ದೆ. ಅದೇ ಊರಲ್ಲಿ ಸಿದ್ದಪ್ಪನ ಗುಡಿ ಅಂತ ಕರೀತಾರೆ. ಅಲ್ಲಿ ಏನಪ್ಪಾ ಅಂತಂದ್ರೆ ಹಸುಗಳಿಗೆ, ದನ ಕರುಗಳಿಗೆ ಆರೋಗ್ಯ ಸರಿ ಇಲ್ಲದೆ ಇದ್ರೆ ಬೇಡಿಕೊಂಡು ಅಲ್ಲಿ ತಾನು ಹರಕೆಯನ್ನ ತೀರಿಸಿದ್ರೆ ಅವರ ದನ ಮತ್ತು ಕರುಗಳಿಗೆ ಏನೇ ಸಮಸ್ಯೆ ಆದ್ರೂ ಅದು ಪರಿಹಾರ ಆಗುತ್ತೆ ಅನ್ನೋದು ಒಂದು. ಆಮೇಲೆ ಬಂಕಾಪುರದಲ್ಲಿ ಕಲ್ಯಾಣ ಚಾಲುಕ್ಯರ ಕಾಲದ ಶಿಲ್ಪಕಲೆಯೇ ಮರುಳು ಸಿದ್ದೇಶ್ವರನ ದೇವಸ್ಥಾನ ಇದೆ. ಹಾಗೆ ರೇವಣ ಸಿದ್ದೇಶ್ವರ ಮತ್ತು ಮರುಳು ಸಿದ್ದೇಶ್ವರ ಅಲ್ಲಿ ದೂರ ದೂರ ಇದ್ದಾರೆ. ಆ ನಾಗನೂರು ಎನ್ನುವ ಊರಲ್ಲಿ ಒಂದು ಮನೆಯಲ್ಲಿ ರೇವಣ ಸಿದ್ದೇಶ್ವರ, ಮರುಳು ಸಿದ್ದೇಶ್ವರ ಲಿಂಗಾಕಾರವಾಗಿ ಮನುಷ್ಯನ ಮುಖದ ರೂಪದಲ್ಲಿ ಕೂಡ ಅವು ನಮಗೆ ಕಾಣಿಸ್ತವೆ. ಅವನು ಕೂಡ ನಾನು ನೋಡಿ ಬಂದಿದ್ದೀನಿ. ಜೊತೆಗೆ ಸಿದ್ದರ ಬೆಟ್ಟ ಅಂತ ಇದೆ. ಅಲ್ಲಿ ರೇವಣ ಸಿದ್ಧ ಮತ್ತು ಮರುಳು ಸಿದ್ಧ ಇಬ್ರು ಕೂಡ ಲಿಂಗಾಕಾರವಾಗಿದ್ದಾರೆ. ಆ ಸಿದ್ದರ ಬೆಟ್ಟ ಎಷ್ಟು ಎತ್ತರ ಇದೆ ಅಂತಂದ್ರೆ ಕೆಳಗೆ ನಿಂತ್ಕೊಂಡ್ರೆ ಎಷ್ಟು ಆಕಾಶಕ್ಕೆ ಮುಟ್ಟುತ್ತೇನೋ ಬೆಟ್ಟ ಅನ್ನೋಷ್ಟು, ಮತ್ತು ನಾವು ಪೂರ್ತಿ ಮೇಲೆ ಬೆಟ್ಟ ಹತ್ತಿದ್ರೆ ಕೆಳಗಡೆ ಅಷ್ಟು ಅಂತರವನ್ನ ಕಾಣ್ತೇವೆ. ಅವು ಬಹಳ ವಿಶೇಷವಾಗಿ ಲಿಂಗಗಳು ಆಕಾರವಾಗಿ ಅಲ್ಲಿ ಇವೆ. ಇಂದಿಗೂ ಕೂಡ ಅಲ್ಲಿ ಮಳೆ ಬರದೇ ಇದ್ರೆ ಸಿದ್ದರಾಯನ ಪೂಜೆಯನ್ನ ಮಾಡಿ ಊರಲ್ಲೆಲ್ಲ ಮೆರವಣಿಗೆ ಮಾಡ್ಕೊಂಡು ಅಲ್ಲಿ ಪರುವು ಮಾಡಿ ಬೆಟ್ಟದ ಮೇಲೆ ಪೂಜೆ ಮಾಡಿ ಇಳಿಬೇಕು ಅನ್ನೋಷ್ಟ್ರೊಳಗೆ ಅವರ ನಂಬಿಕೆಯ ಪ್ರಕಾರ ಮಳೆ ಬರ್ತಾ ಇದೆ ಅಂತೆ. ಅದನ್ನ ಇವತ್ತಿಗೂ ಮಳೆ ಆಚರಣೆಯನ್ನ ಮಾಡ್ತಾರೆ. ಅದೇ ರೀತಿ ಮೂಡೂರು, ಹೊಂಕಣ, ಕಬ್ಬೂರು, ಓತನಹಳ್ಳಿ, ರಾಣೆಬೆನ್ನೂರು, ಹಲಿಗೇರಿ, ರಟ್ಟಿಹಳ್ಳಿ, ಸಿದ್ದಗಿರಿ, ಆ ಆಮೇಲೆ ಇದು ಯಾವ್ದು ಕುಮದ್ವತಿ ನದಿಯ ಪಕ್ಕದಲ್ಲಿ ಒಂದು ರಟ್ಟಿಹಳ್ಳಿಯಲ್ಲಿ ಒಂದು ನದಿ ಪಕ್ಕನೆ ಒಂದು ಮಲ್ಲೇಶ ಅಂತ ಇದ್ದಾನೆ. ಆ ಮಳೆ ಮಲ್ಲೇಶನ ಪೂಜೆ ಮಾಡೋರು ಅರ್ಚಕರು ಯಾರಪ್ಪ ಅಂತಂದ್ರೆ ವೈದಿಕರು. ಅಲ್ಲಿ ಅವರು ಮಳೆ ಮಲ್ಲೇಶ ಅಂತ ಯಾಕೆ ಅಂತಂದ್ರೆ ಮಳೆ ಬರದೇ ಇದ್ದಾಗ ಗರ್ಭಗುಡಿಯಲ್ಲಿ ಮಣ್ಣಿನ ಒಂದು ಅಡ್ಡವನ್ನ ಹಾಕಿಬಿಟ್ಟು ಆ ನೀರ್ ತುಂಬಿಸ್ತಾರಂತೆ. ಗರ್ಭಗುಡಿಯಲ್ಲಿ ನೀರು ತುಂಬಿಸಿ ಅವರು ಮರುಳು ಸಿದ್ದೇಶ್ವರನ ಧ್ಯಾನ ಮಾಡ್ತಾ ನೀರು ತುಂಬಿಸುವಾಗ ಆ ಮಣ್ಣಿನ ಕಟ್ಟೆ ಒಡೆದು ಕೂಡ್ಲೇನೆ ಇಲ್ಲಿ ಮಳೆ ಬರುತ್ತೆ ಅನ್ನೋದು ಒಂದು ಅವರ ನಂಬಿಕೆ. ಅದ್ರ ಜೊತೆಗೆ ವಿಶೇಷವಾಗಿ ಏನಪ್ಪಾ ಅಂದ್ರೆ ಶಿಗ್ಗಾವಲ್ಲಿ ಕೂಡ ನಾನು ನೋಡಿದೀನಿ ಮನುಷ್ಯನ ರೂಪದ ಒಂದು ಮೂರ್ತಿ ಅಲ್ಲಿ ಸಿದ್ದೇಶ್ವರ ದೇವಸ್ಥಾನ ಇದೆ. ಊರು ಹೊರಗಡೆ ಸಿದ್ದೇಶ್ವರ ಎಲ್ಲಿದಾನಂದ್ರೆ ಗುಡ್ಡ, ಬೆಟ್ಟ, ನದಿ ಪಕ್ಕ ಮತ್ತು ಊರು ಹೊರಗಡೆನೆ ಇಲ್ಲಿ ಹೆಚ್ಚಾಗಿ ನಾನು ದೇವಸ್ಥಾನವನ್ನ ನೋಡಿದ್ದೀನಿ. ಅದೇ ರೀತಿ ಒಂದು ಶಿಗ್ಗಾಂವ್ ತಾಲೂಕಲ್ಲಿ ಮಂತ್ರೋಡಿ ಅಂತ ಊರಿದೆ. ಆ ಮಂತ್ರೋಡಿ ಊರಲ್ಲಿ ವಿಶೇಷ ಏನಪ್ಪಾ ಅಂತಂದ್ರೆ ಸಿದ್ದಪ್ಪನ ಗುಡ್ಡ ಅಂತ ಹೇಳ್ತಾರೆ. ಅಲ್ಲಿ ಹೋಗಿ ದೇವರ ದರ್ಶನ ಕೂಡ ನಾವು ಮಾಡಿ ಬಂದಿದ್ದೀನಿ. ಆ ಊರಲ್ಲಿ ಜನವರಿ ಅಥವಾ ಫೆಬ್ರವರಿ ತಿಂಗಳು ಮರುಳು ಸಿದ್ದೇಶ್ವರನ ಜಾತ್ರೆ ಆಗುತ್ತೆ. ಜಾತ್ರೆ ಆಗಿ ಮರುದಿನವೇ ಏನಾಗುತ್ತೆ ಅಂತಂದ್ರೆ ಅಕ್ಕ ಮಹಾದೇವಿ ತೇರನ್ನ ಅಲ್ಲಿ ರಥವನ್ನ ಎಳಿತಾರೆ. ಅಂದ್ರೆ ಗಂಡನ ಮನೆಗೆ ಹೋಗಿರ್ತಕ್ಕಂತ ಎಲ್ಲಾ ಮಕ್ಕಳನ್ನ ಕರೆದುಕೊಂಡ್ ಬಂದು ಅಕ್ಕ, ತಂಗಿ, ಅತ್ತಿಗೆ, ನಾದ್ನಿ, ಅತ್ತೆ, ಸೊಸೆ, ತಾಯಿ, ಮಗಳು, ಓರಗಿತ್ತಿಯರು ಎಲ್ಲರೂ ಕೂಡ ಬರೀ ಮಹಿಳೆಯರೇ ಮಾತ್ರ ಅಕ್ಕ ಮಹಾದೇವಿಯ ರಥವನ್ನು ಎಳೆಯೋದು ಇವತ್ತಿಗೂ ಕೂಡ ನಡೆದು ಬಂದಿರತಕ್ಕಂತ ಒಂದು ಸಂಪ್ರದಾಯ ಪರಂಪರೆಯಲ್ಲಿ ಅದು ಸೇರಿದೆ ಅಂತ ಹೇಳ್ಬೋದು. ಈ ಮರುಳು ಸಿದ್ದೇಶ್ವರನ ಹಲವಾರು ದೇವಸ್ಥಾನಗಳ ಪಕ್ಕದಲ್ಲಿ ಕಣಿವೆ ಸಿದ್ದೇಶ್ವರದಲ್ಲಿ ಅಕ್ಕ ಮಹಾದೇವಿ ಗವಿ ಇದೆ. ಅದೇ ತರ ಆನಗಲ್ ತಾಲೂಕಿನಲ್ಲಿ ಮೂಡೂರಿನಲ್ಲಿ ಅಕ್ಕ ಮಹಾದೇವಿ ಗದ್ದಿಗೆ ಇದೆ. ಇಲ್ಲಿ ಅಕ್ಕ ಮಹಾದೇವಿ ಗದ್ದಿಗೆ, ಅಕ್ಕ ಮಹಾದೇವಿ ಗುಡಿಗಳು ಈ ಸಿದ್ದೇಶ್ವರನ ಗುಡಿಯ ಪಕ್ಕದಲ್ಲೇ ಇಲ್ಲಿ ಇರೋದನ್ನ ನಾನು ಕಂಡು ಬಂದಿದ್ದೀನಿ. ಕ್ಷೇತ್ರ ಕಾರ್ಯದಲ್ಲಿ ಗಮನಿಸಿದಾಗ ಅಂದ್ರೆ ಮರುಳು ಸಿದ್ದೇಶ್ವರ ಅಕ್ಕ ಮಹಾದೇವಿ ಹುಟ್ಟಿದಾಗ ಆಕೆಗೆ ಏನ್ ಮಾಡ್ತಾರೆ ಅಂತಂದ್ರೆ ಲಿಂಗ ದೀಕ್ಷೆಯನ್ನು ಕೊಡುತ್ತಾರೆ ಅಂತ ಇಲ್ಲಿ JR ತಿಪ್ಪೇಸ್ವಾಮಿ ಸರ್ ಅವರು ಕರ್ತಾರನ ಕಮ್ಮಟವಯ್ಯ ಪುಸ್ತಕ ಬರೆದಿದ್ರಲ್ಲ, ಆ ಸರ್ ಅವರು ಅದನ್ನ ಮೆನ್ಷನ್ ಮಾಡಿದ್ದಾರೆ. ಅಕ್ಕ ಮಹಾದೇವಿ ಹುಟ್ಟಿದಾಗ ಮರುಳು ಸಿದ್ದೇಶ್ವರ ಹೋಗಿ ಅಕ್ಕ ಮಹಾದೇವಿ ನೋಡಿ ಲಿಂಗ ದೀಕ್ಷೆಯನ್ನು ಕೊಟ್ಟಿದ್ರು ಅಂತ. ಆಮೇಲೆ ಅಕ್ಕ ಮಹಾದೇವಿ ಇದೇನು ಉಡಿತಡಿಯಿಂದ ಕಲ್ಯಾಣ ಕಡೆಗೆ ಯಾನ ಮಾಡುವಾಗ ಈ ಮರುಳು ಸಿದ್ಧರು ಕೂಡ ಮತ್ತು ರೇವಣ ಸಿದ್ಧರು ಇಬ್ರು ಕೂಡ ಅಕ್ಕ ಮಹಾದೇವಿಗೆ ತುಂಬಾ ಒಂದು ಪ್ರೋತ್ಸಾಹವನ್ನ ನೀಡಿ ಆಕೆ ಏನು ಒಂದು ಅಭಿಷ್ಟೆ ಇತ್ತು ಆ ಅಭಿಷ್ಟೆಯನ್ನು ಈಡೇರಿಸುವ ಸಲುವಾಗಿ ಇವರೆಲ್ಲರೂ ಜೊತೆಗಿದ್ರು ಅಂತ ನನಗೆ ಅನ್ಸುತ್ತೆ. ಆಮೇಲೆ ವಿಶೇಷವಾಗಿ ಅಕ್ಕ ಮಹಾದೇವಿ ಜಾತ್ರೆ ಮಾಡೋದ್ ನೋಡಿದ್ವಿ ಕೂಡ ಮರುಳು ಸಿದ್ದೇಶ್ವರನ ಶಿಷ್ಯೆ ಅಕ್ಕ ಮಹಾದೇವಿ ಆಗಿದ್ದರು ಅನ್ನುವ ಮಾತನ್ನ ನಾವಿಲ್ಲಿ ಕಾಣಬಹುದು. ಅದ್ರ ಜೊತೆಗೆ ಬ್ಯಾಡಗಿಯಲ್ಲಿ ಮೆಣಸಿನಕಾಯಿ ಮಾರುಕಟ್ಟೆಯಲ್ಲೇ ಮರುಳು ಸಿದ್ದೇಶ್ವರ ದೇವಸ್ಥಾನ ಇದೆ. ಪೂರ್ತಿಯಾಗಿ ಬೆಳ್ಳಿಯ ಎಲ್ಲ ಅಲಂಕಾರಗಳನ್ನು ಮಾಡಿದರೆ ಅಲ್ಲಿ ಒಳಗಡೆ ಒಂದು ಶಾಸನ
ಕೂಡ ಇದೆ. ಹೀಗೆ ಮರಳು ಸಿದ್ದೇಶ್ವರ ಇಡೀ ಕರ್ನಾಟಕದಲ್ಲಿ, ಆಮೇಲೆ ಮಹಾರಾಷ್ಟ್ರ ಸಿದ್ದನಗಿರಿ ಅಂದ್ರು ಇದೇ ಮರಳು ಸಿದ್ದೇಶ್ವರನೇ. ಕಪ್ಪತ್ ಮಲ್ಲಯ್ಯ ಅಂತ ಹೇಳ್ತಾರಲ್ಲ, ಕಪ್ಪತ್ ಗುಡ್ಡ ಗದಗ ಹತ್ರ, ಅದು ಕಪ್ಪತ್ ಮಲ್ಲಯ್ಯ ಅಲ್ಲ, ಇದೇ ಮರಳು ಸಿದ್ದೇಶ್ವರನೇ. ಮಳೆ ಮಲ್ಲೇಶ ಅಂತಾನೆ ಕರಿತಾರೆ. ಈ ಕಪ್ಪತ್ ಮಲ್ಲಯ್ಯ ಅಂತ ಹೇಳ್ತಾರೆ. ಬಸನಾಳದಿಂದ ಪ್ರತಿ ವರ್ಷ ಎಲ್ಲಾ ರೈತರು ಹೋಗಿ ಬೀಜಗಳನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ಪರು ಮಾಡಿ ಕಪ್ಪತ್ ಗುಡ್ಡದಲ್ಲಿ ಈ ಏನು ಕಪ್ಪತ್ ಮಲ್ಲೇಶಿಗೆ ಇರ್ತಕ್ಕಂತ ಹೊಲಗಳಿಗೆ ತಾವು ಬಿತ್ತನೆ ಮಾಡಿ ಪ್ರತಿ ವರ್ಷ ಸೇವೆಯನ್ನು ಮಾಡಿ ಬರ್ತಾರೆ. ಆಮೇಲೆ ವಿಜಯನಗರ ಜಿಲ್ಲೆ ಹಡಗಲಿ ತಾಲೂಕಿನಲ್ಲಿ ಇರ್ತಕ್ಕಂತ ಹರಪನಹಳ್ಳಿ ಮತ್ತು ಹಡಗಲಿಯ ಮಧ್ಯೆ ಬರ್ತಕ್ಕಂತ ಬೆಟ್ಟದ ಮಲ್ಲೇಶ್ವರ ಅಂತ ಹೇಳ್ತಾರೆ. ನಮ್ಮ ತಮ್ರಳ್ಳಿಯಿಂದ ನಮ್ಮ ಚಿಕ್ಕಪ್ಪರ ಊರು ಮನೆ ದೇವ್ರು ಅದು, ನಾವೆಲ್ಲ ಹೋಗ್ತಾ ಇದ್ವಿ. ಆತನು ಕೂಡ ಮರಳು ಸಿದ್ದೇಶ್ವರ ಅಂತಾನೆ ನಾನು ಇಲ್ಲಿ ಹೇಳಲು ಬಯಸ್ತೇನೆ. ಗವಿಸಿದ್ದೇಶ್ವರ ಅಂದ್ರೂ ಕೂಡ ಕೊಪ್ಪಳದಲ್ಲಿ ಇದೇ ಮರಳು ಸಿದ್ದೇಶ್ವರ. ಬಹುತೇಕ ಎಲ್ಲಾ ಸಿದ್ದೇಶ್ವರ ಅಂತ ಹೇಳಿರ್ತಕ್ಕಂಥವೆಲ್ಲವೂ ಕೂಡ ಮರಳು ಸಿದ್ದೇಶ್ವರ ಅನ್ನೋದು ನನ್ನ ಒಂದು ಅನಿಸಿಕೆ. ಅದು ಇರ್ಬೋದು, ಇರದೇ ಇರ್ಬೋದು. ಆದ್ರೆ ಇಲ್ಲಿ ಇದನ್ನೆಲ್ಲ ನಾವು ಮಳೆ ಆಚರಣೆ ಮಾಡೋದು, ಎರಡು ಗುರು ಶಿಷ್ಯ ಪರಂಪರೆಯ ಜೊತೆಗೆ ವಿಗ್ರಹಗಳು ಇರೋದು, ಇವನ್ನೆಲ್ಲ ನೋಡಿದ್ರೆ ಬಹುತೇಕ ಈ ಕಪ್ಪತ್ ಮಲ್ಲೇಶನು ಮರಳು ಸಿದ್ದೇಶ್ವರನೇ, ಹಡಗಲಲ್ಲಿ ಇರ್ತಕ್ಕಂಥ ಬೆಟ್ಟದ ಮಲ್ಲಣ್ಣನು ಮರಳು ಸಿದ್ದೇಶ್ವರನೇ, ಆಮೇಲೆ ಕರಿಬಸಜ್ಜ ಅಂತ ಹೇಳ್ತಾರಲ್ಲ ಆತನು ಕೂಡ ನನಗೆ ಮರಳು ಸಿದ್ದೇಶ್ವರ ಅಂತಾನೆ ನನ್ನ ಅಭಿಪ್ರಾಯ. ಕಾರಣ ಏನಪ್ಪಾ ಅಂತಂದ್ರೆ, ಮರಳು ಸಿದ್ದೇಶ್ವರ ಕೆಳವರ್ಗದಲ್ಲಿ ಹುಟ್ಟಿ ಅಸಾಮಾನ್ಯ ಸ್ಥಾನವನ್ನ ಪಡೀಲಿಕ್ಕೆ ಏನೆಲ್ಲ ಕಷ್ಟಪಟ್ಟಿದ್ದಾನೆ ಅನ್ನೋದು ನನಗೆ ಫೀಲ್ಡ್ ವರ್ಕ್ ಮಾಡಿದಾಗ ಅನಿಸ್ತಾ ಇದೆ. ಎಲ್ಲಾ ಜನರಿಗೆ ಆರೋಗ್ಯ, ಆಮೇಲೆ ಐಶ್ವರ್ಯ, ಮಕ್ಕಳ ಸಂತಾನಕ ಒಂದು ಬಯಕೆಯನ್ನು ಈಡೇರಿಸಿ ಇರ್ತಕ್ಕಂಥದ್ದು, ಆಮೇಲೆ ಜನರಿಗೆ ಮಳೆ ಬೆಳೆ ಆರೋಗ್ಯ, ಇವು ಮೂರು ಬಹಳ ಮುಖ್ಯ. ಅವನ್ನ ಎಲ್ಲ ತನ್ನ ಭಕ್ತರಿಗೆ ಈತ ತನ್ನದೇ ಆದ ಒಂದು ತಿಳುವಳಿಕೆಯಲ್ಲಿ ಇಡೀ ಸಮಾಜವನ್ನ ಉದ್ಧಾರ ಮಾಡಲೋಸ್ಗ ಇವರು ತಮ್ಮ ಯಾನವನ್ನ ಮಾಡಿದ್ದಾರೆ ಅಂತ ನನಗನ್ಸುತ್ತೆ. ಲಿಖಿತ ದಾಖಲೆಗಳು ಇವತ್ತು ನಮಗೆ ಸಿಗೋದು ಬಹಳ ಕಷ್ಟ. ಆದ್ರೆ ಮರಳು ಸಿದ್ಧ ಏನು ತಾನು ಪವಾಡ ಮಾಡಿದನಲ್ಲ, ಆ ಪವಾಡ ಮಾಡಿರ್ತಕ್ಕಂತ ಕ್ಷೇತ್ರಗಳನ್ನ ನೋಡಿದಾಗ ಜನಮಾನಸದಲ್ಲಿ ಮರಳು ಸಿದ್ದೇಶ್ವರ ಉಳ್ಕೊಂಡು ಬಂದಿದ್ದಾನೆ ಅಂತ. ಯಾಕಂದ್ರೆ ಇವತ್ತೆಲ್ಲ ನಾವು ಅನಾದಿ ಕಾಲದಿಂದಲೂ ನಾವು ನೋಡ್ತಾ ಬಂದಾಗ ಮನುಷ್ಯ ಬದುಕಿದ್ದಾಗ ಬೆಲೆ ತುಂಬಾನೇ ಕಡಿಮೆ ಕೊಡ್ತಾರೆ ನಮ್ ಜನ. ಆತ ಇಲ್ದೇ ಇದ್ದಾಗ ಹೆಚ್ಚು ಬೆಲೆ ಬಂದ್ಬಿಡುತ್ತೆ. ಆ ರೀತಿ ಮರಳು ಸಿದ್ದೇಶ್ವರನ್ನ ಜನಮಾನಸದಲ್ಲಿ ಉಳಿಸ್ಕೊಂಡು ತಾವು ದೇವರ ರೂಪದಲ್ಲಿ ಆತನ ಭಕ್ತಿಯನ್ನ ಇವತ್ತಿಗೂ ಮೆರಿತಾ ಇದ್ದಾರೆ ಅಂತಾನೆ ನಾವಿಲ್ಲಿ ಹೇಳ್ಬೋದು. ಅದಕ್ಕೆ ಮಹಾದೇವ್ ಬಣಕಾರ್ ಅವರು ಮರಳು ಸಿದ್ದೇಶ್ವರನ್ಗೆ ಏನಂತ ಕರೀತಾರೆ ಅಂತಂದ್ರೆ ವಿಶ್ವಬಂಧು ಅಂತಾನೆ ಇಲ್ಲಿ ಕರೀತಾರೆ. ಅದಕ್ಕೆ ಕಾರಣ ಕೂಡ ಈ ಹಲವು ರೀತಿಯ ಬದಲಾವಣೆ. ಅದ್ರ ಜೊತೆಗೆ ಇಲ್ಲಿ ತುಮಕೂರು ಸಿದ್ದೇಶ್ವರ ಇದನ್ನೆಲ್ಲ ಸಿದ್ದರ ಬೆಟ್ಟ, ಅದು ಆತನು ಮರಳು ಸಿದ್ದೇಶ್ವರನೇ. ಅದ್ರ ಜೊತೆಗೆ ನಿಜಗಲ್ಲು ಅಂತ ಬರುತ್ತೆ ಇಲ್ಲಿ ಅರಸೀಕೆರೆ ಹತ್ರ, ಆತನು ಮರಳು ಸಿದ್ದೇಶ್ವರ. ಕುಪ್ಪೂರ್ ಅಂತ ಬರುತ್ತೆ ಇಲ್ಲಿ ಮೈಸೂರು ಭಾಗದಲ್ಲಿ. ಬದನವಾಳ ಅಂತ ಒಂದು ಊರಿದೆ, ನೀವೆಲ್ಲ ಗೊತ್ತಿರ್ಬೋದು, ಗಾಂಧಿಯವರ ಒಂದು ಸತ್ಯಾಗ್ರಹದ್ದು ಬದನವಾಳ ಹೋರಾಟ. ಆ ಬದನವಾಳ ಊರಲ್ಲಿ ಕೂಡ ಸಿದ್ದೇಶ್ವರ ಇದ್ದಾನೆ. ಬದನೆಕಾಯಿ ಮಾಡಿದಂತೆ. ಇವತ್ತಿಗೂ ಕೂಡ ಹಲವಾರು ಜನರು ಅಲ್ಲಿ ಬದನೆಕಾಯಿದು ಅದು ಅಡಿಗೆ ಊಟವನ್ನ ಹಬ್ಬದಲ್ಲಿ ಪರು ಮಾಡಿ ಅಲ್ಲಿ ಆಚರಣೆಯನ್ನ ಮಾಡ್ತಾರೆ. ಆಮೇಲೆ ಕಾರ್ಯಸಿದ್ದೇಶ್ವರ ಅಂತ ಇದೆ ದೇವಸ್ಥಾನ ಇಲ್ಲಿ ಕೌಲಂದೆ ಊರ್ ಪಕ್ಕ. ಆ ಕಾರ್ಯಸಿದ್ದೇಶ್ವರನಲ್ಲಿ ಹಗಲೆಲ್ಲ ಇರ್ತಾರೆ ಪೂಜಾರಲ್ಲಿ, ರಾತ್ರಿ ಆದ್ರೆ ಅಲ್ಲಿ ಇರಬಾರ್ದು ಅನ್ನೋ ಒಂದು ನಂಬಿಕೆ ಇದೆ. ಇವೆಲ್ಲಾ ನೋಡಿದಾಗ ನನಗೇನ್ ಕೆಂಡಗಣ್ಣೇಶ್ವರ ಅಂತ ಹಾಡು ಬರುತ್ತೆ. ಇಲ್ಲಿ ಕೂಡ ಗದ್ದಿಗೆ ಅಂತ ಒಂದು ಊರಿದೆ ಮೈಸೂರ್ ಹತ್ರ, ಅಲ್ಲಿ ಕೂಡ ಈ ಮರಳು ಸಿದ್ದೇಶ್ವರ ಇದ್ದಾನೆ, ಮರಳು ಸಿದ್ದೇಶ್ವರನೇ ಅಂತ ಅನಿಸುತ್ತೆ. ಬಹುತೇಕ ಎಲ್ಲಿ ಮಳೆ ಆಚರಣೆಗಳನ್ನು ಮಾಡ್ತಾರೆ, ಆಮೇಲೆ ಎರಡು ಏನು ಶಿವಲಿಂಗಗಳು ಇದಾವೋ ಅವೆಲ್ಲವೂ ಮರಳು ಸಿದ್ದೇಶ್ವರನ ಒಂದು ಪ್ರಭಾವವನ್ನ ಇಲ್ಲಿ ಪ್ರತಿನಿಧಿಸ್ತವೆ ಅಂತ ನಾವಿಲ್ಲಿ ಹೇಳ್ಬೋದು. ಮರಳು ಸಿದ್ದೇಶ್ವರ ಮತ್ತು ರೇವಣ ಸಿದ್ದೇಶ್ವರ ವಚನಕಾರರ ಕಾಲದಲ್ಲಿ ಅಂದ್ರೆ 12ನೇ ಶತಮಾನದಲ್ಲಿ, ಅಂದ್ರೆ ಇವರು ಮಹಾದೇವ್ ಬಣಕಾರ್ ಹೇಳುವಂತೆ ನುಡಿ ಬಸವಣ್ಣನಾದ್ರು, ನಡೆ ಬಸವಣ್ಣ ಮರಳು ಸಿದ್ದೇಶ್ವರ ಆದ್ರು ಅಂತ. ಕೊಲ್ಲಾಪುರದ ಮಾಯೆಯ ಒಂದು ಅಹಂಕಾರವನ್ನ ಅಹಂಕಾರವನ್ನ ಮಣಿಸಿ ಶರಣೆಯನ್ನಾಗಿ ಮಾಡೋರು ಯಾರು ಅಂದ್ರೆ ಮರಳು ಸಿದ್ದೇಶ್ವರ. ಅದನ್ನ ರೇವಣ ಸಿದ್ದೇಶ್ವರ ಹತ್ರ ಇವರು
ತಾವು ಹೇಳುವಾಗ ಹೀಗೆ ಕೊಲ್ಲಾಪುರದ ಮಾಯೆ ಶರಣೆ ಆದ್ಲು ಅಂತ ಹೇಳುವಾಗ ಅವತ್ತು ಅವ್ರು ಒಂದ್ ಮಾತು ಹೇಳ್ತಾರೆ, ನೀನು ಮಗನಂತ ಶಿಷ್ಯ ನನಗೆ ಅಂತಂದು. ಇಲ್ಲಿ ರಾಮನಗರ ಬೆಟ್ಟದಲ್ಲಿ ಕೂಡ ಮರಳು ಸಿದ್ದೇಶ್ವರ ಮತ್ತು ರೇವಣ ಸಿದ್ದೇಶ್ವರ ಎರಡೂ ದೇವಸ್ಥಾನಗಳು ಕೂಡ ಇಲ್ಲಿ ಇವೆ. ಆದ್ರೆ ಪೂಜೆ ಆಗೋದು ಅಲ್ಲಿ ರೇವಣ ಸಿದ್ದೇಶ್ವರನ ಗವಿ ಒಳಗಡೆ ಬರೋದು. ಆಮೇಲೆ ಅದ್ರ ಎದುರು ಈ ಕಡೆಗೆ ಮರಳು ಸಿದ್ದೇಶ್ವರನ ದೇವಸ್ಥಾನ ಕೂಡ ಇದೆ. ಇವ್ರಿಬ್ರು ಏನು ಗುರು ಶಿಷ್ಯರು ಅಂದ್ರೆ ಯಾವ ಮಟ್ಟಕ್ಕೆ ಸಮಾಜವನ್ನ ಬದಲಾವಣೆ ಮಾಡ್ಲಿಕ್ಕೆ ಹೊರಟ್ರು, ಆ ಹೊರತಕ್ಕಂತ ಒಂದು ಪ್ರದೇಶದಲ್ಲಿ ಅವ್ರಿಗೆ ಏನು ಜನ ಕಂಡ್ರು, ಅದ್ರ ಜೊತೆ ನನಗನ್ಸುತ್ತೆ ಈ ಬಸವಣ್ಣನವರು ಕೂಡ ಈ ಇಷ್ಟ್ರ ಮಟ್ಟಿಗೆ ಸಮಾಜದಲ್ಲಿ ಯಶಸ್ವಿಯಾಗಿ ಒಂದು 12ನೇ ಶತಮಾನದಲ್ಲಿ ಬದಲಾವಣೆನ ತಂದ್ರು. ಕಾರಣ ಏನಪ್ಪಾ ಅಂತಂದ್ರ ಇಟ್ ಈಸ್ ಅನ್ ಟೀಮ್ ವರ್ಕ್. ಅದು ಒಂದು ತಂಡೋಪತಂಡ ಕೆಲಸ ಆಗಿದಕ್ಕೆ ಮಾತ್ರ ಅದು ಆ ಮಟ್ಟಕ್ಕೆ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯತೆ ಆಯ್ತು ಅಂತ ಅನ್ಸುತ್ತೆ. ಅದೇ ತರ ಮರಳು ಸಿದ್ದೇಶ್ವರ ಕೂಡ ಜಟ್ಟಿಲಿಂಗೇಶ್ವರ, ಆಮೇಲೆ ಭೈರವ, ಮತ್ತೆ ಗದ್ದಿಗೆ ರಾಮೇಶ್ವರ ಇವ್ರನ್ನೆಲ್ಲ ಶಿಷ್ಯರನ್ನ ಜೊತೆಗೆ ಕರೆದುಕೊಂಡು ಅವರು ಎಲ್ಲ ಯಾನವನ್ನ ಮಾಡಿ ಆ ಮೂಲಕ ಅವರು ಏನು ತಮ್ಮತನವನ್ನ ಮೆರೆದಿದ್ದಾರೆ ಅಂತ ನನಗೆ ಇಲ್ಲಿ ಕಂಡು ಬರ್ತದೆ. ಅನುಗೋಡು ಅನ್ನೋ ಊರಲ್ಲಿ ಆನೆಯ ಕೋಡನ್ನ ಇತ್ತ ಮುರಿತಾನೆ ಅಂತಾನು ಹೇಳ್ತಾರೆ. ಆಮೇಲೆ ಗೊಂಗಡಿ ಸಿದ್ಧ ಅಂತ ಹೇಳ್ತಾರೆ. ಸರಿ ಕೈ ಕಾಲು ಯಾವ್ದೋ ಬಳ್ಳಿಯಿಂದ ಕಟ್ಟಿ ಹಾಕಿ ಕೆರೆಗೆ ಎಸ್ದಾಗ ಅಲ್ಲಿರುವ ಮೀನುಗಳು ಆ ಬಳ್ಳಿಯನ್ನ ತಿಂದು ಈತ ಮೇಲೆ ಬರ್ತಾನೆ ಅಂತ. ಅಂದ್ರೆ ಮರಳು ಸಿದ್ದೇಶ್ವರನ ವ್ಯಕ್ತಿತ್ವ ಹೇಗೆ ಅಂದ್ರೆ ಅವತ್ತಿನ ಕಾಲದಲ್ಲಿ ಇರ್ತಕ್ಕಂಥ ಎಲ್ಲಾ ಮೌಢ್ಯವನ್ನ, ಯಜ್ಞ ಯಾಗಾದಿಗಳನ್ನ, ಆಮೇಲೆ ಅಸಮಾನತೆಯನ್ನ ಪ್ರಶ್ನಿಸಿ ಅಕ್ಕ ಮಹಾದೇವಿಗೆ ಲಿಂಗ ದೀಕ್ಷೆಯನ್ನು ಕೊಟ್ಟು ಅಕ್ಕ ಮಹಾದೇವಿಗೆ ಇಷ್ಟ್ರ ಮಟ್ಟಿಗೆ ಒಂದು ಪ್ರೋತ್ಸಾಹವನ್ನು ಕೊಟ್ಟಿರೋದನ್ನ ನೋಡಿದ್ರೆ ಮರಳು ಸಿದ್ದೇಶ್ವರ ಸಮಾನತಾವಾದಿ, ಮರಳು ಸಿದ್ದೇಶ್ವರ ಮಾನವೀಯ ನೆಲೆ ವ್ಯಕ್ತಿತ್ವದವರು, ಮರಳು ಸಿದ್ದೇಶ್ವರ ಉಜಿನಿ ಪೀಠದ ಒಂದು ಮೂಲ ಪುರುಷನು ಹೌದು. ಅದ್ರ ಜೊತೆಗೆ ಉಜಿನಿ ಪೀಠದಿಂದಲೂ ಮರಳು ಸಿದ್ದೇಶ್ವರ ತಾನೇನು ಕಗ್ಗಲಲ್ಲಿ ಹುಟ್ಟಿ ಉಜ್ಜಿನಿಯಲ್ಲಿ ಬೆಳೆದು ಮುಂದೆ ಇಡೀ ಪ್ರಪಂಚವನ್ನ ಪರ್ಯಟನೆ ಮಾಡ್ತಾನಲ್ಲ, ಆಗ ಒಬ್ಬ ಸಾಮಾನ್ಯನಾಗಿ ಹುಟ್ಟಿದ ವ್ಯಕ್ತಿ ಅಸಾಮಾನ್ಯತೆಯನ್ನು ಮೆರಿತಾ ಇರೋದು ನಿಜಕ್ಕೂ ಒಂದು ಅಭಿಮಾನದ ಸಂಗತಿ ಅಂತ ಹೇಳಿ ಈ ಅವತ್ತಿನ ಕಾಲಘಟ್ಟದಲ್ಲಿ ಕೂಡ ಹಳೇಬೀಡು, ಓರಂಗಲ್ಲು, ಕಲ್ಯಾಣ, ಕೊಲ್ಲಾಪುರ ಈ ಎಲ್ಲಾ ಪ್ರದೇಶಗಳಿಗೆ ಓಡಾಡಿ ಅಲ್ಲಿ ಅನೇಕ ಪವಾಡಗಳನ್ನು ಮಾಡಿ ಮತ್ತೆ ಎಲ್ಲಾ ಜಾತಿ ಜನಾಂಗದ ಹುಡುಗರನ್ನ ಜೊತೆಗೆ ಕರ್ಕೊಂಡು ಅಲ್ಲಿ ಇರ್ತಕ್ಕಂತ ಎಲ್ಲಾ ಅಸಮಾನತೆ ಮತ್ತು ಒಂದು ಮೌಢ್ಯತೆಯನ್ನ ಈ ಕುರುಡಿ ಅನ್ನೋ ಊರು ದಾವಣಗೆರೆಯಲ್ಲಿ ಜಾತಿ ಹುಡುಗರನ್ನೆಲ್ಲ ಕರ್ಕೊಂಡು ಹಂಚಿ ತಿನ್ನೋ ಕೆಲಸವನ್ನ ಮಾಡ್ತಿದ್ನಂತೆ. ಇಲ್ಲಿ ಕೂಡ ಅಷ್ಟೇ, ಉಜ್ಜಿನಿಯಲ್ಲಿ ಕೂಡ ಎಲ್ಲಾ ದನಕಾಯಿ ಹುಡುಗರನ್ನೆಲ್ಲ ಜೊತೆ ಕರ್ಕೊಂಡು ಹಂಚಿ ತಿಂತಕ್ಕಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದ ಅಂತ. ಅದೇ ರೀತಿ ಅಲ್ಲಿ ಜನರು ವಿರುದ್ಧ ಏನ್ ಮಾಡಿದ್ರು, ಒಂದು ಸುಣ್ಣದ ಹಗೆಯಲ್ಲೇ ಹಾಕಿ ಅದರಿಂದ ಹೊರ ತಾನೇ ಬರ್ತಾನೆ. ಅಂದ್ರೆ ಮರಳು ಸಿದ್ದೇಶ್ವರ ಪವಾಡ, ಮರಳು ಸಿದ್ದೇಶ್ವರನಿಗೆ ಏನೇ ತೊಂದರೆ ಮಾಡಿದ್ರು ಅದನ್ನು ಮೀರ್ತಕ್ಕಂಥ ವ್ಯಕ್ತಿತ್ವ ಆತನದಾಗಿತ್ತು. ನಾವ್ ಹೇಳ್ತೀವಿ ಏನೇ ಸಮಸ್ಯೆ ಬಂದ್ರು ಎಲ್ಲವನ್ನ ಮೀರ್ಬೇಕು, ಅಂತ ಮೀರಿದಂತ ವ್ಯಕ್ತಿ ಮರಳು ಸಿದ್ದೇಶ್ವರ. ಅಂತ ವ್ಯಕ್ತಿತ್ವವನ್ನ ಆತ ಬೆಳೆಸ್ತಾ ಬಂದ ಅಂತ. ಆಮೇಲೆ ಪ್ರಾಣಿ ವಧೆ ಮಾಡೋದು ಕೂಡ ಧರ್ಮದ ವಿರುದ್ಧ ಅಂತ ಕೂಡ ಅವರು ಮಾತಾಡ್ತಾರೆ. ಎಲ್ಲಿ ಬೇತೂರು ಎಂಬ ಹಳ್ಳಿಯಲ್ಲಿ ವೈದಿಕರು ಯಜ್ಞವನ್ನು ಮಾಡುವಾಗ ಇದು ಧರ್ಮದ ವಿರುದ್ಧ, ಪ್ರಾಣಿ ವಧೆಯನ್ನು ಕೂಡ ವಿರೋಧವನ್ನ ಮಾಡ್ತಾರೆ. ಕಾಶಿ, ಕೇದಾರ, ದ್ರಾಕ್ಷಾರಾಮ, ಶ್ರೀಶೈಲ, ಹಂಪೆ, ಗೋಕರ್ಣ ಈ ಎಲ್ಲ ಕಡೆಗೂ ಕೂಡ ಮರಳು ಸಿದ್ದೇಶ್ವರ ಯಾನವನ್ನ ಮಾಡಿ ತನ್ನದೇ ಆದ ಒಂದು ವ್ಯಕ್ತಿತ್ವವನ್ನ, ತನ್ನದೇ ಆದ ಒಂದು ಅರಿವನ್ನ, ಕುಲ, ಗೋತ್ರ, ಜಾತಿ, ಮತಗಳನ್ನೆಲ್ಲ ಅಲ್ಲಗಳೆದು 12ನೇ ಶತಮಾನದಲ್ಲಿ ಒಂದು ಹೊಸ ರೀತಿಯ ಸಮಾಜವನ್ನ ಕಟ್ಟಿ ಬೆಳೆಸಲು ಬಹಳ ಪ್ರಯತ್ನ ಪಟ್ರು ಅಂತ ಕೂಡ ನಾವಿಲ್ಲಿ ಹೇಳ್ಬೋದು. ಈಗ ನಾನೇ ಫೀಲ್ಡ್ ವರ್ಕ್ ಮಾಡಿ ಬಂದಿದ್ದೀನಿ ಬಿಸರಳ್ಳಿ, ಅಲ್ಲೆಲ್ಲ ಎಲ್ಲಾ ದಲಿತರು ಅಲ್ಲೆಲ್ಲಾ ಲಿಂಗಾಯತರಾಗಿದ್ದಾರೆ. ಅವರೆಲ್ಲ ಈಗ ಲಿಂಗಾಯತ ಸಮಾಜಕ್ಕೆ ಸೇರ್ಕೊಂಡು ಅನುಯಾಯಿಗಳಾಗಿ ಕೆಲಸ ಮಾಡ್ತಾ ಇದಾರೆ. ಏನಪ್ಪಾ ಅಂತಂದ್ರೆ ನನಗ್ ಬಹಳ ಏನು ಮರಳು ಸಿದ್ಧ ಹೇಳಿದ್ದು ಅಕ್ಕ ಮಹಾದೇವಿ ಅಂತ ಮಹಿಳೆಗೆ ಅಷ್ಟು ಪ್ರೋತ್ಸಾಹವನ್ನು ಕೊಟ್ಟಿರ್ತಕ್ಕಂತ ಮರಳು ಸಿದ್ದೇಶ್ವರ ಹೆಸರಲ್ಲೇ ಕೂಡ ಯಾವುದು ಬಿಸರಳ್ಳಿ ಮತ್ತು ಹಿರೇಸಿಂಧೋಗಿಯಲ್ಲಿ ದೇವದಾಸಿ ಪದ್ಧತಿಯನ್ನ ಮಾಡಿಸ್ಬಿಡ್ತಾರೆ. ಕೊಟ್ಟಲ್ಲಿ ನಿನ್ನಾಡು, ಬಿಟ್ಟಲ್ಲಿ ನಿನ್ನಾಡು, ಹುಟ್ಟಿದ ಹೆಣ್ಣುಗಳೆಲ್ಲ ನಿನ್ನುವು ಅಂತ ಹೇಳಿಬಿಟ್ಟು ದೇವದಾಸಿ ಪದ್ಧತಿಯನ್ನ ಮಾಡಿದ್ರು. ನಂತರ ಸರ್ಕಾರದ ಒಂದು ಸಂಪೂರ್ಣವಾದ ಕಾಯಿದೆ ಬಂದಾಗ ಆ ಪದ್ಧತಿ ಇವತ್ತು
ಪೂರ್ತಿಯಾಗಿ ನಿಂತೋಗಿದೆ. ಮರಳು ಸಿದ್ದನ ಹೆಸರಲ್ಲಿ ಅಂಥ ಮರಳು ಸಿದ್ದನ ಹೆಸರಲ್ಲಿ ಇಂಥ ಅವಮಾನವೀಯ ಪದ್ಧತಿಗಳು ಬೆಳೆದು ಬಂದದ್ದು ಒಂದು ನಾವು ಇದ್ರ ಬಗ್ಗೆ ಏನು ನಾವೇ ಎಲ್ಲ ಚಿಂತಕರು ಯೋಚನೆ ಮಾಡ್ಬೇಕು. ಆ ಹಿನ್ನೆಲೆಯಲ್ಲಿ ಶಾಂತರಸರು ಕೂಡ ಮರಳು ಸಿದ್ದೇಶ್ವರ ಬಗ್ಗೆ ಬಳ್ಳಾರಿ ಜಿಲ್ಲೆಯ ಶಿವಶರಣರು ಅನ್ನುವ ಒಂದು ಉಪನ್ಯಾಸ ಗ್ರಂಥಮಾಲೆಯಲ್ಲಿ ಕೂಡ ಬರೆದಿದ್ದಾರೆ. ಮರಳು ಸಿದ್ದೇಶ್ವರನ ವ್ಯಕ್ತಿತ್ವ, ಮರಳು ಸಿದ್ದೇಶ್ವರ ಹೇಗೆ ಇದ್ರು, ಮರಳು ಸಿದ್ದೇಶ್ವರ ಇಡೀ ಸಮಾಜವನ್ನ ಮತ್ತು ಏನು ಸಿದ್ಧ ಮನಸ್ಸುಗಳನ್ನ ಹೆಂಗೆ ಒಳಗೊಂಡ, ಸಿದ್ಧ ಮನಸ್ಸುಗಳ ಹೃದಯವನ್ನ ಹೆಂಗ ಸಿದ್ಧಿ ಮಾಡ್ದ, ಮತ್ ಶಿವಾಚಾರ್ಯಗಳನ್ನ ಅಥವಾ ಜೀವನದಲ್ಲಿ ಮಾನವೀಯತೆಯನ್ನ, ಆರೋಗ್ಯ, ಆಹಾರ, ಮಳೆ, ಬೆಳೆ ಇವು ಎಲ್ಲವೂ ಕೂಡ ಅಂದ್ರೆ ನಮ್ಮ ಜೀವನವನ್ನು ಬಹಳ ಸರಳೀಕರಣ, ಸುಲಲಿತವಾಗಿ ಗೊಳಿಸ್ತಕ್ಕಂತ ವ್ಯಕ್ತಿತ್ವ ಈ ಮರಳು ಸಿದ್ದನಿಗೆ ಇತ್ತು. ಅದನ್ನ ಪವಾಡದ ಮೂಲಕ, ತನ್ನ ವ್ಯಕ್ತಿತ್ವದ ಮೂಲಕ, ಜೊತೆಗೆ ನನಗೆ ಬಹಳ ಪವರ್ಫುಲ್ ಅಂತ ಯಾವಾಗ ಮರಳು ಸಿದ್ದ ಅನಿಸ್ತಾನ ಅಂದ್ರ ಅಕ್ಷರವನ್ನ ಕಲಿತಾಗ. ಆತ ಹೇಳ್ತಾನೆ ಹಾಡುಗಳಲ್ಲಿ, ನನ್ನ ಹತ್ರ ಇವೇ ಹಾಡುಗಳು, ಲೆಕ್ಕವಿಲ್ಲದ ಅಕ್ಷರ ಬರೆದೇನೆ ಅಂತ. ಆಮೇಲೆ ಅರಿಯರು ನನ್ನ ನರಲೋಕ ಅಂತ. ಇವು ಎಲ್ಲವೂ ಏನು ಆತ ಎಷ್ಟೇ ಕಷ್ಟಪಟ್ಟು ಬದಲಾವಣೆಗೆ ಹೇಳಿದ್ರು ಕೂಡ ಬದಲಾವಣೆ ಆಗದೆ ಇರೋದು ಒಂದು ವ್ಯತಿರಿಕ್ತ ಸ್ಥಿತಿ ಇವತ್ತಿಗೂ ಇರೋದು ಮರಳು ಸಿದ್ದೇಶ್ವರನ ಬಗ್ಗೆ ನಾವು ಆತನನ್ನ ಸರಿಯಾಗಿ ಅನುಸರಿಸ್ತಾ ಇಲ್ಲ ಅಂತ ಕೂಡ ನಾವು ಇಲ್ಲಿ ಹೇಳ್ಬೋದು. ಇದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಇವತ್ತಿಗೂ ಉಜ್ಜಿನಿ ಪೀಠದಲ್ಲಿ ಉಜ್ಜಿನಿಯಲ್ಲಿ ಜಾತ್ರೆ ಆಗುತ್ತೆ. ಜಾತ್ರೆ ಟೈಮಲ್ಲಿ ಅಲ್ಲಿ ಎಲ್ಲಾ ನೀವು ಚಿಂತಕರಿದ್ದೀರಿ, ಎಲ್ಲಾ ಮಠಾಧೀಶರು ಕೂಡ ಒಂದು ವೈಚಾರಿಕ ಸಮಾಜದವನ್ನ ಗೌರವಿಸ್ತಾರೆ. ಏನಪ್ಪಾ ಅಂತಂದ್ರೆ ಅಲ್ಲಿ ಶಿಖರಕ್ಕೆ ಎಣ್ಣೆಯನ್ನ ಹಾಕ್ತಾರೆ. ಅದನ್ನೇನು ಮಾಡ್ತಾರೋ ಗೊತ್ತಿಲ್ಲ ನನಗೆ. ಅದು ಹಾಕೋದ್ರ ಬದ್ಲು ಆ ಶಿಖರವನ್ನ ಪೂರ್ತಿಯಾಗಿ ಸ್ವಚ್ಛಗೊಳಿಸಿ, ಅದ್ರ ಒಳಗಡೆ ಶಿಲ್ಪ ಏನೇನಿದೆನೋ ಗೊತ್ತಿಲ್ಲ, ಅದನ್ನ ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ಸಣ್ಣದು ಮಣ್ಣಿಂದ ಏನಾದ್ರು ಶಿಖರ ಮಾಡಿ ಅದ್ರ ಮೂಲಕ ದೀಪವನ್ನ ಬೆಳಗೋದು ಮಾಡೋದು. ಮತ್ತೆ ಆ ಮಣ್ಣಿನ ಶಿಖರ ಮಾಡುವಾಗ ಅದ್ರ ಒಳಗಡೆ ಬೆಳೆ, ಬಳ್ಳಿ ಅಥವಾ ಯಾವಾದ್ರು ಗಿಡ ಮರಗಳ ಬೀಜಗಳನ್ನ ಇಟ್ಟು ಮೇಲೆ ಮಣ್ಣು ಇಟ್ಟು ಅದನ್ನ ಶಿಖರ ಮಾಡಿ, ಮತ್ತೆ ಅವರು ತಮ್ಮ ಭಕ್ತರು ತಮ್ಮ ಮನೆಯಲ್ಲಿ, ತಮ್ಮ ಇತ್ತಲು ಅಥವಾ ಹೊಲದಲ್ಲಿ ಅಥವಾ ಮನೆಯಲ್ಲಿ ಪಾಟಲ್ಲಿ ಎಲ್ಲಾದ್ರೂ ಇಟ್ಕೊಂಡು ಗಿಡ ಮರ ಬಳ್ಳಿ ಮರಳು ಸಿದ್ದೇಶನ ಹೆಸರಲ್ಲಿ ಬೆಳೆಯಲು ನಾವು ಪ್ರಯತ್ನ ಪಡಬಹುದು. ಈ ತರ ಆಚರಣೆಗಳು ಇದು ಒಂದು ರೀತಿಯ ಎಣ್ಣೆಯನ್ನ ಹಾಕೋದ್ರಿಂದ ಅದು ಒಂದು ಹಿಂದೆ ಅಲ್ಲಿ ಹೇಳ್ತಾರ ಕತೆ, ಗುಡೇಕೋಟಿ ಪಾಳೆಗಾರರು ಏನೋ ಅನ್ಕೊಂಡಿದ್ರು, ಅವಾಗ ಗುಡೇಕೋಟಿ ಪಾಳೆಗಾರ ಮನೆತನದವರೇ ಎಣ್ಣೆಯನ್ನು ಕೊಡ್ತಾರೆ ಅಂತ. ಅದನ್ನ ಒಂದು ಸದುಪಯೋಗ ಮಾಡ್ತಕ್ಕಂತ ಕೆಲ್ಸ ಆಗ್ಲಿ, ಈ ತರ ಎಣ್ಣೆ ಮಾಡಿ ವೇಸ್ಟ್ ಮಾಡೋದು ಚೆನ್ನಾಗಿ ಇರೋದಿಲ್ಲ ಅನ್ನೋದು ಒಂದು ನನ್ನ ಅಭಿಪ್ರಾಯ. ಆ ಶಿಖರವನ್ನ ಪ್ರತಿಯೊಬ್ರು ಅಂಗೈಯಲ್ಲಿ ಹಿಡ್ಕೋಬಹುದು. ಆ ತರ ಡಿಸೈನು ನಾವು ಕೈಯಲ್ಲಿ ಹಿಡ್ಕೊಂಡು ಅದನ್ನ ದೀಪ ಹಚ್ಚಿ ಪೂಜೆನೂ ಮಾಡಿ ನಾವು ಅದ್ರ ಜೊತೆಗೆ ಭಕ್ತಿಯನ್ನು ಮೆರೆದು ಮತ್ತು ಪರಿಸರವನ್ನು ಬೆಳೆಸಬಹುದು. ಆಮೇಲೆ ಅಲ್ಲಿರುವ ಶಿಖರವನ್ನ ಕ್ಲೀನ್ ಮಾಡಿ ನೋಡಿದ್ರೆ ಅಲ್ಲಿ ಶಿಲ್ಪಕಲೆ ಕೂಡ ಎಲ್ಲರಿಗೂ ಅನಾವರಣ ಆಗುತ್ತೆ. ಈಗ ಪೂರ್ತಿ ಎಣ್ಣೆ ಜಿಡ್ಡಾಗಿಬಿಟ್ಟಿದೆ ಆ ಶಿಖರ. ನೀವೆಲ್ಲ ತಿಳಿದಂತವ್ರು, ಲಿಂಗಾಯತ ಸಮಾಜದವರು ಅದ್ರ ಬಗ್ಗೆ ಹೆಚ್ಚಿನ ಒಂದು ಆಸಕ್ತಿಯನ್ನು ತೋರಿ ಅದನ್ನ ಬದಲಾವಣೆ ತಾವೆಲ್ಲ ಮಾಡ್ಬೋದು ಅಂತ ನನ್ನ ಅಭಿಮತ. ಇದನ್ನ ಆಗ್ಲೇಬೇಕು ಅನ್ನೋದೇನು ಇಲ್ಲ, ನನ್ನ ತಿಳುವಳಿಕೆ ಮಟ್ಟದಲ್ಲಿ ನಾನು ಇಷ್ಟು ಹೇಳಬಲ್ಲೆ. ಅದೇ ರೀತಿ ಕಪ್ಪತ್ತಗುಡ್ಡದಲ್ಲಿ ಬಹಳ ವೈಶಿಷ್ಟವಾದ ಗಿಡ ಮರಗಳು ಇವೆ, ಔಷಧೀಯ ಸಸ್ಯಗಳಿವೆ. ಅದನ್ನ ಹಿಂದೆ ಇಲ್ಲಿ MLC ಇದ್ರ ಅಳವಂಡಿ ಶಿವಮೂರ್ತಿ ಸ್ವಾಮಿಗಳು ಅಂತ ಅವರು ಅಲ್ಲಿ ಒಂದು ಔಷಧೀಯ ವಿಶ್ವವಿದ್ಯಾಲಯ ಮಾಡಲೇಬೇಕು ಅಂತ ಬಹಳ ಹೋರಾಟ ಮಾಡ್ತಾರೆ. ಏಕೀಕರಣ ಮತ್ತು ಸ್ವಾತಂತ್ರ್ಯ ಸಮಯದಲ್ಲಿ ಅದನ್ನು ಕೂಡ ಅಲ್ಲಿ ಒಂದು ಔಷಧೀಯ ವಿಶ್ವವಿದ್ಯಾಲಯವನ್ನ ಅಥವಾ ಔಷಧೀಯ ಕೇಂದ್ರವನ್ನಾಗಿ, ವಿಶ್ವವಿದ್ಯಾಲಯ ಆಗ್ಬೇಕಂತ ಏನಿಲ್ಲ, ಔಷಧೀಯ ಕೇಂದ್ರವನ್ನಾಗಿ ಮಾಡಿದ್ರೆ ಎಷ್ಟೋ ಜನರ ಆರೋಗ್ಯಕ್ಕೆ ಒಂದು ಅನುಕೂಲ ಆಗುತ್ತೆ, ಪರಿಸರವನ್ನು ನಾವು ಕಾಪಾಡಿದಂತಾಗುತ್ತೆ. ಹಿಂದೆ ತೋಂಟದಾರ ಸ್ವಾಮಿಗಳು ಕೂಡ ಬಹಳ ಹೋರಾಟವನ್ನ ಮಾಡಿದ್ದಾರೆ. ಹಾಗಾಗಿ ಹಲವು ರೀತಿಯಲ್ಲಿ ಮರಳು ಸಿದ್ದ ಏನು ಪರಿಸರ ತಜ್ಞನಿದ್ದ, ರಸಸಿದ್ಧಿ ನಾಯಕ ಇದ್ದ, ಆಹಾರ ತಜ್ಞನಿದ್ದ, ಆರೋಗ್ಯ ತಜ್ಞನಿದ್ದ, ಮಾನವೀಯ ನೆಲೆಯಲ್ಲಿ ಸಮಾಜವನ್ನು ಬೆಳೆಸಿದ, ಯಾವುದೇ ಲಿಂಗ ತಾರತಮ್ಯ, ಜಾತಿ, ವರ್ಗವನ್ನು ಮೀರಿದಂತ ವ್ಯಕ್ತಿತ್ವ ಮರಳು ಸಿದ್ದೇಶ್ವರ ಮತ್ತು ರೇವಣ ಸಿದ್ದೇಶ್ವರ ಇಬ್ರು. ಆ ಗುರು ಶಿಷ್ಯ ಪರಂಪರೆಯನ್ನ ನಾವು ಮುಂದುವರ್ಸೋಣ. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲೇ ಗುರು ಶಿಷ್ಯ ಪರಂಪರೆಯ ರೂವಾರಿಗಳೇ ಅಂತ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದ್ರಲ್ಲಿ ಏನಾದ್ರೂ ವ್ಯತ್ಯಾಸ ಏನಾರು ಇದ್ರೆ ತಾವೆಲ್ಲರೂ ನನಗೆ ಸಲಹೆಯನ್ನ ಕೊಡ್ಬೋದು ಅಂತ ಹೇಳ್ತಾ ನನ್ನ ಮಾತುಗಳನ್ನ ಇಲ್ಲಿಗೆ
ಪೂರ್ಣ ವಿರಾಮ ಕೊಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು ಸುಜಾತ ಅಕ್ಕ ಅವ್ರಿಗೆ. ಅಸಾಧಾರಣ ವ್ಯಕ್ತಿತ್ವದ ಮರಳು ಸಿದ್ಧರ ಜೀವನ ಗಾಥೆಯನ್ನ ಅತ್ಯಂತ ಸರಳವಾಗಿ ವಿವರಿಸಿದ್ರಿ. ಈಗ ನಮ್ಮ ಕಾರ್ಯಕ್ರಮಕ್ಕೆ ಒಬ್ಬರು ವಿಶೇಷ ಅತಿಥಿ ಬಂದಿದ್ದಾರೆ, ವೀರಣ್ಣ ಪತ್ತಾರ್ ಅಂತ. ಅವ್ರು ಇದ್ದಾರ? ಲೆಫ್ಟ್ ಆಗಿದ್ದಾರೆ ಇವ್ರೆ. ಸರಿ ಅಕ್ಕವ್ರಿ, ನಂದೊಂದು ಎಡಿಷನ್ ಇತ್ತು ಇದ್ರೊಳಗೆ ಮರಳು ಸಿದ್ಧರ ಬಗ್ಗೆ. ಹೇಳ್ರಿ. ಇದು ನಮ್ಮ ಮನೆ ಆವರಣದಲ್ಲಿ ನರಗುಂದದಲ್ಲಿ ಮರಳು ಸಿದ್ಧರ ಒಂದು ದೇವಸ್ಥಾನ ಇತ್ತು. ಬಹಳ 2-3 ತಲೆಮಾನದಿಂದ ಹಿಂದಿಂದು. ಈಗ ನಾವು ಒಂದ್ 2 ವರ್ಷ ಆಯ್ತಲ್ಲ ಅದು ಜೀರ್ಣೋದ್ಧಾರ ಮಾಡಿ. ಆಮೇಲೆ ಅಲ್ಲೇನೆ ಸಿದ್ದೇಶ್ವರ ಬೆಟ್ಟ ಅಂತಾನು ಒಂದ್ ಬೆಟ್ಟದ ಸಿದ್ದೇಶ್ವರ ಗುಡಿನೂ ಅಂತಿದೆ. ಅದು ಇದೇ ಉಜ್ಜಯಿನಿ ಪೀಠದ್ದೇ ಅಂತ ಹೇಳ್ತಾರ. ಮರಳು ಸಿದ್ಧರ ದೇವಸ್ಥಾನ ನಮ್ಮ ಮನೆ ಆವರಣದೊಳಗಿದ್ದು. ಹೌದು. ನೀವ್ ಒಂದ್ಸರಿ ಬಂದ್ರೆ ತೋರಿಸ್ತೇವ್ರಿ ಅದೆಲ್ಲ. ಖಂಡಿತ. ನೀವ್ ಒಂದ್ಸರಿ ಇದನ್ನ ಪ್ರಸ್ತಾಪ ಮಾಡಿದ್ರಿ. ಇದು ಯಾವ್ದಿರ್ಬೋದು? ಮೋಸ್ಟ್ಲಿ ಮರಳು ಸಿದ್ಧನೆ ಅಂತಾನೆ ನಾ ಹೇಳ್ದೆ. ಹೌನ್ರಿ, ಹೌದು. ಮರಳು ಸಿದ್ಧ ನೀವ್ ಹೇಳಿದ ಪ್ರಕಾರನ ಅರ್ಧ ಭಾಗ ಕೆಳಗಡೆ, ಭೂಮಿ ಕೆಳಗಡೆ ಇತ್ತು, ಮೇಲೆ ಅಷ್ಟೇ ಲಿಂಗ ರೂಪದಲ್ಲಿ ಮೇಲಿತ್ತು ಅದು. ಹೌದು. ಮಾವಂದ್ರ ಹೆಚ್ಚಿನ ಮಾಹಿತಿಯನ್ನ ಕೊಡ್ಬೋದು ಅವ್ರು ಅಲ್ಲಿ ಬಂದ್ರೆ. ಖಂಡಿತ ಬರ್ತೇನೆ ಮೇಡಮ್. ಈ ಕಡೆ ಬಂದಾಗ ಹೇಳ್ರಿ. ಯಾಕಂದ್ರೆ ಸಿದ್ದೇಶ್ವರ ಬೆಟ್ಟನು ಅಲ್ಲೇ ಇದೆ ರೀ, ನರಗುಂದಲ್ಲೇ ಊರ್ ಹೊರಗೆ ಬೆಟ್ಟದ ಮೇಲೆ ಸಿದ್ದೇಶ್ವರ ಗುಡಿ ಅಂತಾನೂ ಇದೆ. ಹೌದ್ರಾ? ಇದೇ ಮರಳು ಸಿದ್ದೇಶ್ವರನೇ ಅಲ್ಲಿ ಇರೋದು. ಅದು ಉಜ್ಜಯಿನಿ ಪೀಠನೇ ಅಂತಾರೆ. ಎಲ್ಲರ ಆಡಭಾಷೆಯೊಳಗೆ ಮರಸಿದ್ದನ ಗುಡಿ ಅಂತ ನಾವೆಲ್ಲ ಹಂಗ ಅನ್ಕೊಂಡ್ಬಿಟ್ಟಿದ್ವಿ. ಅದು ಎಲ್ಲ ಜೀರ್ಣೋದ್ಧಾರ ಮಾಡುವಾಗ ಅಲ್ಲಿ ಮರಳು ಸಿದ್ದೇಶ್ವರ ಅಂತಂದ್ ಬರ್ದಿದ್ದು ಕಾಣಿಸ್ತಾವಾಗ ಅಲ್ಲೇ. ಅದೇ ಇದೇ ಉಜ್ಜಯಿನಿ ಮರಳು ಸಿದ್ದೇಶ್ವರ. ಆ ಮರಳು ಸಿದ್ದೇಶ್ವರ ಕೂಡ ಆತನೇ ಈ ವ್ಯಕ್ತಿ ಅಂತ ಹೇಳ್ಬೋದು ಖಂಡಿತವಾಗಿ. ಸರಿ. ಮತ್ತೊಮ್ಮೆ ನಮ್ಮ ವೇದಿಕೆಯ ಪರವಾಗಿ ಧನ್ಯವಾದಗಳನ್ನ ತಿಳಿಸುತ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಸಂವಾದ ಕಾರ್ಯಕ್ರಮ ಸರ್ ನಡೆಸಿಕೊಡ್ಬೇಕಂತ ಕೇಳ್ಕೊಳ್ತೀನಿ. ಇತಿಹಾಸ ಪುರುಷ ಮರಳು ಸಿದ್ದೇಶ್ವರನ ಬಗ್ಗೆ ಅತ್ಯಂತ ಮಾರ್ಮಿಕವಾಗಿ ಉಪನ್ಯಾಸವನ್ನ ನೀಡಿದ್ದಕ್ಕಾಗಿ ಡಾಕ್ಟರ್ ಸುಜಾತ ಅಕ್ಕಿ ಅವರಿಗೆ ಧನ್ಯವಾದ ಹೇಳ್ತಾ, ನೂತನ್ ಬ್ಯಾಕ್ವರ್ಡ್ ಅವರು ನಮ್ ಜೊತೆ ಜಾಯ್ನ್ ಆಗಿದ್ದಾರೆ. ತಾವು ಅಭಿಪ್ರಾಯನ ಹೇಳ್ಬೋದಾ? ಮೋಸ್ಟ್ಲಿ ಹೋದ್ರಂತ. ನೂತನ ಬ್ಯಾಕ್ವರ್ಡ್ ಅವರು ಓಕೆ. ನಂತರ ನಮ್ಮ ಮಸ್ಕಟ್ನಿಂದ ಜಾಯ್ನ್ ಆದಂತ ಶಿವಪ್ರಕಾಶ್ ಅವರು ಮಾತಾಡ್ಬೇಕು. ಶಿವಪ್ರಕಾಶ್ ಸರ್. ಶರಣಾರ್ಥಿಗಳು ಸರ್. ಶರಣಾರ್ಥಿಗಳು. ಕೇಳಿಸ್ತಾ ಇದೆಯಾ? ಎಸ್ ಸರ್. ಸರ್, ಈ ವೇದಿಕೆಯಲ್ಲಿ ಬಹಳ ವಾರಗಳ ನಂತರ ಹೊಸ ರೀತಿಯಾದಂತಹ ಒಂದು ಉಪನ್ಯಾಸವನ್ನ ಕೇಳಲಿಕ್ಕೆ ಅವಕಾಶ ಸಿಕ್ತು. ಇದು ಒಬ್ಬ ಇತಿಹಾಸ ಪುರುಷನನ್ನ ಬಹಳ ಸಮಗ್ರವಾಗಿ ಪರಿಚಯ ಮಾಡಿಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಅಕ್ಕಿ ಮೇಡಮ್ ಅವರು ಮಾಡಿದ್ರು ಅಂತೇಳಿ ಹೇಳ್ತೇನೆ. ಅವರಿಗೆ ಸಾಕಷ್ಟು ಈ ಮರಳಸಿದ್ದೇಶ್ವರರ ಚಾರಿತ್ರಿಕ ಸ್ಥಳಗಳಲ್ಲಿ ಓಡಾಡಿದಂತ ಅನುಭವ ಇದೆ. ಇವರ ಬಗೆಗಿನ ಜನಪದ ಗೀತೆಗಳನ್ನ ಸಂಗ್ರಹಿಸಿದ ಅನುಭವ ಇದೆ. ಹಾಗಾಗಿ ಇಂತಹ ಇತಿಹಾಸ ಹೆಚ್ಚು ತಿಳ್ಕೊಳ್ಬೇಕು ಅನ್ನುವಂತ ಒಂದು ಉತ್ಸಾಹವನ್ನ ನಮ್ಮಲ್ಲಿ ಇವರು ಮೂಡಿಸಿರ್ತಾರೆ. ಇವರು ಅಖೈರಾಗಿ ಶರಣ ಪರಂಪರೆಗೆ ಸೇರಿದಂಥವರು. ಯಾರು ಜಗಮದ ಒಳಿತಿಗಾಗಿ ತಮ್ಮ ಜೀವವನ್ನ ತೆಯ್ತಾರೆ, ಸಮಾಜವನ್ನು ಉದ್ಧಾರ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ, ಅವರು ಶರಣರಾಗದೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಇವರ ಜೀವನ ಅಂದ್ರೆ ಮರಳಸಿದ್ದೇಶ್ವರರ ಜೀವನ ಅಥವಾ ಜೀವನ ಚರಿತ್ರೆ ಅನೇಕ ಪವಾಡಗಳಿಂದ ಬೆಳೆಸ್ಕೊಂಡು ಹೋಗುತ್ತೆ. ಇದರಲ್ಲಿ ತಥ್ಯ ಎಷ್ಟಿದೆ, ಇದರಲ್ಲಿ ವಸ್ತುನಿಷ್ಠತೆ ಎಷ್ಟಿದೆ, ಇದರಲ್ಲಿ ಐತಿಹಾಸಿಕ ಸಂಗತಿಗಳು ಎಷ್ಟಿದೆ ಅನ್ನೋದನ್ನ ಪ್ರಾಯಶಃ ತಿಳಿದುಕೊಳ್ಳಲಿಕ್ಕೆ ಬಹಳ ದೊಡ್ಡದಾದಂತಹ ಅಧ್ಯಯನದ ಒಂದು ಅಗತ್ಯ ಇದೆ. ಮೇಡಮ್ ಹೇಳಿದಾಗೆ ಸುಮಾರು 3-4 ಜಿಲ್ಲೆಗಳಲ್ಲಿ ಹರಡಿ ಮತ್ತೆ ಪಕ್ಕದ ಮಹಾರಾಷ್ಟ್ರದಲ್ಲೂ ಇರುವಂತಹ ವಿವಿಧ ಬಗೆಯ ದೇವರುಗಳನ್ನ
ಮರಳು ಸಿದ್ದೇಶ್ವರ ಅನ್ನುವಂಥದ್ದನ್ನೇ ಅವರು ಗುರುತಿಸ್ತಾರೆ. ಹಾಗಾಗಿ ಬಹಳಷ್ಟು ಭೌಗೋಳಿಕ ವ್ಯಾಪ್ತಿಯಲ್ಲಿ ಹರಡಿರುವಂತಹ ಮರಳು ಸಿದ್ಧರ ಬಗ್ಗೆ ಬಹಳಷ್ಟು ಹೆಚ್ಚಿನ ಅಧ್ಯಯನಗಳ ಅವಶ್ಯಕತೆ ಇದೆ ಅಂತ ಹೇಳಿ ನನ್ನ ಅಭಿಪ್ರಾಯವನ್ನು ಮಂಡಿಸ್ತೇನೆ ಸರ್. ಶರಣು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಐತಿಹಾಸಿಕ ಪುರುಷ ಮರಳು ಸಿದ್ಧನನ್ನ ನಾವೇ ಪವಾಡ ಪುರುಷನನ್ನಾಗಿ ಮಾಡಿಬಿಟ್ಟಿದ್ದೇವೆ ಅನ್ನುವಂಥ ಒಂದು ತಮ್ಮ ವಿವೇಚನೆ ಹಾಗೂ ವಿಶ್ಲೇಷಣೆ ಒಪ್ತಕ್ಕಂತಹ ವಿಷಯ. ಥ್ಯಾಂಕ್ ಯು ಸರ್. ಡಾಕ್ಟರ್ ದಯಾನಂದ್ ನೂಲಿ ಸರ್. ಎಲ್ಲರಿಗೂ ಶರಣಾರ್ಥಿಗಳು. ನಾನು ಪೂರ್ತಿಯಾಗಿ ಕೇಳಿದೆ. ಒಬ್ಬ ಸಂಶೋಧಕ ಒಬ್ಬ ಶರಣ ಅಥವಾ ಶರಣೆಯರ ಒಂದು ಅಭ್ಯಸನವನ್ನು ಕೈಗೊಂಡಾಗ ಅದು ಕಾರ್ಯಕ್ಷೇತ್ರ ಇರಬಹುದು, ಏನೇ ಇರಬಹುದು, ಇಲ್ಲಿ ಕೆಲವೊಂದು ಇದು ಬರುತ್ತೆ. ಏನು ಹೇಗೆ ನಾನು ಅದು ಹಂಚ್ಕೊಳ್ಬೇಕು ನಂಗೆ ತಿಳಿತಾ ಇಲ್ಲ. ಏನಂದ್ರೆ ನಾವು ಆ ಕಾರ್ಯಕ್ಷೇತ್ರಕ್ಕೆ ಹೋದಾಗ ಅಥವಾ ಅದನ್ನ ನಾನೇ ಈಗ ಈ ಮರುಳಶಂಕರ ದೇವರು ಬರೆಯುವಾಗ ಅಥವಾ ಯಾವುದೇ ಶರಣೆಯರ ಬರೆಯುವಾಗ ಶರಣರು ಪವಾಡಗಳನ್ನು ಎಂದು ನಂಬಿಲ್ಲ, ಆದ್ದರಿಂದ ನೀವು ಪವಾಡಗಳ ಬಗ್ಗೆ ಬರೀಬೇಡಿ, ಹಾಗೆ ಮಾಡಬೇಡಿ, ಹೀಗೆ ಮಾಡಬೇಡಿ ಅಂತ ರಿಸ್ಟ್ರಿಕ್ಷನ್ ಹಾಕೋಕ್ ನೋಡ್ತಾರೆ. ಆದ್ರೆ ನಮ್ಗೇನಾಗ್ಬಿಡುತ್ತೆ ಅವಾಗ, ಅಯ್ಯೋ ಇನ್ ಹೇಗ್ ಬರೆಯೋದು ಈಗ ಫಾರ್ ಎಕ್ಸಾಂಪಲ್ ಬೊಬ್ಬಿ ಬಾಚಯ್ಯನವರು ಆ ಅನ್ನವನ್ನು ತೆಗೆದುಕೊಂಡು ಬರ್ತಾ ಇರ್ತಾರೆ. ಅವಾಗ ಯಾರೋ ಊರಲ್ಲಿ ಪಾಪ ಬಡವರಿಗೆಲ್ಲ ಉಳಿದನ್ನ ಹಂಚೋದು ಅವ್ರದ್ದೊಂದು ಇದಿರುತ್ತೆ, ಹಂಚಬೇಕು ಬಡವರಿಗೆ ಹಸಿದವ್ರಿಗೆಲ್ಲ ಅಂತ. ಯಾವುದೋ ಒಂದು ಪ್ರವಚನ ಮುಗಿಸ್ಕೊಂಡು ಬರ್ತಾ ಇರ್ತಿರೋದ್ರೆ ಅಲ್ಲಿ ಅನ್ನ ತಗೊಂಡ್ ಬರ್ತಿರ್ತಾರೆ ಬಂಡಿಲಿ. ಅಲ್ಲಿ ಉಚ್ಚ ಕುಲದ ವರ್ಗದ ಜನರು ಏನ್ ತಗೊಂಡ್ ಹೋಗ್ತಿದೀಯಾ ಬಂಡಿಯಲ್ಲಿ ಅಂದಾಗ, ನಾನು ಅನ್ನ ತಗೊಂಡ್ ಹೋಗ್ತಿದ್ದೀನಪ್ಪ ಹಸಿ ಜನಕ್ಕೆ ಹಂಚೋಕೆ ಅಂತ ಅವ್ರು ಹೇಳಿದಾಗ, ಇಲ್ಲ ಅದೇನ್ ಬೈತಿದೀಯಾ ಅಂತ ಹೇಳಿ ಅವ್ರ ಬಟ್ಟೆ ತೆಗೆದ್ರೆ ಅವೆಲ್ಲ ನಿಗಿ ಕೆಂಡ ಆಗಿ ಆ ಊರನ್ನೆಲ್ಲ ಕೆಂಡ ಎಲ್ಲ ಬಿದ್ದು ಉರಿದು ಹೋದ್ಬಿಟ್ಟು ಆ ನಂತರ ಅದನ್ನೆಲ್ಲ ಶಮನ ನಮ್ಮ ಬಿಬಿ ಬಾಚಯ್ಯನವರೇ ಮಾಡ್ತಾರೆ. ಆ ಉಚ್ಚ ಕುಲದವರ ಮೇಲೆ ಬಿಬ್ಬಿರದ ಬಾಚಯ್ಯ ಆಗಿ ಅವ್ರು ಬಿಬ್ಬಿ ಬಾಚಯ್ಯ ಆದ್ರು ಅಂತ ಒಂದು ಐತಿಹ್ಯನೋ ಕಥೆನೋ ಬರುತ್ತೆ. ಹೀಗೆ ಹೆಜ್ಜೆ ಹೆಜ್ಜೆಗೆ ಯಾವುದೇ ಶರಣೆಯರನ್ನ ತಗೊಳ್ಳಿ ನೀವು, ನಮ್ಗೆ ಇಂಥದ್ದು ಹೇಗ್ ಬರಿಬೇಕು ಬಿಡ್ಬೇಕು, ಮತ್ತೀಗ ಏನ್ ಮಾಡ್ಬೇಕು? ಬರೆದ್ರೆ ಅಯ್ಯೋ ಪವಾಡವನ್ನೆಲ್ಲ ನಿರಾಕರಿಸಿದ ಶರಣರ ಬಗ್ಗೆ ಇವ್ರು ಹೀಗ್ ಬರೀತಾರಲ್ಲ, ಒಬ್ಬ ಡಾಕ್ಟರ್ ಆಗಿ ಅಥವಾ ಒಬ್ಬ ಕನ್ನಡ ಪ್ರೊಫೆಸರ್ ಆಗಿ ಸುಜಾತ ಅಕ್ಕಿ ಅವರು ಇದನ್ನೆಲ್ಲ ಬರೀತಾ ಇದಾರಲ್ಲ. ಹೀಗಾಗಿ ಒಂದು ನಿರ್ಣಯ ತಗೋಬೇಕು ಹೇಗೆ. ಯಾಕೆಂದ್ರೆ ನಮ್ಮ ಹಳ್ಳಿ ಜನ ಏನ್ ಗೊತ್ತಾ, ಈಗ ಇದು ಬಂತು ಏನು ಬಸವಣ್ಣನವ್ರ ನಂದಿ ರೂಪ. ಆದ್ರೆ ಬಸವಣ್ಣನವ್ರನ್ನ ಇವತ್ತಿನ ತನಕ ನಮ್ಮ ರೈತರವ್ರನ್ನ ಅವ್ರ ನಂದಿ ರೂಪ ಅನ್ನೋದು ಅವ್ನ ತಲೆ ತೆಗೆಯಕ್ಕೆ ಆಗ್ತಾ ಇಲ್ಲ ನಮಗೆ. ಅವ್ರ ನಂದಿ ಅವತಾರ ಅಲ್ಲ. ಆ ಶಿವ ಭೂಲೋಕದಲ್ಲಿ ಪಾಪ ಹೆಚ್ಚಾದಾಗ ನಂದಿಯನ್ನು ನೀನು ಹೋಗು ಎಲ್ಲಿ ಎಲ್ಲ ಪುಣ್ಯವನ್ನು ಪಸರಿಸು ಪಾಪವನ್ನು ಹಾಳೆ ಮಾಡುತ್ತ ಅದಕ್ಕೆ ಯಾರೋ ಕಥೆಗಾರರು ಬರೆದ್ರು, ಭೀಮ ಕವಿ ಅಂತ ಪುರಾಣದಲ್ಲೂ ಇದು ಬರುತ್ತೆ. ಹೀಗಾಗಿ ಏನಾಯ್ತು, ಕೆಲವೊಬ್ರು ಬಂದ್ರು, ಯಾರಪ್ಪ ಇದೆಲ್ಲ ಹೀಗೆಲ್ಲ ಬರೆದ್ರು ಅಂತ ಅಂದಾಗ ಏನಾಗುತ್ತೆ ಸಂಶೋಧಕನಿಗೆ. ಈಗ ಅಕ್ಕ ಹೇಳ್ತಾ ಇದ್ರು, ಅಲ್ಲೊಂದು ಗುಡಿ ಇದೆ, ಇಲ್ಲೊಂದು ಗುಡಿ ಇದೆ, ಇವ್ರದ್ದು ಅದು ಇದು. ಸಂಶೋಧಕನಿಗೆ ಏನಾಗ್ಬಿಡ್ತಾನೆ, ಅವನು ಸಂಗ್ರಾಹಕ ನಿಮ್ ಸಮಾಜದ ಮುಂದೆ ಅವನು ಇಡ್ತಾ ಹೋಗ್ತಾನೆ. ನೀವು ನಿರ್ಧರಿಸ್ಬೇಕು, ಬೇಕಾದ್ರೆ ತಗೊಳ್ಳಿ, ಬೇಡಾದ್ರೆ ಬಿಡಿ. ಆ ಸಂಶೋಧಕ ಏನ್ ಮಾಡ್ತಾನೆ, ಆ ಊರಿಗೆ ಹೋಗಿರ್ತಾನೆ, ಆ ಊರಲ್ಲಿ ಏನಿರುತ್ತೆ, ಇಲ್ಲ ರೀ ರಾತ್ರಿ ನಾವು ಈ ಊರ್ ಬಾಗಿಲು ತೆಗಿಯೋಲ್ಲ. ಮತ್ತೊಂದು ಊರಿಗೆ ಹೋಗಿ ಆ ಊರಲ್ಲಿ ನಾವು ರಾತ್ರಿ ಸುತ್ತಮುತ್ತ ಗುಡಿಯಲ್ಲಿ ಯಾರು ಇಲ್ಲಿರೋಲ್ಲ, ಆಗ ಮೊದ್ಲಿಂದಲೂ ಬಂದಿದೆ. ಒಂದು ದಿವಸ ಏನೋ ವಾರದಲ್ಲಿ ಒಂದ್ ದಿವಸ ನಾವು ಈ ಗುಡಿ ಬಾಗ್ಲಾನೇ ತೆಗಿಯಲ್ಲ ಅಂತ ಒಬ್ರು ಹೇಳೋಕ್ ಶುರು ಮಾಡ್ತಾರೆ. ನಾವೇನ್ ಮಾಡ್ತೀವಿ, ಅದನ್ನ ಬರೀತೀವಿ ಅಷ್ಟೇ, ನಮೂದಿಸ್ತೀವಿ. ನಮ್ಮ ಕರ್ತವ್ಯ ಏನು ಸಂಶೋಧಕಂದು, ಹೀಗಿದೆ ನೋಡಿ, ಈಗ ನಾ ಊರಿಗೆ ಹೋಗಿದ್ದೆ, ಈಗ ನೋಡಿ. ಪ್ರಶ್ನೆ ಏನಂದ್ರೆ ಪ್ರಯತ್ನ ಯಾರು ಮಾಡಿದ್ರು? ಈಗ ಸುಜಾತ ಅಕ್ಕಿಗೆ ಯಾಕೆ ಬೇಕು ಆ ಊರಿಗೆ ಹೋಗಿ ಅಲ್ಲಿ ಮರುಳಶಂಕರದ್ದು ಅಥವಾ ಈ ಯಾರು ಈ ಶರಣರ ಬಗ್ಗೆ ಪ್ರಸ್ತಾಪ ಮಾಡಿದ್ರಲ್ಲ, ಅಷ್ಟೊಂದು ಶ್ರಮ ತೆಗೆದುಕೊಂಡು ಒಬ್ಬ ಹೆಣ್ಣು ಮಗಳಾಗಿ, ಯಾಕೆ ಹೇಳಿ, ಮನಸ್ಸಿನಲ್ಲಿಯ ತುಡಿತ. ಈ ಶರಣರ ಅನಾವರಣ ನಾನು ಮಾಡಿಬಿಡ್ಬೇಕು ಸಮಾಜಕ್ಕೆ, ಒಂದಿಂಚನು ಬಿಡಬಾರ್ದು, ಎಲ್ಲವನ್ನೂ ನಾನು ತೆಗಿಬೇಕು. ಇವನೆಲ್ಲ ಹೋಗಿದ್ದಾನೆ, ಎಲ್ಲಿ ಏನ್ ಮಾಡಿದ್ದಾನೆ, ಅದು ಅವನ ಪವಾಡ ಇರ್ಲಿ, ಅವನಲ್ಲಿ ನೆಲೆಸಿದಾನೋ ಇಲ್ಲೋ, ಅವನು ಒಂದೇ ವಚನ ಸಿಕ್ಕಿದ್ರು ಕೂಡ ಆ ವಚನವನ್ನ ಪ್ರಸ್ತಾಪ ಆಗ್ತಾ ಇಲ್ಲಿ ಮಾಡಿದ್ರು. ಅದು ಏನ್ ತೋರಿಸಿಕೊಡುತ್ತೇನೆ ಅಂದ್ರೆ ಸಂಶೋಧಕನ ತುಡಿತ. ಹಾಗಿದ್ದಾಗ ಮಾತ್ರ ಸಮಾಜಕ್ಕೆ ಅನಾವರಣ ಆಗ್ತಾ ಇದೆ. ಇಲ್ಲಕ್ಕೆ ಎಲ್ಲವನ್ನು ಮುಚ್ಚಿ 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 ಹೋಗ್ಬಿಡ್ತಿದೆ. ಇಂಥ ಒಬ್ಬ ಶರಣ 12ನೇ ಶತಮಾನದಲ್ಲಿ ಆಗಿ ಹೋದ.
ಅನ್ನೋದಕ್ಕೆ ಅನೇಕ ಕುರುಹಗಳನ್ನ, ಅನೇಕ ಗುರುತುಗಳನ್ನ, ಇತಿಹಾಸದ ಒಂದು ರಚನೆಯನ್ನ ಪುನರ್ ರಚನೆ ಮಾಡೋದಿದೆಯಲ್ಲ, ಅದು ಸುಜಾತ ಅಕ್ಕಿ ಅವರು ಇವತ್ತು ಮಾಡಿದ್ರು. ಅದನ್ನ ನಾವು ನೆನಪಿಸ್ಕೊಳ್ಬೇಕು. ನಾವು ಇಂತಹ ಸಂಶೋಧಕರಿಗೆ, ಇಂತಹ ಸಂಶೋಧಕಿಯರಿಗೆ, ಇಂತಹ ಒಂದು ಇತಿಹಾಸ ಪ್ರಜ್ಞೆಯುಳ್ಳವರಿಗೆ, ಅದು ನಮ್ಮ 12ನೇ ಶತಮಾನದ ಶರಣೆಯಾದ ಹೆಜ್ಜೆಗಳ ಗುರುತುಗಳನ್ನು ಹುಡುಕುವಲ್ಲಿ ಅತ್ಯಂತ ಮುತುವರ್ಜಿ ವಹಿಸಿ, ಶ್ರಮ ವಹಿಸಿ ಎಷ್ಟೊಂದು ಪ್ರಯತ್ನ ಮಾಡ್ತಾ ಇದ್ದಾರೆ ನೋಡಿ ಇವರು. ಈಗ ಒಬ್ರು ತಾಯಿ ಹೇಳಿದ್ರು, ನಮ್ಮ ನಿರೂಪಕಿಯವರು ಹೇಳಿದ್ರು, ನೀವು ನಮ್ಮ ಮನೆಗೆ ಬರ್ಬೇಕು, ಅಲ್ಲೊಂದೇನೋ ಇದೆ ಅಂತ ಹೇಳಿ ತಕ್ಷಣ ಅಂದ್ರೆ ಅವರು, ನಾನ್ ಬರ್ತೀನಿ, ನೀವು ನನಗೆ ಹೇಳ್ಬಿಡಿ, ನಾನು ಬರ್ತೀನಿ. ಯಾಕೆ ಹೇಳಿ? ತುಡಿತ. ಆ ತುಡಿತ ಯಾವಾಗ್ಲೂ, ಈಗ ಯಾರು ಏನು ಹೇಳಿ ಅವ್ರಿಗೆ, ಇಲ್ಲ ಇಲ್ಲಿದೆ ಬನ್ನಿ ಅಂದ ತಕ್ಷಣ ಅವ್ರು ನಾಳೆನೆ ಬಂದು ಬಿಡ್ತಾರೆ. ಯಾಕೆ ಹೇಳಿ? ಸಂಶೋಧಕನ ಮನಸ್ಸು 24/7 ಹಿ ವಿಲ್ ಬಿ ಥಿಂಕಿಂಗ್ ಆನ್ ದಿ ಸೇಮ್ ಸಬ್ಜೆಕ್ಟ್. ಒಂದ್ ಸಬ್ಜೆಕ್ಟ್ ಕೊಟ್ಬಿಡಿ ಅವ್ರಿಗೆ. ಈಗ ಅಕ್ಕ ಮಹಾದೇವಿ ತಾಯಿಯವರ ಬಗ್ಗೆ ನೀನು ಸಂಶೋಧನೆ ಮಾಡಿ ಅಂದ ತಕ್ಷಣ ಅವ್ರು ಶುರು ಮಾಡ್ಕೊಂಡ್ ಬಿಡ್ತಾರೆ. ಎಲ್ಲಿ ಹೋಗಿರ್ಬಹುದು, ಎಲ್ಲಿ ಬಂದಿರಬಹುದು, ಅವ್ರ ತಂದೆ ಯಾವ್ರು, ಅವ್ರ ತಾಯಿ ಯಾವ್ರು, ಅವ್ರ ಬಾಲ್ಯ ಏನು, ಅವ್ರು ಎಲ್ಲಿ ಹೋದ್ರು, ಯಾಕೆ ಹೋದ್ರು, ಅವ್ರ ಗುರುಗಳು ಯಾರು, ಆ ಗುರುಗಳು ಯಾರು, ಈ ತರ ಎಲ್ಲ ಬರೀ ಅದೇ ವಿಚಾರದಲ್ಲೇ ತೊಡಗಿ ಬಿಡ್ತಿರ್ತಾರೆ ಅವರು. ಬೇರೆ ಈ ಇಡೀ ಲೋಕದ ಲೌಕಿಕ ವಿಚಾರಗಳನ್ನೇ ಬಿಟ್ಟು ಬಿಡ್ತಾರೆ. ಅಷ್ಟೊಂದು ಸಂಶೋಧನಾ. ನಮ್ಮ ಕಲಬುರ್ಗಿಯವರು ಹಾಗೆ ಇದ್ರು. ಕಲಬುರ್ಗಿಯವರು ಬಂದ್ರು, ಎಲ್ಲಿ ಬಂದ್ರು? ಗುಲ್ಬರ್ಗ ಹತ್ರ ಒಬ್ರು ಯಾರು ಶರಣನ ಹತ್ರ. ಶರಣ ಅಲ್ಲಿ ಗುಡ್ಡದ ಮೇಲೆ, ನಮ್ಮ ಇವರು ಲಿಂಗಣ್ಣ ಸತ್ಯಂಪೇಟೆಯವರು ತಮ್ಮ ಇದ್ರಲ್ಲಿ ಬರೀತಾರೆ, ಇಲ್ಲ ಅದು ದೊಡ್ಡ ಗುಡ್ಡದ ಮೇಲೆ, ಒಂದು ಪರ್ವತದ ಮೇಲೆ ಅವನ ಸಮಾಧಿ ಇದೆ ಸರ್, ನಿಮ್ಗೆ ಹತ್ತೋಕ್ಕಾಗೋಲ್ಲ, ವಯಸ್ಸಾಗಿದೆ ಅಂತ ಲಿಂಗಣ್ಣ ಸತ್ಯಂಪೇಟೆಯವರು ಅವ್ರ ಮಗ ಹೇಳಿದಾಗ, ಕಲಬುರ್ಗಿ ಅವ್ರು ಅಂದ್ರು, ನೀವಿಬ್ರು ಎದಕ್ ಬಂದಿದ್ರಿ ನನ್ನ ಜೊತೆ, ನನ್ನ ನೀವು ಮಗುವಿನ ತರ ಎತ್ಕೊಂಡ್ ಮೇಲೆ ಹೋಗಿ ನಡ್ರಿ ಅಂತ ಹೇಳಿ ಆ ಪರ್ವತದ ತುದಿಗೆ ಹೋಗಿ ಬಂದ್ರು ಒಂದು ಇಳಿ ವಯಸ್ಸಿನಲ್ಲಿ. ಇದು ಏನ್ ತೋರಿಸ್ಕೊಡ್ತಾ ಇದೆ ಅಂದ್ರೆ, ಸಂಶೋಧಕನಿಗೆ ಇರಬೇಕಾದ ಒಂದು ತುಡಿತ. ಇಲ್ಲಿದ್ರೆ ಏನಾಗುತ್ತೆ ಗೊತ್ತಾ? ನಮಗೆ ಯಾವ ಶರಣರ ಬಗ್ಗೆ ಏನೂ ಗೊತ್ತಾಗ್ತಿರ್ಲಿಲ್ಲ. ಕೆಲವೊಬ್ರು ಏನ್ ಬಂದಿದ್ದಾರೆ ಅಂದ್ರೆ, ನನಗೆ ನೋವಾಗೋ ಒಂದು ಸಂಕಟ ಅಂತ ನಿಮ್ ಮುಂದೆ ಹೇಳ್ತೀನಿ ನಾನು. ಶರಣರ ವಚನಗಳನ್ನ ಪಠಿಸೋಣ, ಶರಣರ ವಚನಗಳ ನಿರ್ವಚನ ಮಾಡೋಣ, ಅಭ್ಯಸನ ಮಾಡೋಣ. ಆದ್ರೆ ಆ ಶರಣರು ಎಲ್ಲಿಂದ ಬಂದ್ರು, ಹೇಗೆ ಕಲ್ಯಾಣಕ್ಕೆ ಬಂದ್ರು, ಇದ್ರ ಬಗ್ಗೆ ಏನು ನಾವು ಸಂಶೋಧನೆ ಮಾಡಬೇಡ ಅನ್ನೋರು ಕೂಡ ಇದ್ದಾರೆ. ಅದು ಹೇಗೆ ಆಗುತ್ತೆ ಹೇಳಿ? ಎಷ್ಟೊಂದು ಸುಂದರವಾದ, ಎಷ್ಟೊಂದು ಮನಕ್ಕೆ ಒಪ್ಪುವ, ಎಷ್ಟೊಂದು ಶಿವಯೋಗದಲ್ಲಿ ನಮ್ಮನ್ನು ತೊಡಗಿಸುವ ಬರೆದಂತ ಶರಣರನ್ನ ನಾವು ಅಲಕ್ಷಿಸಿ ಬಿಟ್ರೆ ಹೇಗೆ, ನಿರ್ಲಕ್ಷಿಸಿ ಬಿಟ್ರೆ ಹೇಗೆ? ಅವರು ಎಲ್ಲಿ, ಅವರು ಯಾವೂರವರು, ಈಗೇನಿದೆ ಅವರ ಐತಿಹ್ಯಗಳು, ಅವರು ಹೇಗೆ ಕಲ್ಯಾಣಕ್ಕೆ ಬಂದಿರಬಹುದು, ಅವರು ಎಲ್ಲಿ ಅನುಭವ ಮಂಟಪದಲ್ಲಿ, ಸ್ವಲ್ಪ ಆದ್ರೂ ನಮ್ಗೆ ತುಳಿತ ಬೇಕೇ ಬೇಕು. ನಾವು ಬರೀ ಅವ್ರ ವಚನಗಳಷ್ಟೇ ಸಾಕು, ಅವನಷ್ಟು ಅಧ್ಯಯನ ಮಾಡ್ತೀವಿ, ನಾವು ಸಾಧನೆಯಲ್ಲಿ ಸಾಕ್ತೀವಿ ಅಂದ್ರೆ ಹೇಗೆ ಹೇಳಿ? ಹಾಗಾಗಲ್ಲ. ಶರಣರ ಬಗ್ಗೆ, ಅವರ ಇತಿಹಾಸ, ಸ್ಥಳ ಪುರಾಣ, ಇಂತಹ ಸುಜಾತ ಅಕ್ಕಿ ಸೋದರಿಯಂತಹವರ ಇಂದಲೇ ಅದು ಅನಾವರಣೆ ಆಗುತ್ತದೆ ಹೊರತು ಒಂದು AC ರೂಮ್ ನಲ್ಲಿ ಕುತ್ಕೊಂಡು ಆ ಗ್ರಂಥ ಓದ್ತಾ ಕೂತವರಿಂದ ಅದಾಗೋಲ್ಲ. ಮಳೆ, ಬಿಸಿಲು, ಗಾಳಿ ಎಂದ್ರೆ ಈ ಸಂಶೋಧಕಿ ಏನ್ ಮಾಡ್ತಾರೆ ಹೇಳಿ? ಬಸ್ ನಿಂದ ಹೋಗ್ತಾರೆ ಅವರು. ಬಸ್ ನಿಂದ ಮುಂದೆ ಅಲ್ಲಿ ಬಸ್ ಇರೋಲ್ಲ, 2 ವೀಲರ್ ಮೇಲೆ ಅದು ಕುತ್ಕೊಂಡು ಹೋಗ್ತಾರೆ. ಅದು ಇರ್ಲಿಲ್ಲ ಅಂತ ಚಕ್ರಿಯಲ್ಲಿ ಹೋಗ್ತಾರೆ ಈ ಸಂಶೋಧಕರು. ನಾನ್ ನೋಡಿದೀನಿ ಕಣ್ಣಾರೆ. ಅಲ್ಲಿ ಹೋಗಿ ಏನ್ ಮಾಡ್ತಾರೆ, ಒಂದೊಂದ್ಸರಿ ಊಟ ಕೂಡ ಸಿಗೋಲ್ಲ ಇವ್ರಿಗೆ. ಅಲ್ಲಿ ಹೋಗಿ ಒಬ್ಬ ಇಲ್ಲ ರೀ, ಅವ್ರ ರೈತನ ಮನೆ, ಆ ರೈತರ ಅಜ್ಜ ಏನೋ ಅವ್ರಿಗೆ ಹೇಳ್ತಿದ್ರಂತೆ ಈ ಮರುಸಿದ್ದಯ್ಯನ ಬಗ್ಗೆ. ನೀವು ಹೋಗಿ ಕೇಳಿದಾಗ ಅವ್ರು ಬೇಕಿದ್ರೆ ಅಲ್ಲೇ ಅವ್ರ ಮನೇಲಿ ಆ ದಿವಸ ಒಂದು ರಾತ್ರಿ ವಸತಿ ಕೂಡ ಮಾಡ್ತಾರೆ. ಹಾಗಾದಾಗ ಮಾತ್ರ ಇಂಥ ಉದ್ಗ್ರಂಥಗಳು ಬರ್ತಾ ಇವೆ. ಯಾಕೆ ಹೇಳಿ? ಸತ್ಯದ ಸಮೀಪಕ್ಕೆ ಹೋಗುವುದೇ ಸಂಶೋಧಕನ ಒಂದು ನಿಲುವಾಗಿರ್ತಾ ಇದೆ. ಸುಳ್ಳು ಬರೆಯೋಕೆ ಅವನಿಗೆ ಅವಕಾಶವಿಲ್ಲ, ಸುಳ್ಳು ಬರೆಯೋಕೆ ನಮ್ಮ ಶರಣ ಪರಂಪರೆಯಲ್ಲೂ ಅವಕಾಶ ಇಲ್ಲ. ಹೀಗಾಗಿ ಸುಜಾತ ಅಕ್ಕಿಯವರ ಒಂದು ಇಡೀ ಪ್ರಬಂಧ ಈಗ ಏನ್ ಮಂಡನೆ ಮಾಡಿದ್ರಲ್ಲ, ನಾನೇನ್ ಗಮನಿಸ್ತಾ ಇದೆ ಅಂದ್ರೆ, ಅತ್ಯಂತ ಸತ್ಯಕ್ಕೆ ಸಮೀಪವಾಗಿ ಹೋಗೋದು. ಅವ್ರ ಪವಾಡಗಳನ್ನ ಹಳ್ಳಿಯವ್ರು ಹೇಳಿ, ಆದ್ರೆ ಅವ್ರು ನಮೂದಿಸಿ ನಮ್ಮ ಮುಂದೆ ಇಡೋದಿದೆಯಲ್ಲ. ಯಾಕೆ ಬೇಕಾಗಿತ್ತು ಇವ್ರಿಗಿದೆಲ್ಲ? ಯಾಕೆ ಬೇಕಾಗಿತ್ತಂದ್ರೆ ಸಂಶೋಧಕಿಯ ಒಂದು ತುಡಿತ. ಹೀಗಾಗಿ ನಾವು ಪುಣ್ಯವಂತರು. ಯಾಕೆ ಹೇಳಿ? ಇಂಥ ಒಬ್ಬ ತಾಯಿ ಶರಣ, ಒಬ್ಬ ಶರಣನ ತೆಗೆದುಕೊಂಡು ಅವನ ಸುತ್ತಮುತ್ತ ಅನಾವರಣ ಮಾಡೋದಿದೆ ನೋಡಿ, ಅದನ್ನ ಸಮಾಜಕ್ಕೆ ಕೊಡೋದು. ನಾನಿರೋಲ್ಲ, ವಿಜಯ್ ಕುಮಾರ್ ಕಮ್ಮಾರ್ ಇರೋಲ್ಲ, ಇವರಿರೋಲ್ಲ, ಯಾರು ಇರೋಲ್ಲ. ಆದ್ರೆ ತಾಯಿ ಬರೆದಂತ ಈ ಸಂಶೋಧನಾ ಪ್ರಬಂಧ ನಾಳೆ ಯಾವಾಗ್ಲೂ ಉಳಿತಾ ಇದೆ. ಅದು ಒಂದು ಬಳವಳಿ, ಅದೊಂದು ಆಸ್ತಿ. ಕೋಟ್ಯಾಂತರ ರೂಪಾಯಿ ಬಿಟ್ಟು ಹೋಗೋದೇನು ದೊಡ್ಡ ಮಹತ್ವದ್ದಲ್ಲ. ಆದ್ರೆ ಈ ತಾಯಿ ಇದಾರಲ್ಲ, ಈಗ ಮಾಡಿದ ಇಷ್ಟೊಂದು ಸಂಶೋಧನೆ ಏನಿದೆಯಲ್ಲ, ಅದು ಯಾವಾಗಲೂ ಉಳಿದೇ ಉಳಿಯುತ್ತೆ. ಹೀಗಾಗಿ ನಮ್ಮ ಸಮಾಜ, ಲಿಂಗಾಯತ ಸಮಾಜ, ಇಂತಹ ಸಂಶೋಧಕರಿಗೆ, ಸಂಶೋಧಕಿಯರಿಗೆ
ಅತ್ಯಂತ ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ ಸಹಾಯ ಮಾಡ್ಬೇಕು. ಸಹಾಯ ಅಂದ್ರೆ ಏನು? ತನು ಮನ ಧನದಿಂದ ಸಹಾಯ ಮಾಡಬೇಕು. ತನುಮನ ಸಹಾಯ ಧನ ಅಂದ್ರೆ ಏನು? ಎಲ್ಲಾ ರೂಪದಿಂದ ಅವ್ರಿಗೆಲ್ಲ ಅಡಚಣೆ ಬರುತ್ತಲ್ಲ. ನಾವು ಮನೆಯಲ್ಲಿ ಕೂತ್ಕೊಂಡು ನಮಗೇನವ್ರ ಆ ತರ ಸಂಶೋಧನೆ ಮಾಡೋಕ್ಕಾಗಲ್ಲ, ಬಿಕಾಸ್ ಆಫ್ ಅವರ್ ಪ್ರೊಫೆಷನಲ್ ಕಮಿಟ್ಮೆಂಟ್ಸ್. ಹೀಗಾಗಿ ಇಂಥವ್ರಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ನನಗನ್ನಿಸ್ತಾ ಇದೆ. ಲಿಂಗಾಯತ ಧರ್ಮ ಇದು ಶ್ರೀಮಂತರ ಧರ್ಮ, ಇದು ಭಿಕ್ಷುಕರ ಧರ್ಮ ಅಲ್ಲ. ಹೀಗಾಗಿ ಶರಣೆಯರ ಬಗ್ಗೆ ಯಾರು ಅಪಾರವಾದ ಕಾಳಜಿ ಇಟ್ಕೊಂಡು ಮುತುವರ್ಜಿ ಇಟ್ಕೊಂಡು ಸಂಶೋಧನೆ ಮಾಡ್ತಿರ್ತಾರಲ್ಲ, ಅವ್ರಿಗೆ ಬೆನ್ನೆಲುಬಾಗಿ ನಿಲ್ಲೋದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಈ ವೇದಿಕೆ ಇಂತಹವರನ್ನು ಕರೆಸಿ, ನೀನೇನ್ ಮಾಡ್ತಾ ಇದೀಯಪ್ಪ, ನೀನೇನ್ ಮಾಡ್ತಾ ಇದೀಯಮ್ಮ ಅಂತ ಅವ್ರನ್ನ ಹೆಕ್ಕಿ ತೆಗೆದು ಇಲ್ಲಿ ಈ ವೇದಿಕೆಯಲ್ಲಿ ಅವ್ರಿಗೆ ಸ್ಥಾನ ಕೊಡೋದಿದೆಯಲ್ಲ, ಅದು ಕೂಡ ನಾವು ಮೆಚ್ಚಬೇಕಾದ ಕೆಲಸವೇ. ಇಲ್ಲಿ ನನಗೇನು ಸುಜಾತ ಅಕ್ಕಿಯವ್ರ ಬಗ್ಗೆ ಹೇಗೆ ಪರಿಚಯ ಆಗುತ್ತೆ ಹೇಳಿ ನೀವು ನಮಗೆ ಹೀಗೆ ಪರಿಚಯ ಮಾಡಿಸಿದ್ರೆ. ಹೀಗಾಗಿ ನನಗೆ ಅತ್ಯಂತ ಆನಂದವಾಯ್ತು. ಅವರ ಪ್ರತಿ ಶಬ್ದದಲ್ಲಿ ಅವರ ಶ್ರಮ ವ್ಯಕ್ತವಾಗ್ತಾ ಇತ್ತು. ಆ ಶರಣನ ಬಗ್ಗೆ ಎಷ್ಟೊಂದು ಪರಿಶ್ರಮ ಪಟ್ಟು ಅವರು ಕೆಲಸ ಮಾಡಿದ್ದಾರೆ ಅನ್ನೋದನ್ನ ನಾವು ನೋಡಿದ್ದೀವಿ ಈಗ. ಹೀಗಾಗಿ ಈ ವೇದಿಕೆಗೆ ಒಂದು ಕೋಟಿ ಶರಣಾರ್ಥಿಗಳನ್ನ ಹೇಳ್ತಾ ನನಗೆ ಕೊಟ್ಟ ಅವಕಾಶಕ್ಕಾಗಿ ತಮಗೆಲ್ಲರಿಗೂ ಇನ್ನೊಮ್ಮೆ ಶರಣಾರ್ಥಿಗಳು. ಧನ್ಯವಾದಗಳು ಸರ್. ಪವಾಡ ಚಿತ್ರಣವನ್ನ ಕುರಿತು ಕ್ಲಾರಿಟಿಯನ್ನ ತಾವು ನೀಡಿದ್ರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ಹೌದು, ತಾವು ಹೇಳಿದಾಗೆ ಸರಿಸುಮಾರು 25 ವರ್ಷಗಳಿಂದ ಸುಜಾತ ಅಕ್ಕಿ ಅವರು ಕ್ಷೇತ್ರ ಕಾರ್ಯವನ್ನ ಮಾಡ್ತಾ 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 ಈ ಲೆವೆಲ್ಗೆ ಬಂದಿರೋದು ಒಂದು ಶ್ಲಾಘನೀಯವಾದಂತಹ ಒಂದು ಕೆಲಸ ಅಂತ ಹೇಳ್ತಾ ತಮಗೆ ಧನ್ಯವಾದಗಳನ್ನ ಹೇಳ್ತೀವಿ. ಆಮೇಲೆ ಡಾಕ್ಟರ್ ಶ್ರೀನಿವಾಸ್ ಹೇಳಿ. ಇಲ್ಲಿ ಒಂದು ಚಿಕ್ಕ ಎಡಚಿ ಅಂತ ಒಂದು ಊರು ಬರುತ್ತೆ, ರಾಣೆಬೆನ್ನೂರು ತಾಲೂಕು. ಅಲ್ಲಿ ನಂಬಿಕೆ ಜನರಿಗೆ ಹೇಗೆ ಅಂತಂದ್ರೆ, ಅವ್ರಿಗೇನೋ ಆರೋಗ್ಯ ಸರಿ ಇರ್ಲಿಲ್ಲ ಅಂತಂದಾಗ ಅಲ್ಲಿ ಮಠ ಇದೆ, ಮರಳು ಸಿದ್ದೇಶ್ವರ ಮಠ. ಅಲ್ಲಿ ಹೋಗಿ ಮಠದ ಸೇವೆ ಮಾಡಿ ಅಲ್ಲೇ ಉಳ್ಕೋತಾರೆ. ಅವ್ರು ಆರಾಮಾದ್ಮೇಲೆ ಅವ್ರ ಮನೆಗೆ ಹೋಗ್ತಾರೆ. ಹಿಂಗೆ ಯಾರೋ ಒಂದು ಹುಡುಗಿಗೆ ಹಾರ್ಟ್ ಆಪರೇಷನ್ ಸಮಸ್ಯೆ ಬಂದಿತ್ತಂತೆ, ಡಾಕ್ಟ್ರು ಆಗಲ್ಲ ಅಂದದ್ದನ್ನು ಕೂಡ ಅಲ್ಲಿ ಹೋಗಿ ನಂಬಿಕೆಯಿಂದ ಅವ್ರು ಭಕ್ತಿ ಸೇವೆ ಮಾಡಿದಾಗ ಆರೋಗ್ಯವಂತರ ಆದ್ರಂತೆ ಅಂತ ಹೇಳಿ. ಅದೇ ಹುಡುಗಿ ಸಿಕ್ಕಿದ್ಲು ಸರ್ ನನಗೆ ಫೀಲ್ಡ್ ವರ್ಕಿಗೆ ಹೋದಾಗ ಸರ್ ಹೇಳ್ದಂಗೆ ಯಾರೋ ಮನೆಗ್ ಮಲ್ಕೊಂಡಿನಿ, ಯಾರೋ ಮನೆಗೆ ಎದ್ದಿದ್ದೀನಿ, ಕಂಡವ್ರೆಲ್ಲ ಗಾಡಿ ಹೋದ್ರೆ ಕೈ ಅಡ್ಡಿಟ್ಟಿದೀನಿ, ಅಲ್ಲಿ ಕರ್ಕೊಂಡೋಗ್ರಿ ನನಗೆ ಅಂದ್ರೆ ಅವ್ರ ಮನೆಗ್ ಊಟ ಮಾಡ್ಸಿ ಮತ್ ಮುಂದಕ್ಕೆ ಕಳ್ಸಿದಾರೆ ನನಗೆ. ಆತರ ಎಲ್ಲಾ ಆಗಿದೆ ನನಗೆ. ಆಮೇಲೆ ಇಲ್ಲಿ ಹಾಡು ಹೇಳುವಾಗ ಹರಿಯರು ನನ್ನ ನರಲೋಕ ಅಂತ ಹೇಳ್ತಾನಲ್ಲ, ಜನರಿಗೆ ಕೂಡ ಬೈತಾನೆ ಮರಳು ಸಿದ್ದೇಶ್ವರ, ಸೊಕ್ಕಿನ ಮಾನವರಿಗೆ ತಿಳಿವಿಲ್ಲ, ಕೊಟ್ಟಿನ ಮಾನವರಿಗೆ ತಿಳಿವಿಲ್ಲ ಅಂತಾನೆ ಹಾಡಲ್ಲಿ ಬರುತ್ತೆ. ಅಂದ್ರೆ ಆತ್ನು ಕೂಡ ಅಷ್ಟು ಈ ಜನರಿಗೆ ಬದಲಾವಣೆ ಆಗಿ ಅಂತ ಹೇಳಿನೇ ಅವರು ಕೂಡ ಒಂಥರ ಸ್ವಗತದಲ್ಲಿ ತಮ್ಮ ಒಂಥರ ನೋವನ್ನ ಅನಾವರಣ ಮಾಡ್ಕೊಂಡಿದ್ದಾರೆ ಅಂತಾನು ಇಲ್ಲಿ ಹಾಡುಗಳಲ್ಲಿ ಬರುತ್ತೆ. ಆತರ ಅನ್ಸುತ್ತೆ ನನಗೆ. ಆಮೇಲೆ ಕೊನೆಯದು ಹೇಳ್ತೀನಿ, ಮರಳು ಸಿದ್ಧ ಅಂದ್ರೆ ನಾನು ಬೀಯಿಂಗ್ ಎನ್ ಎಕನಾಮಿಕ್ ಸ್ಟೂಡೆಂಟ್, ಸಿದ್ಧ ಅಂದ್ರೆ ಪ್ರೊಡಕ್ಷನ್, ರೆಡಿ ಟು ಫೇಸ್, ರೆಡಿ ಟು ಫೈಟ್, ರೆಡಿ ಟು ಎನಿ ಸಿಚುವೇಶನ್, ಆ ತರ ಮನಸ್ಥಿತಿ ಮರಳು ಸಿದ್ಧಂದು ಅಂತ. ಓಕೆ, ಥ್ಯಾಂಕ್ ಯು. ಆಮೇಲೆ ಡಾಕ್ಟರ್ ಶ್ರೀನಿವಾಸ್ ಮೂರ್ತಿ ಅವರು ಜಾಯ್ನ್ ಆಗಿದ್ದಾರೆ, ತಾವು ಅಭಿಪ್ರಾಯವನ್ನು ಹೇಳ್ಬೋದಾ? ಡಾಕ್ಟರ್ ಶ್ರೀನಿವಾಸ್ ಮೂರ್ತಿ ಅವರು. ಓಕೆ, ಡಾಕ್ಟರ್ ಶ್ರೀಕಾಂತ್ ಪಾಟೀಲ್ ಅವರು ಜಾಯ್ನ್ ಆಗಿದ್ದಾರೆ, ತಾವು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸೋದಾ? ಶ್ರೀಕಾಂತ್ ಪಾಟೀಲ್ ಅವರೇ. ಓಕೆ, ಇನ್ನ ಯಾರಾದ್ರೂ ತಮ್ಮ ಅಭಿಪ್ರಾಯವನ್ನ ಮಂಡಿಸೋರಿದ್ರೆ ಹ್ಯಾಂಡ್ ರೈಸ್ ಮಾಡ್ಬೋದು. ನಾಗರತ್ನ ಅವ್ರೆ ಹೇಳಿ. ಎಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ಅಕ್ಕವರು ಕೆಲವು ಊರುಗಳ ಹೆಸರು ಹೇಳಿದ್ರು, ಅಗರಿಬೊಮ್ಮನಹಳ್ಳಿ, ಸಾಸವಳ್ಳಿ, ಈ ತರ ಎಲ್ಲ. ಅವಾಗ ಬಹಳ ಖುಷಿ ಆಯ್ತು, ಯಾಕಂದ್ರೆ ನಾನು ಆ ಪಕ್ಕದ ಹಳ್ಳಿಯವಳೆ, ಹರಪನಹಳ್ಳಿ ತಾಲೂಕು, ಮೈದೂರಿನವಳು. ಅಕ್ಕ ಅವ್ರಿಗೆ ಮೈಸೂರಲ್ಲಿ ಇದ್ದಾರೆ, ನಾನು ಮೈಸೂರಲ್ಲಿ ಇರೋದು. ಇಬ್ರದು ಒಂಥರ ಸಾಮ್ಯತೆ ಆಯ್ತು. ನನ್ಗೆ ಮರಳು ಸಿದ್ದೇಶ್ವರರ ಬಗ್ಗೆ ನನಗೆ ಮಾಹಿತಿ ಇರ್ಲಿಲ್ಲ. ಈಗ ನಮ್ಮೂರ್ಗ ಅಕ್ಕಪಕ್ಕದಲ್ಲಿ ಇವರು ಈ ತರ ಎಲ್ಲ ಒಂದು ಸಾಧನೆನ ಮಾಡಿರೋಂತ ಮಹಾನ್ ಪುರುಷರಲ್ಲ ಅನ್ಕೊಂಡ್ ಬಹಳ ಖುಷಿ ಆಯ್ತು. ಅಕ್ಕ ಅವ್ರು ಇಷ್ಟೆಲ್ಲ ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಾ, ನಿಮಗೆ ತುಂಬಾ ಹೃದಯದ ಧನ್ಯವಾದಗಳು.
ಮತ್ತು ಶರಣಾರ್ಥಿಗಳು ಬಹಳ ಚೆನ್ನಾಗಿ ವಿಚಾರಗಳನ್ನ ನೀವು ತಿಳಿಸ್ಕೊಟ್ಟಿದ್ದೀರಿ. ನಮ್ಮ ವಚನ ಮಂದಾರ ಹೀಗೆ ಚೆನ್ನಾಗಿ ಮೂಡಿ ಬರ್ಲಿ, ಇನ್ನೂ ಹೆಚ್ಚು ಜನ ಪಾರ್ಟಿಸಿಪೇಟ್ ಮಾಡ್ಲಿ ಅನ್ನೋದು ನನ್ನ ಆಶಯ. ತುಂಬಾ ಚೆನ್ನಾಗಿತ್ತು ಅಣ್ಣ, ವಿಚಾರಗಳು ಬಹಳ ಇಷ್ಟ ಆದವು. ನಾನು ಪರ್ಸನಲ್ ಆಗಿ ಅಕ್ಕನಿಗೆ ಕಾಲ್ ಮಾಡಿ ಇದು ಮಾಡೋಣ ಅನ್ಕೊಂಡೆ, ಮತ್ತೆ ವಿಚಾರ ತಿಳಿಸಿದೆ. ಚೆನ್ನಾಗಿತ್ತು ಅಣ್ಣ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಕ್ಕ. ಸರ್, ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರೇ, ತಮ್ಮ ಅಭಿಪ್ರಾಯವನ್ನು ತಿಳಿಸಿ. ನಮಸ್ಕಾರ ಸರ್. ನಮಸ್ತೆ ಸರ್, ಹೇಳಿ. ಸರ್, ಇವತ್ತಿನ ನಾನು ಹೊಸದಾಗಿ ಜಾಯ್ನ್ ಆಗಿರೋದ್ರಲ್ಲಿ ಒಂದು ವೇದಿಕೆಗೆ ಬಹಳ ಖುಷಿ ಆಯ್ತು. ಇಷ್ಟೊಂದು ಮರಳು ಸಿದ್ದನ ವಿಚಾರಗಳನ್ನ ನಾನು ಡಾಕ್ಟರ್ ಮಹದೇವ್ ಬನ್ಕಾರ್ ಅವರಿಂದ ತಿಳ್ಕೊಂಡು ಇನ್ಸ್ಪೈರ್ ಆಗಿ ಆ ವಿಚಾರದ ಮೇಲೆ PhD ಮಾಡಿದ್ದು. ಈ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದಂತ ಡಾಕ್ಟರ್ ಸುಜಾತಾ ಶ್ರೀ ಮೇಡಮ್ ಅವರು ಏನು ಹೊತ್ತು ಮಾತಾಡಿದ್ರು, ಅವರೇ ಫೋನ್ ಮಾಡಿ ಈ ವಿಚಾರದ ಬಗ್ಗೆ ಮಾತಾಡ್ತಾರೆ ಅಂತ ಒಂದು ಅವಕಾಶ ನಾವು ಹೇಳಿ ನಮ್ಗೆ ಈ ಒಂದು ಕಾರ್ಯಕ್ರಮದ ಭಾಗವಹಿಸಕ್ಕೆ ಅವಕಾಶ ಮಾಡಿಕೊಟ್ರು. ನಿಜಕ್ಕೂ ಸರ್, ಮರಳು ಸಿದ್ದನ ವಿಚಾರಗಳು ಕರ್ನಾಟಕದಾದ್ಯಂತ ಎಷ್ಟಾಗಲೇ ಮನೆ ಮಾತಾಡ್ಬೇಕಾಯ್ತು. ಯಾಕಂದ್ರೆ ಇಲ್ಲಿ ಮೈಸೂರು ಚಾಮರಾಜನಗರ ಈ ಭಾಗದಲ್ಲಿ ಮಲೆ ಮಾದೇಶ್ವರನ ಪರಂಪರೆ ಇದೆ, ಮಂಟೇಯ ಸ್ವಾಮಿ ಪರಂಪರೆ ಇದೆ, ಸಿದ್ದಪ್ಪಾಜಿ ಇದೆ. ಹಾಗೇನೆ ಈ ಚಿತ್ರದುರ್ಗ ಜಿಲ್ಲೆ ಇಲ್ಲೆಲ್ಲ ನಾಯಕನಹಟ್ಟಿ ಚಿತ್ರಸ್ವಾಮಿ, ಈ ತರ ಎಷ್ಟು ಪ್ರಚಲಿತವಾಗಿರುವಂತಹ ದೊಡ್ಡ ದೊಡ್ಡ ಚಿತ್ರ ಸಾಧಕರುಗಳ ಹೆಸರುಗಳಿದೆಯೋ, ಅದೇ ರೀತಿ ಮರಳು ಸಿದ್ದ ಒಬ್ಬ ಜಾತ್ಯತೀತ ನೆಲೆಯಲ್ಲಿ ಕೆಲಸ ಮಾಡುವಂತಹ ಮತ್ತು ರೇವಣ ಸಿದ್ದರ ಗುರುಗಳಿಗೆ ತಕ್ಕನಾದ ಶಿಷ್ಯ ಅಂತ ಬೇಡಮ್ಮನ ಹೇಳಿದ್ರು. ಯಾಕೆಂದ್ರೆ ತಳ ಸಮುದಾಯದ ಅಸ್ಪೃಶ್ಯ ಸಮುದಾಯಗಳಿಗೆ ವಿದ್ಯೆಯೇ ಒಂದು ಗಗನ ಕುಸುಮ ಆಗಿದ್ದಂತ ಕಾಲದಲ್ಲಿ 12ನೇ ಶತಮಾನದಲ್ಲಿ ಒಂದು ದೊಡ್ಡ ಪರಂಪರೆ ಏನು ಸೃಷ್ಟಿ ಆಯಿತು, ಮಾಧವಚನ್ನಯ್ಯ, ದೋಹರಚನ್ನಯ್ಯ, ಹಾಗೆ ಬಸವಣ್ಣನವರ ಕಾರಣಕ್ಕೆ ಇವೆಲ್ಲ ಏನ್ ದೊಡ್ಡ ಎಂಗೇಜ್ಮೆಂಟ್ ತಗೊಂಡು ಒಂದು ದೊಡ್ಡ ಪ್ರತಿಭೆಯನ್ನು ತೋರಿಸೋದಕ್ಕೆ ಸಾಧ್ಯ ಆಯ್ತು. ಅದೇ ರೀತಿ ಮರಳು ಸಿದ್ದ ಬಸವಣ್ಣನವ್ರು ಏನ್ ನುಡಿದ್ರು ಅದನ್ನ ನಡೆಯಲ್ಲಿ ಸಾಧಿಸಿ ತೋರಿಸ್ತವ್ರು. ಸಮಾಜದ ಎಲ್ಲ ಮೌಲ್ಯಗಳನ್ನ ಮತ್ತೆ ಸದಾಚಾರಗಳನ್ನ ಅವುಗಳನ್ನೆಲ್ಲ ತಿದ್ದವುದು, ಮನುಷ್ಯ ಮಾನವೀಯತೆ ನೆಲೆಯಲ್ಲಿ ಹೆಂಗ್ ಹೋಗ್ಬೇಕು ಅನ್ನೋದನ್ನ ಮೇಡಮ್ ಅವ್ರು ಕೊಟ್ಟರು. ಕಡಿಮೆ ಅವಧಿನಲ್ಲಿ ಬೇಕಾದ್ರೆ ನಾವಿದೊಂದು ರಿಸರ್ಚ್ ಬಹಳ ಆಯಾಮಗಳಲ್ಲಿ ನೋಡ್ಬೋದಾದಂತ ಒಂದು ವ್ಯಕ್ತಿತ್ವ. ಆದ್ರೆ ಮೇಡಮ್ ಅವ್ರು ನಮ್ಗೆ ಹೇಳಿದ್ದು ಕೇವಲ ಒಂದಷ್ಟು ಅವರ ಫೀಲ್ಡ್ ವರ್ಕ್ ಹೋದಾಗ ಕಂಡಂತ ಒಂದ್ 2-3 ಹಳ್ಳಿಗಳ ವಿಚಾರಗಳು ಇಟ್ಕೊಂಡೆ ನಾನು ಇನ್ಸ್ಪೈರ್ ಆದೆ ಅಂತ ಹೇಳಿದಾಗ ಮೇಡಮ್ ಅವ್ರಿಗಿನ್ನ ಇನ್ನೂ ಒಂದಷ್ಟು ನಮ್ಮ ಮಾದೇವ ಬನ್ಕಾರ್ ಅಂತ ಅವರ ಜೊತೆ ನೇರ ಮುಖಾಮುಖಿ ಆಗಿದ್ರೆ. ಹಾಗೆ ಸಿರಿಗೆರೆಯ ಡಾಕ್ಟರ್ ಶಿವಕುಮಾರ ಶಿವಾಚಾರ್ಯ ಸ್ವಾಮೀಜಿಯವರಂತೂ ಮರಳು ಸಿದ್ದನ್ನ ಅಪರಾವತಾರ ಅನ್ನೋ ರೀತಿಯಲ್ಲಿ ಸಿರಿಗೆರೆ ಮಠದಲ್ಲಿ ಅವರು ಯಾವ ರೀತಿ ಒಂದು ದೊಡ್ಡ ಕ್ರಾಂತಿಯನ್ನು ಮಾಡೋದಂತ ನಮ್ಮ ತಂದೆ ದಿವಂಗತ ಮಂಚೇನವರು ಹೇಳ್ತಾರೆ. ಹಂಗಾಗಿ ನಮ್ಮ ತಂದೆ ಪ್ರೀತಿಯಿಂದಲೇ ನಾನು ಮಾದೇವ ಬನ್ಕಾರ್ ಅವ್ರನ್ನ ಅವ್ರ ಜೊತೆ ಭೇಟಿ ಮಾಡಿ ಈ ವಿಚಾರವನ್ನ PhD ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಅದರಿಂದ ಈ ಜೊತೆ ಇನ್ನೂ ಸಾಕಷ್ಟು ಬೆಳೆಸುತ್ತಿರುವಂತ ಅನೇಕ ಆಯಾಮಗಳಿದ್ದಾವೆ. ಅದನ್ನ ಇಂಥ ವೇದಿಕೆ ಮುಖಾಂತರ ನೀವು ಮಾಡ್ತಾ ಇರೋದು ಬಹಳ ದೊಡ್ಡದಾದಂತ ಒಂದು ಕೆಲಸ ಇದು. ಯಾಕಂದ್ರೆ ಇವತ್ತು ಆಗ್ತಾ ಇರುವಂತ ಒಂದು ಸಾಂಸ್ಕೃತಿಕವಾದಂತ ಒಂದು ಬಿಕ್ಕಟ್ಟುಗಳೇನು ಸೃಷ್ಟಿ ಮಾಡ್ತಾ ಇದ್ದಾರೆ, ಮತ್ತೆ ವಚನ ಪರಂಪರೆಗೆ ಅನೇಕ ರೀತಿಯ ಕೆಡಕು ಮಾಡುವಂತ ಒಂದು ಕಾರ್ಯಕರ್ತರು ನಡೀತಾ ಇದೆ. ಅದನ್ನ ನಾವು ಸತ್ಯವನ್ನ ಜನರ ಮುಂದೆ ತಿಳಿಸೋದಕ್ಕೆ ಇಂಥ ಮಹಾನ್ ವಿದ್ವಾಂಸರುಗಳ ಮತ್ತೆ ವಿದ್ವಾನ್ ಚಿಂತನೆ ಇರುವಂತಹ ಜೊತೆನಲ್ಲಿ ಮಾತಾಡ್ತಾ ಸಮಾಜಕ್ಕೆ ಸತ್ಯವನ್ನೇ ಹೇಳ್ಬೇಕು, ಸತ್ಯವನ್ನೇ ಆಡಿಸ್ಬೇಕು ಅನ್ನೋದಕ್ಕೆ ಒಂದು ಒಳ್ಳೆ ಅವಕಾಶ ಮಾಡ್ಕೊಟ್ಟಿದ್ರ. ಮುಂದಿನ ದಿನಗಳು ನಾನು ನಿಮ್ಮ ಜೊತೆ ಸೇರ್ಕೊಂಡು ಇಂಥ ವಿಚಾರಗಳಿಗೆ ನಾನು ಜೊತೆ ಇರ್ತೀನಿ ಅಂತ ಹೇಳ್ತಾ ಅವಕಾಶ ಮಾಡ್ಕೊಟ್ಟಿದ್ದೀರಿ. ಶ್ರೀನಿವಾಸ ಮೂರ್ತಿ ಸರ್, ತಾವು ಮರಳಸಿದ್ದೇಶ್ವರನ ಬಗ್ಗೆ ಸಂಶೋಧನೆ ಮಾಡಿದ್ದು ಅಕ್ಕ ಅವರು ಹೇಳಿದ್ರು. ತಮ್ಮಲ್ಲಿ ಒಂದು ಪ್ರಶ್ನೆ, ವಚನಕಾರರ ವಚನಗಳಲ್ಲಿ ಮರಳು ಸಿದ್ದೇಶ್ವರನ ಉಲ್ಲೇಖ ಏನಾದ್ರೂ ಬಂದಿದ್ಯಾ ಅನ್ನತಕ್ಕಂಥ ಒಂದು ವಿಷಯ ತಮ್ಮ ಗಮನಕ್ಕೆ ಏನಾದ್ರೂ ಬಂದಿದ್ಯಾ ಅಂತ? ಹೌದೌದು, ಇದು ಆದಾಯನ ವಚನದಲ್ಲಿ ಅದನ್ನ ಉಲ್ಲೇಖ ಮಾಡಿದ್ದಾರೆ. ಇಲ್ಲಿ ಒಂದು ಅಕ್ಕ ಇಲ್ಲಿ ಮಾತಾಡಿದ್ರು, ಆದಾಯನ ವಚನದಲ್ಲಿ ಉಲ್ಲೇಖ ಇದೆ. ಹಾಗೇನೆ ದೇವಕವಿ ಬರೆದಿರುವಂತ ಕೃತಿನಲ್ಲಿ ಮುನ್ನುಡಿಯಾಗಿ ಅಣಕರು ಅವರು ಬರೆದಿದ್ದಾರೆ. ಅದರಲ್ಲೂ ಕೂಡ ಸಾಕಷ್ಟು ವಿಚಾರಗಳು ಚರ್ಚೆ ಗೊತ್ತಿದೆ. ಹಾಗೇನೆ ನಮ್ಮ ಇವರು ಗೋವಿಂದ ಕೈಗಳು ಸರ್, ಗೋವಿಂದ ಕೈ ಆಲೋಚಿತ ಬರೆದಿರುವಂತ ಒಂದು ಲೇಖನ ಹೆಚ್ಚಾಗಿದೆ ಮತ್ತೆ ಹೊಸ ದೇವಗಳು. ಅಲ್ಲಿನೂ ಕೂಡ ಅವರನ್ನ ಅವ್ರದ್ದು ವಸ್ತು ಎಷ್ಟು ಸಹಸ್ರ ವಚನಗಳನ್ನ ಬರ್ತಿದಾರೆ, ಅದು ಒಂದೇ ವಚನ ಅಂತ ಕೂಡ ಉಲ್ಲೇಖ ಇದೆ. ಅದರಲ್ಲಿ ಕೆಲ ಸಮುದಾಯದ ಮತ್ತೆ ಅಸ್ಪೃಶ್ಯ ಸಮುದಾಯದ ಒಬ್ಬ ವಚನಕಾರನ್ನ ಇವತ್ತು ಕೂಡ ಸಮಾಜ ಸ್ಥಿತಿಯಲ್ಲಿ ಕಷ್ಟ ಅನ್ನೋದನ್ನ ಮಾದೇವ ಬನ್ಕಾರ್ ಬಹಳ
ಕಟುವಾಗಿ ಹೇಳ್ತಾರೆ ಅಂದ್ರೆ ಇಂಥ ಅವರು ಐತಿಹಾಸಿಕವಾಗಿ ಸಾಬೀತುಪಡಿಸೋದಕ್ಕೆ ಬೇಕಾದಂತ ಕೆಲವು ವಸ್ತುಗಳನ್ನ ನಾವು ಸಂಶೋಧನಾತ್ಮಕವಾಗಿ ಮತ್ತೆ ಮತ್ತೆ ಅದನ್ನ ಪ್ರೂವ್ ಮಾಡೋದಕ್ಕೆ ಕೆಲಸಗಳನ್ನ ಮಾಡೋದಕ್ಕೆ ಸರ್ ನಾನು ಕೆಲಸ ಮಾಡ್ತಾ ಇದ್ದೀವಿ. ಅಂದ್ರೆ ಅಂತ ವಚನಗಳೆಲ್ಲ ಇದೆ ಸರ್, ಅದನ್ನ ನಾನು ಕಲೆಕ್ಟ್ ಮಾಡಿ ತಮಗೆ ಕೊಡ್ತೀನಿ ಸರ್. ಸರಿ ಸರ್, ಇದೇ ವಿಷಯವಾಗಿ ನಮ್ಮ ವಚನ ಮಂದಾರದಲ್ಲಿ ಹಾವಿನಾಳ ಕಲ್ಲಯ್ಯ ಮತ್ತೆ ಅಕ್ಕ ಮಹಾದೇವಿಯರ ವಚನದಲ್ಲಿ ಓಕೆ, ನೆಟ್ ಸ್ವಲ್ಪ ಸ್ಲೋ ಇದೆ ಅನ್ಸುತ್ತೆ. ಹಾ ಹೇಳಿ. ಹಾವಿನಾಳ ಕಲ್ಲಯ್ಯ ಮತ್ತು ಅಕ್ಕಮಹಾದೇವಿ ವಚನದಲ್ಲಿ ಮರಳು ಸಿದ್ದೇಶ್ವರ ಸ್ತೋತ್ರವಾದರು ಅಂತಾನು ಹೇಳ್ತಾರೆ. ಸ್ತೋತ್ರವಾಗಿ ಸ್ವಾಯತ್ತ ವಾದನೆಯ ಅಂತ ಹೇಳ್ತಾರೆ. ಆಮೇಲೆ ಆದಾಯನವರು 68 ಸಾಸಿರ ವಚನವನ್ನು ಬರೆದಿರೋರು ಮರಳು ಸಿದ್ದೇಶ್ವರ ಅಂತ ಹೇಳ್ತಾರೆ. ಓಕೆ ಓಕೆ ಓಕೆ, ದಟ್ಸ್ ಅ ಗ್ರೇಟ್ ಥಿಂಗ್. ಡಾಕ್ಟರ್ ಶ್ರೀನಿವಾಸ ಮೂರ್ತಿಗಳೇ, ಈ ವಿಷಯದ ಮೇಲೆ ತಾವು ಒಂದು ಉಪನ್ಯಾಸವನ್ನ ನೀಡಿದ್ರೆ ಉತ್ತಮ ಅನ್ಸಂದ್ರೆ, ವಚನಗಳಲ್ಲಿ ಮರಳು ಸಿದ್ದೇಶ್ವರನ ಒಂದು ಉಲ್ಲೇಖದ ಬಗ್ಗೆ ತಾವು ಒಂದು ಮಾತಾಡಿದ್ರೆ ಮುಂದಿನ ದಿನಮಾನಗಳಲ್ಲಿ ನಮಗೂ ಒಂದು ಕ್ಲಾರಿಟಿ ಬರುತ್ತೆ ಅಂತ ನನ್ನ ಅನಿಸಿಕೆ. ಮಾತಾಡ್ಬೋದ ತಾವು ವಚನಗಳಲ್ಲಿ ಮರಳು ಸಿದ್ದೇಶ್ವರನ ಬಗ್ಗೆ? ಎಸ್ ಸರ್, ವಿಚಾರ ಮಾಡಿ ಯಾವಾಗ ತಮಗೆ ರೆಡಿ ಅಂತೀರಾ, ವಿ ವಿಲ್ ಅರೇಂಜ್ ಒನ್ ಮೋರ್ ಉಪನ್ಯಾಸ ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಅಲ್ಲ. ಮತ್ತೆ ಯಾರಾದ್ರೂ ಮಾತನಾಡೋರಿದ್ದೀರಾ? ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಇನ್ನು ಕೊನೆಯದಾಗಿ ನಮ್ಮ ವಚನ ಮಂದಾರದ ಸಂಸ್ಥಾಪಕಿಯಾದಂತ ಸರ್ ಹೇಳಿ. ಶರಣಾರ್ಥಿಗಳು ಸರ್ ಹೇಳಿ ಸರ್. ಇನ್ನೇನಿಲ್ಲ, ಇವತ್ತು ಒಂದು ಒಳ್ಳೆ ಶರಣರ ನಡೆನುಡಿ ಸಿದ್ಧಾಂತದ ಬಗ್ಗೆನಲ್ಲಿ ಇವತ್ತು ಒಂದು ಒಳ್ಳೆ ಸಂಪಾದನೆ ಆಯ್ತು ಅಂತೇಳಿ ನನ್ನ ಒಂದು ಅನಿಸಿಕೆ. ಈ ರೀತಿ ಒಂದು ಮರಳು ಸಿದ್ಧರ ನಡೆನುಡಿ ಅಕ್ಷರ ಜ್ಞಾನಿಯ ಬಗ್ಗೆ ಒಂದು ಒಳ್ಳೆ ತಿಳುವಳಿಕೆ ಸಿಕ್ತು. ಹಾಗೆಯೇ ಅವರು ಅನೇಕ ಜಾನಪದ ಗೀತೆಗಳು ಅವ್ರ ಹತ್ರ ಇದಾವೆ ಅಂತ ಹೇಳಿದ್ರು. ಸಮಯ ಆದ್ರೆ ಒಂದು ಜಾನಪದವನ್ನ ಕೇಳಬಹುದೇ? ಆಗಿಲ್ಲ ಅಲ್ಲ, ಯಾವ್ದಾದ್ರು ಒಂದು ಜನಪದವನ್ನ ಉಲ್ಲೇಖ ಮಾಡಿ ಅಂತ ಇದ್ದಾರೆ. ಹಾ ಹೇಳಿ. ಅದೇ ಜನಪದ ಹಾಡಿದೆ, ಬೇಕಂದ್ರೆ ಅವ್ರಿಗೆ ಕಳಿಸ್ತೇನೆ. ಇಲ್ಲ ಅಲ್ಲ, ಹಾಡನ್ನ ನಾನು ಅದನ್ನ ಪ್ರಾಕ್ಟೀಸ್ ಮಾಡಿಲ್ಲ ಸರ್. ಅದು ಇದೆ, ಬೇಕಂದ್ರೆ ಅವ್ರಿಗೆ ಫೋಟೋ ಕಳಿಸ್ತೇನೆ. ಎಸ್ ಎಸ್ ಎಸ್, ನಮ್ಮ ವಚನ ಮಂದಾರಕ್ಕೆ ಶೇರ್ ಮಾಡಿ ಹಂಚ್ಕೊಳ್ಳಿ. ಎಸ್ ಎಸ್ ಎಸ್, ಓಕೆ. ಇನ್ನು ಥ್ಯಾಂಕ್ ಯು. ಇನ್ನ ಕೊನೆಯದಾಗಿ ನಮ್ಮ ವಚನ ಮಂದಾರದ ಸಂಸ್ಥಾಪಕರಾದಂತಹ ಡಾಕ್ಟರ್ ಸರ್ವಮಂಗಳ ಸಕ್ರಿ ಅವರು ಮಾತನಾಡ್ಬೇಕಂತ. ಸಕ್ರಿ ಅಕ್ಕ ಅವರೇ ಮಾತಾಡಿ. ಎಲ್ಲರಿಗೂ ಶರಣಾರ್ಥಿಗಳು. ಡಾಕ್ಟರ್ ಸುಜಾತ ಅಕ್ಕೆ ಅವರ ಒಂದು ಸಂಪೂರ್ಣವಾದ ಅಧ್ಯಯನ ಮತ್ತು ಸಂಶೋಧನಾ ಪೂರಿತವಾದಂತ ಒಂದು ಉಪನ್ಯಾಸ ಆಯ್ತು ಅಂತ. ಯಾಕಂತಂದ್ರೆ ಮಳೆ ಸಿದ್ಧ ಮತ್ತು ರೇವಣ ಸಿದ್ಧ ಈ ವಿಚಾರವಾಗಿ ಒಂದು ಸ್ಪಷ್ಟತೆ ಅವರು ನಮ್ಗೆಲ್ಲ ಕೊಟ್ರು ಅಂತಂದ್ರೆ, ನಾನು ಕೂಡ ಎಷ್ಟೋ ಸಲ ಮಾತಾಡ್ತಿದ್ಲು, ಅಕ್ಕ ನಾನು ಹಿಂಗೆಲ್ಲ ಫೀಲ್ಡ್ ವರ್ಕ್ ಮಾಡ್ಕೊಂಡ್ ಬಂದಿನಿ, ನಾನು ಅಲ್ಲಿಗೆ ಹೋಗಿದ್ದೆ, ಅಲ್ಲಿಗೆ ಬೆಟ್ಟ ಏರ್ದೆ, ಗುಡಿ ಏರ್ದೆ ಅಂತಂತ ಹೇಳ್ತಾ ಇದ್ಲು. ಏನನ್ನ ಹೇಳ್ತೀಯೋ ನನ್ಗೇನ್ ಗೊತ್ತಾಗೋಲ್ರೆಡಿ ಅಂತಂದ್ ನಾನು ಬಹಳ ಸಲ ಒಂದು ಅವ್ರ ಮುಂದೆ ಅನ್ಕೊಂಡಿನ್ ಸಹಿತ. ಆದ್ರೆ ಅವರ ಒಂದು ಉಪನ್ಯಾಸ ಒಂದು ಹೇಳಿದ ತಕ್ಷಣ ಅಲ್ಲಿ ಅವರು ತಮ್ಮ ಕ್ಷೇತ್ರ ಮಾಡ್ಕೊಂಡ್ ಬಂದಂತ ಸಂದರ್ಭದಲ್ಲಿ ಹಲವಾರು ಘಟನೆಗಳನ್ನು ಅವ್ರು ನನ್ನ ಜೊತೆ ಹಂಚ್ಕೊಂಡಿದ್ರು ಸಹಿತ. ಆದ್ರೂ ಸಹಿತ ಅವರ ಒಂದು ಅಧ್ಯಯನಕ್ಕೆ ನಾನು ಬಹಳ ಒಂದು ಪ್ರೋತ್ಸಾಹ ಸಹಿತ ನೀಡಿದ್ದೀನಿ. ಮಾಡು ನೀನು ಮಾಡ್ತೀಯ, ನಿನ್ಗೆ ಬಹಳ ಒಂದು ಶ್ರಮ ಪಡೋತಕ್ಕಂತ ಒಂದು ವ್ಯಕ್ತಿತ್ವ ನಿನ್ನ ಹತ್ರದ ಅಂತ ನಾನು ಬಹಳಷ್ಟು ಸಲ ಹೇಳ್ತಾ ಇದ್ದೆ. ಆಮೇಲೆ ಜನಪದ ಹಾಡುಗಳಲ್ಲಿ ಸಹಿತ ಮರಳು ಸಿದ್ಧರ ಬಗ್ಗೆ ನಾನು ಬರಿತಾ ಇದ್ದೀನಿ ಅಂತ ಸಹಿತ ಅವರು ಬಹಳ ಸಲ ನನ್ ಮುಂದೆ ಹೇಳಿದಾರ. ನಾನು ಒಪ್ಕೋತೀನಿ. ಆದ್ರೆ ಜನಪದರಲ್ಲಿ ಇರ್ತಕ್ಕಂತ ಒಂದು ಹಾಡುಗಾರಿಕೆಯನ್ನು ಅವ್ರು ತಮ್ಮ ಒಂದು ಮಾತುಗಳಲ್ಲಿ ಹೇಳತಕ್ಕಂತ ಒಂದು ಚಾಕಚಕ್ಯತೆ ಏನಿದೆಲ್ಲ ಅಕ್ಕಿ ಮೇಡಮ್ ನಲ್ಲಿ ಅದ ಅಂತಂದು ನಾನೆಲ್ಲ ಕಂಡ್ಕೊಂಡಿದ್ದೀನಿ ಅಂತ.
ಯಾಕಂತಂದ್ರೆ ಇದುವರೆಗೆ ಅವರೆಲ್ಲ ಹೇಳಿದ್ರು ಮರಳು ಸಿದ್ಧರ ಮತ್ತು ರೇವಣ ಸಿದ್ಧರ ಇರ್ತಕ್ಕಂಥ ದೇವಾಲಯಗಳು, ಸಿದ್ಧರ ಬೆಟ್ಟಗಳು, ಅಲ್ಲಿ ಎಷ್ಟು ಹಲವಾರು ವಿಚಾರಗಳು, ಹಲವಾರು ಸಿದ್ಧರನ್ನು ಕುರಿತಾಗಿ ಹೇಳಿಲ್ಲಲ್ಲ. ನನಗ ಅದು ನೋಟ್ ಮಾಡ್ಕೊಳಕ್, ಅದು ಕೋಟ್ ಮಾಡ್ಕೊಳಕ್ಕೆ ಆಗ್ಲಿಲ್ಲ. ಅಷ್ಟು ರೀತಿಯಾದಂತ ವಿಚಾರಗಳನ್ನು ಅವ್ರು ಹೇಳಿದ್ರು. ಅಷ್ಟೆಲ್ಲ ಅವರು ಒಂದ್ ಕಡೆ ಹೇಳಿದ್ರು, ಮರಳ ಸಿದ್ಧರ ಬಗ್ಗೆ ಅಮಾನವೀಯತೆ ನಡೆದದ್ದು ಲೆಕ್ಕ ಅಂತಂತ ಹೇಳಿದಾಗ ಅದು ಏನೋ ಒಂದು ಅದು ಮರೆಯಾಗತಕ್ಕಂತ ವಿಚಾರ ಅಂತ. ಅಂದ್ರೆ ಅದನ್ನು ವೇದಿಕೆಯಲ್ಲಿ ಹಂಚ್ಕೋಬಾರ್ದು ಅನ್ನೋತಕ್ಕಂತ ಒಂದು ವಿಚಾರ ಅಲ್ಲಿ ಅವರು ಹೇಳಿದ್ದು ಸಹಿತ ಒಂದು ಸೂಕ್ಷ್ಮತೆ ನನ್ಗಲ್ಲಿ ಕಂಡು ಬಂತು ಅಂತಂದು. ಆಮೇಲೆ ಲೆಕ್ಕವಿಲ್ಲದಷ್ಟು ಅಕ್ಷರವನ್ನು ಬರದೆ ಅಂತಂದಾಗ ಒಬ್ಬ ಸಾಮಾನ್ಯ ವರ್ಗದ ವ್ಯಕ್ತಿ ಮರಳು ಸಿದ್ಧರು ಒಂದು ಅಕ್ಷರ ಜ್ಞಾನವನ್ನು ಹೇಗೆ ಪಡ್ಕೊಂಡರು ಅಂತಕ್ಕಂತ ವಿಚಾರವನ್ನು ಸಹಿತ ಅವರ ಒಂದು ಆರಾಧನೆ, ಅವರ ಒಂದು ಸಂಸ್ಕೃತಿ, ಅವರದೇ ಆದಂತ ಒಂದು ಭಕ್ತಿಯ ಒಂದು ಭಕ್ತರ ಪರಂಪರೆ ಇತ್ತು ಅಂತಂತ ಹೇಳತಕ್ಕಂತ ಅವರ ಒಂದು ಒಳ ಮನಸ್ಥಿತಿ ಏನಿದೆಯಲ್ಲ, ಬಹಳ ಒಂದು ಸುಂದರವಾಗಿ ಅವರು ನಮ್ ಜೊತೆಗೆ ಹಂಚಿಕೊಂಡ್ರು ಅಂತ ನಾನು ಹೇಳ್ತೇನೆ. ಯಾಕಂತಂದ್ರೆ ಇಲ್ಲಿ ಮರಳ ಸಿದ್ಧರ ಒಂದು ಬಹುಮುಖ ವ್ಯಕ್ತಿತ್ವ, ರೇವಣ ಸಿದ್ಧರ ಒಂದು ಪರಿಪೂರ್ಣವಾದ ವ್ಯಕ್ತಿತ್ವವನ್ನು ಬಹಳ ಸುಂದರವಾಗಿ ಅಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಅವರ ಒಂದು ಕ್ಷೇತ್ರ ಕಾರ್ಯದ ಮತ್ತು ಜಾನಪದ ಹಾಡುಗಳ ಆಕರತೆ ಏನಿದೆಯಲ್ಲ, ಇದು ಸ್ಪಷ್ಟತೆ ಅವ್ರ ಮಾತುಗಳಲ್ಲಿ ಕಂಡಿತ್ತು ಅಂತಂದು. ಅದಕ್ಕೂ ಮಿಗಿಲಾಗಿ ಅವರು ಶ್ರೀನಿವಾಸ ಮೂರ್ತಿ ಅವರಾಗಿರ್ಲಿ, ಆಮೇಲೆ ನಮ್ಮ ದಯಾನಂದ್ ಸರ್ ಅವರಂತಂದು ಅಕ್ಕಿ ಮೇಡಮ್ನ ಬಗ್ಗೆ ಬಹಳ ಒಂದು ನಾನ್ ಹೇಳ್ಬೇಕಾದಂತ ವಿಚಾರಗಳನ್ನೆಲ್ಲ ನಮ್ ದಯಾನಂದ್ ಸರ್ ಅವರು ಬಹಳ ಒಂದು ಸುಂದರವಾಗಿ ಹೇಳಿದ್ರು. ಸಂಶೋಧಕರಲ್ಲಿ ಒಂದು ತುಡಿತ ಇರ್ಬೇಕು, ಮತ್ತು ಆಮೇಲೆ ಅಲ್ಲಿ ಹುಡುಕಾಟ ಬಹಳ ಮುಖ್ಯ ಅಂತಂದು. ಆಮೇಲೆ ಎಲ್ಲಿ ನಮ್ಗ ಆ ಹುಡುಕಾಟ ಮಾಡ್ಬೇಕಾದ್ರೂ ಸಹಿತ ಎಲ್ಲಿ ನಮ್ಗ ಹಸಿವು, ನೀರಡಿಕೆ ಇವು ಯಾವೂ ಸಹಿತ ನಮ್ಗೆ ಅಲ್ಲಿ ಗಣನೆಗೆ ಬರೋದಿಲ್ಲ. ಅದರ ಒಂದು ಶ್ರಮ ಪಟ್ಟು ಸಂಗ್ರಹ ಮಾಡಿದ್ದಾರಲ್ಲ ಒಬ್ಬ ಹೆಣ್ಮಗಳಾಗಿ ಅಂತಂದಾಗ ದಯಾನಂದ್ ಅವರ ಮಾತುಗಳಿಗೆ ನಾನು ಬಹಳ ಒಂದು ಗೌರವ ಕೊಡ್ತೇನೆ. ಅವರ ಮಾತುಗಳೇ ನನ್ನ ಮಾತುಗಳು. ನಮ್ಮೆಲ್ಲರ ಪರವಾಗಿ ನಮ್ಮ ದಯಾನಂದ್ ಸರ್ ಅವರ ಮಾತುಗಳು ಒಂದು ಸ್ಪಷ್ಟತೆಯನ್ನು ಕೊಟ್ಟಿದ್ದಾರೆ. ಮತ್ತೆ ನಾನು ಅದನ್ನ ರಿಪೀಟ್ ಮಾಡೋದಿಲ್ಲ. ನಮ್ಮ ವೇದಿಕೆಯಲ್ಲಿ ಬಹಳ ಒಂದು ವಿದ್ವತ್ಪೂರ್ಣವಾದಂತಹ ಒಂದು ಉಪನ್ಯಾಸ ನೀಡಿದಂತಹ ಡಾಕ್ಟರ್ ಸುಜಾತ ಅಕ್ಕಿಯವರಿಗೆ ವೇದಿಕೆಯ ವತಿಯಿಂದ ಶರಣಾರ್ಥಿಗಳು. ಶರಣಾರ್ಥಿಗಳು ಅಕ್ಕ ಅವರೇ, ಶರಣಾರ್ಥಿಗಳು. ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣವಾ ಅನುಪಮ್ ಪಾಟೀಲ್ ಅವರೇ? ಹಾ ಸರ್. ಓಕೆ. ಕಾರ್ಯಕ್ರಮದ ಕೊನೆಯ ಘಟ್ಟ ಶರಣ ಸಮರ್ಪಣೆ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆಯನ್ನ ಮಾಡಿದಂತ ಶ್ರೀಮತಿ ಸುಧಾ ಕುಂದೂರ್ ಹುಬ್ಬಳ್ಳಿ ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತಾ, ಅವರು ಓಂ ಕೂಡಲ ಸಂಗಮ ದೇವನೇ ಅಂತಕ್ಕಂಥ ಒಂದು ಜಾನಪದ ಗೀತೆಯನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ನಾನು ಶ್ರೀಮತಿ ಅನುಪಮ್ ಪಾಟೀಲ್ ಅವ್ರಿಗೆ ಹಾಗೂ ಸುಧಾ ಕುಂದೂರ್ ಅವ್ರಿಗೆ ವಿನಂತಿ ಮಾಡೋದೇನಂದ್ರೆ, ಪ್ರತಿ ವಾರ ಅವರು ಒಂದು ಜಾನಪದ ಶರಣರನ್ನ ಕುರಿತಂತಹ ಒಂದು ಜಾನಪದ ಗೀತೆಯನ್ನ ಪ್ರಸ್ತುತ ಮಾಡಬೇಕು ಅಂತ ಅವರಲ್ಲಿ ವಿನಂತಿ ಮಾಡ್ತೀನಿ. ಸುಧಾ ಕುಂದೂರ್ ಅವರೇ, ಪ್ರತಿ ವಾರನೂ ತಾವು ಹೀಗೇನೆ ನಮ್ಮ ಜೊತೆ ಸೇರಿ ಒಂದು ಜಾನಪದ ಹಾಡನ್ನ ನಮಗೆ ಉಣಬಡಿಸ್ಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. ಸುಧಾ ಕುಂದೂರ್ ಅವರು ಇದ್ರೆ ತಮ್ಮ ಅಭಿಪ್ರಾಯವನ್ನು ಹೇಳ್ಬೇಕು. ಪ್ರತಿ ವಾರ ತಾವು ಬರ್ತೀರಂದ್ರೆ ತಮ್ಮಿಂದ ಒಂದು ಜಾನಪದ ಹಾಡನ್ನ ನಾವು ಹಾಡಿಸ್ತೀವಿ. ಅತ್ಯಂತ ಸುಂದರವಾಗಿ ನಮ್ಮೊಂದಿಗೆ ಆ ಜಾನಪದ ಗೀತೆಯನ್ನ ಹಂಚಿಕೊಂಡಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ, ಇಂದಿನ ಉಪನ್ಯಾಸ ಒಂದು ವಿವಿಧ ಡಿಫರೆಂಟ್ ಡೈಮೆನ್ಷನ್ ಅಲ್ಲಿ ಮೂಡಿ ಬಂತು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಶರಣರು ಮೂಢನಂಬಿಕೆಯನ್ನ ನಂಬಿಲ್ಲ ಅಂತಕ್ಕಂಥ ವಿಚಾರವನ್ನ ಡಾಕ್ಟರ್ ದಯಾನಂದ್ ನೂಲಿಸ್ ಅವರು ಹೇಳಿದ್ರು. ಅದಕ್ಕೆ ಕಾರಣಗಳು ಹೇಳಿಮ್ಮ, ಹೇಳಿ. ಯಾರ್? ಹಲೋ, ಓಕೆ. ಶರಣಾರ್ಥಿಗಳರಿ. ಅನುಪಮ ಪಾಟೀಲ್ ಅಕ್ಕ ಅವರಿಗೆ ಧನ್ಯವಾದಗಳು. ನನಗೆ ಇದನ್ನ ಅನುಕೂಲ ಮಾಡ್ಲಿಕ್ಕೆ ಹೇಳಲಿಕ್ಕೆ.
ಬಹಳ ಸುಂದರವಾಗಿ ಹೇಳಿದ್ರಿ. ಪ್ರತಿ ವಾರನೂ ತಾವು ಬಂದ್ರೆ ನಮ್ಗೆ ನಮ್ಮ ವೇದಿಕೆ ತಮಗಾಗಿ ಕಾದಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಪ್ರತಿ ವಾರನೂ ತಾವು ಒಂದು ಶರಣರ ಜಾನಪದ ಗೀತೆಯನ್ನು ಹಾಡಿದ್ರೆ ನಾವು ನಿಮ್ಗೆ ಕೃತಜ್ಞತರಾಗಿರ್ತೀವಿ ಅಂತ ಹೇಳ್ತೀನಿ. ಓಕೆ. Recording in progress. ಓಕೆ. ಸ್ವಲ್ಪ ಇಂಟರ್ನೆಟ್ ಕನೆಕ್ಷನ್ ಅಲ್ಲಿ ವ್ಯತ್ಯಯ ಆಯ್ತು. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆಯನ್ನ ಮಾಡಿದಂತ ಶ್ರೀಮತಿ ಸುಧಾ ಕುಂದೂರ್ ಹುಬ್ಬಳ್ಳಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಇಂದಿನ ಉಪನ್ಯಾಸ ಒಂದು ಡಿಫರೆಂಟ್ ಆಂಗಲ್ ನಲ್ಲಿ ಮೂಡಿ ಬಂತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಉರ್ದುವಿನ ಒಂದು ಸಾಲ್ ನೆನಪಾಗ್ತದೆ, ऊपर बैठा हूँ देखकर जलो मत आपने मेरे पाव के नीचे का ಛಾಲೆ नहीं देखे ಅಂತಕ್ಕಂಥ ಒಂದು ಉರ್ದು ನೆನಪಾಗುತ್ತೆ. ಸರಿಸುಮಾರು 25 ವರ್ಷಗಳ ಕಾಲ ನಿರಂತರವಾಗಿ ಮರಳು ಸಿದ್ಧನ ಬಗ್ಗೆ ಸಂಶೋಧನೆಯನ್ನ ಮಾಡಿದಂತ, ಕಾರ್ಯಕ್ಷೇತ್ರವನ್ನ ಮಾಡಿದಂತ ಡಾಕ್ಟರ್ ಸುಜಾತ ಅಕ್ಕಿಯವರು ಒಂದು ಪ್ರಬುದ್ಧ ಉಪನ್ಯಾಸವನ್ನ ನಮಗೆ ನೀಡಿದ್ರು ಅಂತಕ್ಕಂಥ ಮಾತನ್ನ ಇಲ್ಲಿ ನಾವು ಗಮನಿಸ್ಬೇಕು. ರೇವಣಸಿದ್ಧ ಮತ್ತು ಮರಳು ಸಿದ್ಧರು ನಮ್ಮ ನಾಡು ಕಂಡಂತ ಅತ್ಯಂತ ಪ್ರಬುದ್ಧ ಚಿಂತಕರು ಅಂತಕ್ಕಂಥದ್ದನ್ನ ನಾವಿಲ್ಲಿ ನೆನಪಿಸ್ಕೊಳ್ಬೇಕು. ಸಾಮಾನ್ಯ ವ್ಯಕ್ತಿಯಿಂದ ಅಸಾಮಾನ್ಯ ವ್ಯಕ್ತಿಯಾದಂತಹ ಒಂದು ಮರಳು ಸಿದ್ಧನ ಒಂದು ವಿವರಣೆಯನ್ನ ನಾವಿಲ್ಲಿ ನೋಡಿದ್ವಿ. ರೇವಣ್ಣ ಪ್ರಭು ಅಂತಕ್ಕಂಥ ವಚನಾಂಕಿತದಿಂದ ಒಂದೇ ಒಂದು ವಚನ ಇಲ್ಲಿ ಸಿಕ್ಕಿದೆ. ಹಾಗೆ ಹಾವಿನಹಾಳ ಕಲ್ಯಾಣವರು ತಮ್ಮ ವಚನದಲ್ಲಿ ಉದ್ಘೋಷಿಸಿದ ಸುಮಾರು 65,000 ವಚನಗಳನ್ನ ಮರಳು ಸಿದ್ದೇಶ್ವರರು ಬರೆದಿದ್ದಾರೆ ಅಂತಕ್ಕಂಥ ವಿಚಾರ, ಅವನ್ನ ಸಂಶೋಧನೆಯನ್ನ ಮಾಡುವಂತಹ ಒಂದು ಕೆಲಸ ಆಗ್ಬೇಕು ಅಂತಕ್ಕಂಥದ್ದು. ಶಿವಗಣ ಪ್ರಸಾದಿ ಮಹದೇವಯ್ಯ ತನ್ನ ಶಿವನ ಸಂಪಾದನೆ ಬರೀತಾನೆ, ಇಂತಪ್ಪ ಜಂಗಮ ಸ್ಥಳವನ್ನಿಂಬುಗೊಂಡು ಸುಳಿದಾಡುತ್ತಿರ್ದಮ್ ಅಂತ ಬರೀತಾನೆ. ಯಾಕಂದ್ರೆ ಜಂಗಮರು ಯಾವಾಗ್ಲೂ ಸುಳಿದಾಡ್ತಿರ್ತಾರೆ. ಆ ಜಂಗಮಗಳಿಗೆ ಇರ್ತಕ್ಕಂಥ ಎರಡು ಕೆಲಸಗಳು ಅಂದ್ರೆ, ಒಂದು ಜ್ಞಾನ ಪ್ರಸಾರ, ಇನ್ನೊಂದು ಎರಡನೇದು ಅತ್ಯಂತ ಪ್ರಬುದ್ಧವಾದ ಅತ್ಯಂತ ಪ್ರಮುಖವಾದ ಜ್ಞಾನ ಸೃಷ್ಟಿ. ಅದಕ್ಕಾಗಿ ಈ ಜಂಗಮರು ಸುಳಿದಾಡ್ತಿರ್ತಾರೆ ಅಂತಕ್ಕಂಥದ್ದನ್ನ ಶಿವಗಣ ಪ್ರಸಾದಿ ಮಹದೇವ ತನ್ನ ಶೂನ್ಯ ಸಂಪಾದನೆಯಲ್ಲಿ ಬರೀತಾನೆ. ಅಲ್ಲಮ ಪ್ರಭುಗಳನ್ನ ಯಾಕೆ ಸುಳಿದಾಡ್ತಿದ್ರು ಅಂತಕ್ಕಂಥ ವಿಚಾರವನ್ನ ಹೇಳ್ಬೇಕಾದ್ರೆ ಆ ಸಂದರ್ಭದಲ್ಲಿ ಈ ಜಂಗಮ ಸ್ಥಳದ ಬಗ್ಗೆ ಕುರಿತು ಮಾತನಾಡ್ತಾನೆ. ಅದೇ ಕೆಲಸವನ್ನ ಮರಳು ಸಿದ್ದೇಶ್ವರರು ಮಾಡ್ತಾರೆ. ಯಾಕಂದ್ರೆ ಇಡೀ ದಕ್ಷಿಣ ಭಾರತ ತುಂಬಾ ಓಡಾಡಿದಂತಹ ಎಲ್ಲ ಕುರುಹುಗಳನ್ನ ನಮ್ಮ ಡಾಕ್ಟರ್ ಸುಜಾತ ಅಕ್ಕಿ ಮೇಡಮ್ ಅವರು ಬಹಳ ಕ್ಷೇತ್ರ ಕಾರ್ಯವನ್ನು ಮಾಡಿ ಅತ್ಯಂತ ಸಾಹಸದಂತ ಮಾಡಿದಂತಹ ಈ ಕೆಲಸಗಳನ್ನ ನಮ್ಮ ಮುಂದೆ ಬಿಚ್ಚಿಟ್ಟಿದ್ದಾರೆ. ಹಾಗಾಗಿ ಮರಳು ಸಿದ್ದೇಶ್ವರ ಒಬ್ಬ ಜಂಗಮ ರೂಪಿ ಶರಣ ಅಂತಕ್ಕಂಥದ್ದನ್ನ ಇಲ್ಲಿ ನಾವು ನೋಡ್ಬೇಕು. ಎಲ್ಲಕ್ಕಿಂತ ನನಗೆ ಬಹಳ ಇಂಟ್ರೆಸ್ಟಿಂಗ್ ಅನ್ಸಿದ್ವು ಅಂದ್ರೆ, ಅಕ್ಕಮಹಾದೇವಿ ಅವರಿಗೆ ದೀಕ್ಷೆಯನ್ನ ಕೊಟ್ಟಂತವ್ರು ಮರಳು ಸಿದ್ದೇಶ್ವರರು ಅಂತಕ್ಕಂಥ ವಿಚಾರ. ಇದು ನನಗೆ ಫಸ್ಟ್ ಅನೇಕ ಸಾರಿ ಅವರು ಪ್ರಸ್ತಾಪ ಮಾಡಿದ್ರು ಕೂಡ ಆ ಒಂದು ವಿಷಯ ನನಗೆ ವಸ್ತು. ಆಮೇಲೆ ಅಕ್ಕಮಹಾದೇವಿಯರ ತೇರನ್ನ ಮಹಿಳೆಯರೇ ಹೇಳೋದಿದೆಯಲ್ಲ, ಅದು ವೆರಿ ಸಿಗ್ನಿಫಿಕೆಂಟ್ ಒಂದು ವಿಶೇಷತೆ ಅಂತ ನನಗನ್ಸಿದ್ದು. ಎಲ್ಲ ಸಿದ್ದೇಶ್ವರರು ಕೂಡ ಮರಳು ಸಿದ್ದೇಶ್ವರರು ಅಂತಕ್ಕಂಥ ಒಂದು ಹೊಸ ವಿಚಾರ ಇಂದು ನಾವು ಪಡೆದುಕೊಂಡ್ವಿ. ಇನ್ನ ಡಾಕ್ಟರ್ ದಯಾನಂದ್ ನುಲಿ ಸರ್ ಅವರು ಕಲಬುರ್ಗಿ ಅವರನ್ನ ಕುರಿತು ಮಾತನಾಡ್ಬೇಕಾದ್ರೆ ಗುಡ್ಡದ ಮೇಲೆ ಹೋಗ್ತಕ್ಕಂಥದ್ದು, ಅಲ್ಲಿ ಬಹಳ ಅದು ಮೇ ತಿಂಗಳಲ್ಲಿ ಹೋಗ್ತಾರೆ. ಆ ಗುಡ್ಡ ಪೂರ್ತಿ ಕಾಯ್ದಿರ್ತದೆ. ಅವ್ರು ತೆಗೆದುಕೊಂಡು ಹೋಗಿರ್ತಕ್ಕಂಥ 4 ಬಾಟ್ಲು ಮುಗಿದು ಹೋಗ್ಬಿಡುತ್ತೆ. ಅಲ್ಲಿ ಹತ್ತಿ ಹೋದಾಗ ಅವರ ಕಾಲಲ್ಲೆಲ್ಲ ಬೊಬ್ಬೆ ಬಂದಿದ್ವು ಅಂತಕ್ಕಂಥ ವಿಚಾರವನ್ನ ವಿಶ್ವಾರಾಧ್ಯ ಸತ್ತಂಪೇಟ್ ಅವರು ಹೇಳ್ತಾರೆ. ಅವರು ಹೋಗಿರ್ತಾರೆ. ಹಾಗಾಗಿ ಸಂಶೋಧಕನಿಗೆ ಇಂಥ ಸಾಹಸದ ಕೆಲಸವನ್ನ ಮಾಡ್ಬೇಕಾಗ್ತದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ಬೇಕು. ಅತ್ಯಂತ ಸುಂದರವಾಗಿ ಮರಳು ಸಿದ್ದೇಶ್ವರನ ಬಗ್ಗೆ ಚಿತ್ರಣವನ್ನ ಕಟ್ಟಿಕೊಟ್ಟದ್ದಕ್ಕಾಗಿ ಡಾಕ್ಟರ್ ಸುಜಾತ ಅಕ್ಕಿ ಅವರಿಗೆ
ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ವತಿಯಿಂದ ಕೃತಜ್ಞತೆಗಳು ಹಾಗೂ ಧನ್ಯವಾದಗಳನ್ನ ಅರ್ಪಿಸುತ್ತಾ ಇಂದಿನ ಸಂವಾದದಲ್ಲಿ ಪಾಲ್ಗೊಂಡಂತ ಶ್ರೀ ಶಿವಪ್ರಕಾಶ್ ಅವರು ಮಸ್ಕಟ್ನಿಂದ ಪಾಲ್ಗೊಂಡಿದ್ದಾರೆ. ಅವರು ನಮ್ಮ ವೇದಿಕೆಗೆ ಒಂದು ಮುಂಚೂಣಿಯಲ್ಲಿ ಇರ್ತಕ್ಕಂಥ ಒಬ್ಬ ಶರಣರು, ನಮಗೆ ಮಾರ್ಗದರ್ಶನವನ್ನು ಕೂಡ ಮಾಡ್ತಾ ಇರ್ತಾರೆ ಅವಾಗ ಅವ್ರಿಗೂ ಕೂಡ ಧನ್ಯವಾದಗಳು. ಡಾಕ್ಟರ್ ದಯಾನಂದ್ ನೂಲಿ ಸರ್ ಅವರು ಎಂದಿನಂತೆ ಈ ಉಪನ್ಯಾಸದ ಕುರಿತು ಅತ್ಯುತ್ತಮವಾದ ಒಂದು ಅಭಿಪ್ರಾಯವನ್ನು ಮಂಡಿಸಿದ್ದಾರೆ. ಅವರು ಹೇಳಿದ್ರಲ್ಲಿ ಒಂದು ನನಗೆ ಬಹಳ ಇಂಟ್ರೆಸ್ಟಿಂಗ್ ಅನ್ಸಿದ್ವು ಅಂದ್ರೆ ಆ ಹಿಸ್ಟ್ರಿಯನ್ನ ರೀಕನ್ಸ್ಟ್ರಕ್ಟ್ ಮಾಡೋದು, ಕನ್ಸ್ಟ್ರಕ್ಷನ್ ಮಾಡೋದಿದೆಯಲ್ಲ ಅದು ಒಂದು ದೊಡ್ಡ ಸಾಹಸ. ಕನ್ನಡ ಸಾಹಿತ್ಯದಲ್ಲಿ ಹೇಳೋದಕ್ಕೆಂದ್ರೆ ಮುರಿದು ಕಟ್ಟುವುದನ್ನ, ಅಂದ್ರೆ ಯಾವಾಗ ನೀವು ಮುರಿದು ಕಟ್ಟುವುದನ್ನ ಮಾಡ್ತೀರಿ ಅವಾಗೆಲ್ಲ ಅತ್ಯಂತ ಪ್ರಬುದ್ಧ ಚಿಂತನೆಗಳು ಅದರಿಂದ ಬರ್ತವೆ ಅಂತಕ್ಕಂಥ ವಿಷಯ ಅತ್ಯಂತ ವೆರಿ ಇಂಟ್ರೆಸ್ಟಿಂಗ್ ಮಾತನ್ನ ಡಾಕ್ಟರ್ ದಯಾನಂದ್ ನೂಲಿ ಸರ್ ಹೇಳಿದ್ದಾರೆ. ಹಾಗೆಯೇ ನಾಗರತ್ನ ಅವರು ಮೈಸೂರಿನಿಂದ ಜಾಯ್ನ್ ಆಗಿ ಅವರ ಊರಿನ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಮರಳಸಿದ್ದನ ನೆನಪನ್ನ ಮಾಡಿಕೊಂಡ್ರು, ಅವ್ರಿಗೆ ಧನ್ಯವಾದಗಳು. ಎಲ್ಲಕ್ಕಿಂತ ಹೆಚ್ಚಾಗಿ ಮರಳಸಿದ್ದರ ಬಗ್ಗೆ PhD ಮಾಡಿದಂತ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರು ಒಂದು ಹೊಸ ಆಯಾಮವನ್ನ ನಮ್ಮ ಎದುರಿಗೆ ತೆಗೆದಿಟ್ಟಿದ್ದಾರೆ. ನಾನು ಅವಾಗ ಅವ್ರನ್ನ ರಿಕ್ವೆಸ್ಟ್ ಮಾಡಿದ ಹಾಗೆ ಅವರು ವಚನಗಳಲ್ಲಿ ಮರಳು ಸಿದ್ಧರ ಕುರಿತು ಒಂದು ಉಪನ್ಯಾಸವನ್ನ ನೀಡಬೇಕಂತ ಅವರಲ್ಲಿ ವಿನಂತಿ ಮಾಡ್ತೀನಿ. ಹಾಗೆಯೇ ನಂದೀಶ್ವರ್ ಅವರು ಜಾಯ್ನ್ ಆಗಿ ಜಾನಪದ ಹಾಡುಗಳನ್ನ ಅವ್ರಿಗೆ ತಲುಪಿಸುವಂತ ವ್ಯವಸ್ಥೆಯನ್ನ ಮಾಡಲಾಗ್ತದೆ. ಕೊನೆಯದಾಗಿ ನಮ್ಮ ವಚನ ಮಂದಾರದ ಬೆನ್ನೆಲುಬಾದಂತ ಡಾಕ್ಟರ್ ಸರ್ವಮಂಗಳ ಸಕ್ರಿ ಅವರು ಕೂಡ ಧನ್ಯವಾದಗಳನ್ನ ಹೇಳ್ತಾ ಎಂದಿನಂತೆ ಈ ಕಾರ್ಯಕ್ರಮವನ್ನ ಅಚ್ಚುಕಟ್ಟವಾಗಿ ನಿರ್ವಹಣೆ ಮಾಡಿದಂಥ ಹುಬ್ಬಳ್ಳಿಯ ಶ್ರೀಮತಿ ಅನುಪಮ ಪಾಟೀಲ್ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಮುಂದಿನ ವಾರ ಮತ್ತೊಂದು ವಿಷಯದ ಕುರಿತು ತುಮಕೂರಿನ ಡಾಕ್ಟರ್ ಗಂಗಾಧರ್ ಕೊಡ್ಲಿ ಅವರು ಮಾತನಾಡಲಿದ್ದಾರೆ. ದಿನಾಂಕ 12/7/2025